Hello, dear students. Good evening. ಹೇಗಿದ್ದೀರಾ? So I think today is your first botany class. ನನ್ನ ಹೆಸರು ಚೈತ್ರ ಅಂತ. So I am going to be your botany teacher for today. So hello. ವಾಯ್ಸ್ ಕರೆಕ್ಟಾಗಿ ಬರ್ತಾ ಇದೆಯಾ, ವಿಡಿಯೋ ಕರೆಕ್ಟಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಕೈಂಡ್ಲಿ ಡ್ರಾಪ್ ಅ ಮೆಸೇಜ್ ಇನ್ ದ ಚಾಟ್ ಬಾಕ್ಸ್. ಹೆಲೋ ಹೆಲೋ. Hello, good evening, good evening. Voice correct ಬರ್ತಾ ಇದೆಯಾ? Is the audio clear? Yes, okay, good. So ಇನ್ನೊಂದು 1 to 2 minutes wait ಮಾಡೋಣ. Let everybody join and then we will begin with the class. Okay? So we'll wait for a minute. Good evening everyone. So like I told you, ಸ್ವಲ್ಪ wait ಮಾಡೋಣ. Let's wait for few minutes and let everyone join. Settle ಆಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು. ನೋಟ್ಬುಕ್ ಕೈಯಲ್ಲಿ ಇರಲಿ. ಓಕೆ, ವಾಟ್ ಆರ್ ಯು ಗೋಯಿಂಗ್ ಟು ಹ್ಯಾವ್? ಸೊ ಅದನ್ನೆಲ್ಲ ಇಂಟ್ರೊಡಕ್ಷನ್ ಏನೆಲ್ಲ ಬೇಕು ಇನ್ ಬಾಟ್ನಿ ಕ್ಲಾಸ್, ವಾಟ್ ಐ ಎಕ್ಸ್ಪೆಕ್ಟ್ ಫ್ರಮ್ ಯು, ಇದೆಲ್ಲ ಬ್ರೀಫ್ಲಿ 5 minutesಲ್ಲಿ ಮುಗಿಸ್ತೀನಿ once the class begins. And then we will start with the chapter. Okay, right. So just 30 seconds more and then we will start. I think ಇವಾಗಲೇ ನಿಮ್ಮದು 12th ಇದ್ದು ಸಿಲೆಬಸ್ ಸ್ವಲ್ಪ ಮುಂದೆ ಹೋಗಿರಬಹುದು. ಸೊ ಇಫ್ ಯು ಡೋಂಟ್ ಮೈಂಡ್, ಬಯಾಲಜಿಯಲ್ಲಿ ಯಾವ ಚಾಪ್ಟರ್ ನಡೀತಾ ಇದೆ ನಿಮ್ಮ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಅಂತ ಹೇಳ್ಬೋದಾ? ವಿಚ್ ಚಾಪ್ಟರ್ ಇಸ್ ಗೋಯಿಂಗ್ ಆನ್ ಇನ್ ಯೋರ್ ಕಾಲೇಜ್ ಆರ್ ಇನ್ ಯೋರ್ ಸ್ಕೂಲ್ ಇನ್ ಬಯಾಲಜಿ? ಐ ಥಿಂಕ್ ಪೋರ್ಷನ್ ಸ್ಟಾರ್ಟ್ ಆಗಿ ತುಂಬ, I think could have started in the month of March for few of you, ಅಥವಾ ಏಪ್ರಿಲಲ್ಲಿ ಸ್ಟಾರ್ಟ್ ಆಗಿರ್ಬೋದು. ಸೊ ಲೆಟ್ ಮೀ ನೋ ವಿಚ್ ಚಾಪ್ಟರ್ ಇಸ್ ಗೋಯಿಂಗ್ ಆನ್, ಯಾವ ಚಾಪ್ಟರ್ ನಡೀತಾ ಇದೆ? ಗುಡ್ ಈವ್ನಿಂಗ್. ಇಕೋಸಿಸ್ಟಮ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್. ಇಕೋಸಿಸ್ಟಮ್ ಅಂದರೆ ಬೇರೆ ಎಲ್ಲ ಚಾಪ್ಟರ್ಸ್ ಆಗಿ ಇಕೋಸಿಸ್ಟಮ್ ಆಗ್ತಾ ಇದೆಯಾ? ಇಲ್ಲ, ದೇ ಹವ್ ಸ್ಟಾರ್ಟೆಡ್ ವಿತ್ ಇಕಾಲಜಿನ? ನಾಟ್ ಸ್ಟಾರ್ಟೆಡ್ ಮ್ಯಾಮ್. ಇರ್ಫಾನ್, ಓಕೆ. ಸ್ಟಾರ್ಟ್ ಆಗಿಲ್ಲ ಅಂದರೆ ನಾಟ್ ಎನ್ ಇಶ್ಯೂ. ರೈಟ್, ಓಕೆ. ಸೊ ಕ್ಲಾಸ್ ಬಿಗಿನ್ ಮಾಡ್ತಾ ಇದ್ದೀನಿ ನಾನು. ವಿ ವೇಟೆಡ್ ಫಾರ್ ಫ್ಯೂ ಮೋರ್ ಮಿನಿಟ್ಸ್. ವೇಟ್ ಆಲ್ರೆಡಿ ಮಾಡಿದ್ದೇವೆ ನಾವು. ಸೊ ಓಕೆ, ಫಸ್ಟ್ ಥಿಂಗ್, ಮೈ ನೇಮ್ ಇಸ್ ಚೈತ್ರ. ಇಂಟ್ರೊಡಕ್ಷನ್ ಮಾಡ್ತೀನಿ ನಾನು. ಸೊ ಚೈತ್ರ ನನ್ನ ಹೆಸರು ಆ್ಯಂಡ್ ಐಲ್ ಬಿ ಡೀಲಿಂಗ್ ಬಾಟ್ನಿ ಫಾರ್ ಯು. ಬಾಟ್ನಿಯನ್ನು ನಾನು ಡೀಲ್ ಮಾಡ್ತೀನಿ ನಿಮಗೆ ಬಯಾಲಜಿಯಲ್ಲಿ. ಸೊ ಆಫ್ಟರ್ ಆ 12th ಪೋರ್ಷನ್ಸ್ ಆರ್ ಓವರ್, 11th ಇದು ಕೂಡ ರಿವಿಷನ್ ಮಾಡೋಣ. ಇನ್ನೊಂದು ನೀವೇನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ವೆನ್ ದ ಕ್ಲಾಸ್ ಇಸ್ ಗೋಯಿಂಗ್ ಆನ್, ಒಂದು ನೋಟ್ಬುಕ್ ಇರಲಿ ನಿಮ್ಮ ಕೈಯಲ್ಲಿ. ಆ ನೋಟ್ಬುಕ್ಕಲ್ಲಿ ಪಾಯಿಂಟ್ಸನ್ನು ಬರ್ಕೊತಾ ಹೋಗಿ. ಡೋಂಟ್ ಲುಕ್ ಆ್ಯಟ್ ದ ವಿಡಿಯೋ. ಸುಮ್ಮನೆ ವಿಡಿಯೋ ನೋಡಿಕೊಂಡು ಏನೋ ಒಂದು ಯೋಚನೆ ಮಾಡ್ಕೊಂಡು ಇರಬೇಡಿ. ಹ್ಯಾವ್ ಅ ನೋಟ್ಸ್. ಬಯಾಲಜಿಯಲ್ಲಿ ಎಷ್ಟು ಬರಿತೀರಾ, ಚೆನ್ನಾಗಿ ನೀಟಾಗಿ ಬರಿಬೇಕಂತಿಲ್ಲ, ಬಟ್ ಎಷ್ಟು ಬರಿತೀರಾ, ಹೌ ಮಚ್ ಯು ರೈಟ್, ಅಷ್ಟು ನೆನಪುಳಿಯುತ್ತೆ ನಿಮಗೆ. ಸ್ಪೆಷಲಿ ಎಕ್ಸಾಂಪಲ್ಸ್ ಅಲ್ವಾ? ಬಯಾಲಜಿಯಲ್ಲಿ ಎಕ್ಸಾಂಪಲ್ಸ್ ಯಾವಾಗಲೂ ಪ್ರಾಬ್ಲಮ್ ಕೊಡೋ ಅಂಥದ್ದು. ಸ್ವಲ್ಪ ನಿಮಗೆ ಸಿ ಇ ಟಿಗೆ ಅಥವಾ ನೀಟಿಗೆ ಒಂದು 2 ಹಂತದಷ್ಟು ಮೇಲೆ ಫ್ರಮ್ ಎನ್ ಸಿ ಆರ್ ಟಿ, ಲಿಟ್ಲ್ ಬಿಯಾಂಡ್ ಎನ್ ಸಿ ಆರ್ ಟಿ ಹೋಗ್ತೀನಿ ನಾನು, ಬಟ್ ಕರೆಕ್ಟಾಗಿ ಮೆನ್ಷನ್ ಮಾಡ್ತೀನಿ ಇದು ಎನ್ ಸಿ ಆರ್ ಟಿಯಲ್ಲಿ ಇಲ್ಲ ಆ್ಯಂಡ್ ದಿಸ್ ಇಸ್ ಅ ಪಾರ್ಟ್ ಆಫ್ ಎನ್ ಸಿ ಆರ್ ಟಿ ಅಂತ ಕರೆಕ್ಟಾಗಿ ನಾನು ಮೆನ್ಷನ್ ಮಾಡ್ತೀನಿ. ಓಕೆ, ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಇನ್ನೊಂದು, ತುಂಬ ಸರಿ ನಾನು ಓಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಒತ್ತಿ ಅಥವಾ ಸ್ಟ್ರೆಚ್ ಮಾಡಿ ಹೇಳ್ತೀನಿ. ಅದನ್ನು ಸ್ಟಾರ್ ಮಾರ್ಕ್ ಹಾಕ್ಕೊಂಡು ಎಲ್ಲಾದರೂ ನೋಟ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ನೋಟ್ಸ್ ಬರೀತೀರಾ ಅಷ್ಟು ಚೆನ್ನಾಗಿ ನಿಮಗೆ ಕ್ಲಾಸ್ ಹೋಗುತ್ತೆ. ಆಲ್ ರೈಟ್. ನೆಕ್ಸ್ಟ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್, ಯಾವತ್ತು ನೋಟ್ಬುಕ್ ಇಲ್ಲದೆ ಪೆನ್ ಇಲ್ಲದೆ ಕೂತ್ಕೊಬೇಡಿ. ವೆನ್ ಅ ಡಯಾಗ್ರಾಮ್ ಇಸ್ ಬೀಂಗ್ ಡ್ರಾನ್, ಆ ಡಯಾಗ್ರಾಮನ್ನು ಡ್ರಾ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವಾಗ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಬೋರ್ಡ್ ಎಕ್ಸಾಮ್ ಆಗಲಿ, ಸಿ ಇ ಟಿ ಆಗಲಿ, ನೀಟ್ ಆಗಲಿ, ಅಷ್ಟು ಈಸಿ ಆಗುತ್ತೆ. ಇವಾಗ ನೋಟ್ಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಲಾಸ್ಟಲ್ಲಿ ಎದ್ದು ಬಿದ್ದು ಎಲ್ಲ ಕೆಲಸ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್. ಓಕೆ, ಸೊ ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ.
ಒಂದು ನೀವು ಬೇಕಂದರೆ NCERT ಹಿಡ್ಕೊಂಡು ಕೂತ್ಕೊಬೋದು, ಅಥವಾ ಯಾವುದು ನಿಮ್ಮದು ಕಾಲೇಜ್ ಪ್ರಿಸ್ಕ್ರೈಬ್ ಮಾಡಿದ ಟೆಕ್ಸ್ಟ್ ಬುಕ್ ಅದನ್ನು ಹಿಡ್ಕೊಂಡು ಕೂತ್ಕೊಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ಅ ನೋಟ್ಬುಕ್ ಆ್ಯಂಡ್ ಅ ಪೆನ್ ಆ್ಯಂಡ್ ಅ ಪೆನ್ಸಿಲ್, ಇಷ್ಟನ್ನು ನೀವು ಕೈಯಲ್ಲಿ ಇಟ್ಕೊಂಡು ಕೂತ್ಕೊಬೇಕು ವೆನ್ ಯು ಆರ್ ಅಟೆಂಡಿಂಗ್ ದ ಬಾಟ್ನಿ ಕ್ಲಾಸ್. ಇಷ್ಟು ನಾನು ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮ ಹತ್ರ. ಓಕೆ, ಇನ್ನೊಂದು ಕೆಲವು ಚಾಪ್ಟರ್ಸ್ ಮಾಡುವಾಗ ಇದನ್ನು ಹೀಗೆ ಬರ್ಕೊಳ್ಳಿ, ಹೀಗೆ ನೆನ್ಪಿಟ್ಕೊಳ್ಳಿ, ಆದಷ್ಟು ಅಲ್ಲಲ್ಲಿ ಸ್ವಲ್ಪ ಟಿಪ್ಸ್ ಅಥವಾ ಟ್ರಿಕ್ಸ್ ಕೊಡ್ತಾ ಹೋಗ್ತೀನಿ, ಅದನ್ನು ಕೂಡ ಫಾಲೋ ಮಾಡಿ. ಎಷ್ಟು ಫಾಲೋ ಮಾಡ್ತೀರಾ ಅಷ್ಟು ಈಸಿ ಆಗ್ತಾ ಹೋಗುತ್ತೆ ಕ್ಲಾಸಸ್. ಓಕೆನಾ? ಸೊ ಲೆಟ್ಸ್ ಬಿಗಿನ್ ವಿತ್ ದ ಕ್ಲಾಸ್ ಫಾರ್ ಟುಡೇ. ಶಲ್ ವಿ ಸ್ಟಾರ್ಟ್? ಫಸ್ಟ್ ಲೆಕ್ಚರ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಸ್ಟಾರ್ಟ್ ಮಾಡೋಣ. ಸ್ವಲ್ಪ 11th ಕನೆಕ್ಟೆಡ್ ಇದೆ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಚಾಪ್ಟರ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ ಏನಿದೆ ಅದು ಸ್ವಲ್ಪ ನೀವು ನೆನಪಿಸ್ಕೊಬೇಕು. ಐ ವಿಲ್ ಆಲ್ಸೋ ಹೆಲ್ಪ್ ಯು ಇನ್ ರಿಮೆಂಬರಿಂಗ್ ಏನಾನ ನೀವು 11th ಓದಿದ್ದೀರಾ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ. Shall we begin? Please drop a message. Yes, Sandesh, yes. Okay, so first ನಾವು ಇವತ್ತು ಏನೆಲ್ಲ ಕವರ್ ಮಾಡ್ತಾ ಇದ್ದೀವಿ, ಫ್ಲವರನ್ನು ಕವರ್ ಮಾಡಬೇಕು, ಪ್ರೀ ಫರ್ಟಿಲೈಸೇಷನ್ ಇವೆಂಟ್, ಸ್ಟೇಮನ್ಸ್ ಬಗ್ಗೆ ಮಾತಾಡಬೇಕು, ಅದರದ್ದು ಸ್ಟ್ರಕ್ಚರ್ ಓವರ್ ಆಲ್ ಆ್ಯಂಡ್ ಅದರದ್ದು ಸೆಕ್ಷನ್ ಬಗ್ಗೆ, ದೆನ್ ಪೋಲನ್ ವಯಬಿಲಿಟಿ ಆ್ಯಂಡ್ ಪೋಲನ್ ಯೂಸಸ್. ಸೊ ವಿಲ್ ಟ್ರೈ ಟು ಕವರ್ ಆಲ್ ದೀಸ್ 4 ಟಾಪಿಕ್ಸ್. ನೋಡೋಣ ಎಷ್ಟು ಕವರ್ ಆಗುತ್ತಂತ, ಬಟ್ ದ ಟ್ರೈ ಇಸ್ ಟು ಕವರ್ ಆಲ್ ಆಫ್ ದೀಸ್. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಇಂಟ್ರೊಡಕ್ಷನ್. ಸೊ ಇಲ್ಲಿ ನಾವು ಫ್ಲವರ್ ಅಂತ ಮಾತಾಡ್ತಾ ಇದ್ದೀವಿ. ವಾಟ್ ಡು ಯು ಮೀನ್ ಬೈ ಅ ಫ್ಲವರ್? ಫ್ಲವರ್ ಅಂತ ಹೇಳಿದ್ರೆ ಏನು? ಫ್ಲವರನ್ನು ನೀವು ಲೋವರ್ ಕ್ಲಾಸಸಲ್ಲಿ ಆ್ಯಸ್ ಅ ಮಾಡಿಫೈಡ್ ಶೂಟ್ ಅಂತ ಕಲ್ತಿರ್ತೀರ ಅಲ್ವಾ? ಮಾಡಿಫೈಡ್ ಶೂಟ್, ಇಟ್ ಈಸ್ ಅ ಪಾರ್ಟ್ ಆಫ್ ದ ಶೂಟ್ ಅಥವಾ ಸ್ಟೆಮ್ ವಿಚ್ ಇಸ್ ಮಾಡಿಫೈಡ್ ಫಾರ್ ವಾಟ್? ಮಾಡಿಫೈಡ್ ಶೂಟ್ ಫಾರ್ ದ ಪರ್ಪಸ್ ಆಫ್ ರೀಪ್ರೊಡಕ್ಷನ್ ಅಂತೀವಿ. ರೀಪ್ರೊಡಕ್ಷನ್ಗೋಸ್ಕರ ಶೂಟ್ ಮಾಡಿಫೈ ಆಗುವಂಥದ್ದು. ಸೊ ಇಟ್ಸ್ ಅ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್. ಇನ್ನೊಂದು ನೀವು ನೆನ್ಪಿಟ್ಕೋಬೇಕು, ಇನ್ ದಿ ಎಂಟೈರ್ ಪ್ಲಾಂಟ್ ಕಿಂಗ್ಡಮ್ ಹೂ ಅನ್ನೋದು ಅಥವಾ ಫ್ಲವರ್ಸ್ ಅನ್ನೋದು ಬರೀ ಎಂಜಿಯೋಸ್ಪರ್ಮ್ಸಲ್ಲಿ ಮಾತ್ರ ಹುಟ್ಟೋದು. ನಿಮಗೆ ಇದು ಆಲ್ಗೆಯಲ್ಲಿ ಕಾಣಿಸಲ್ಲ, ಜಿಮ್ನೋಸ್ಪರ್ಮ್ಸಲ್ಲಿ ಇಲ್ಲ, ಟೆರಡೋಫೈಟ್ಸಲ್ಲಿ ಇಲ್ಲ, ಬ್ರಯೋಫೈಟ್ಸಲ್ಲಿ ಕೂಡ ಇಂಥದ್ದು ಯಾವುದೇ ಸ್ಟ್ರಕ್ಚರ್ ಇಲ್ಲ. ಸೊ ಫ್ಲವರ್ ಇಸ್ ವೆರಿ ಯುನೀಕ್ ಟು ಎಂಜಿಯೋಸ್ಪರ್ಮ್ಸ್ ಆ್ಯಂಡ್ ಇದನ್ನು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಆ್ಯಂಡ್ ಹೌ ಎಕ್ಸಾಕ್ಟ್ಲಿ ಇಸ್ ಇಟ್ ಫಾರ್ಮ್ಡ್? ಹೇಗೆ ಇದರದ್ದು ಫಾರ್ಮೇಷನ್ ಆಗುವಂಥದ್ದು? ಸೊ ಏನಾಗುತ್ತಂತ ಹೇಳಿದ್ರೆ ಹಾರ್ಮೋನಲ್ ಆ್ಯಂಡ್ ಸ್ಟ್ರಕ್ಚರಲ್ ಚೇಂಜಸ್ ಆಗುತ್ತೆ. ವೇರ್? ಇನ್ ದ ಶೂಟ್. ಚೇಂಜಸ್ ಇನ್ ಶೂಟ್ ಅಲ್ವಾ? ಶೂಟಲ್ಲಿ ಹಾರ್ಮೋನಲ್ ಚೇಂಜ್ ಆಗಬೇಕು, ಸ್ಟ್ರಕ್ಚರಲ್ ಚೇಂಜಸ್ ಆಗಬೇಕು. ಆ್ಯಂಡ್ ಇದರಿಂದಾಗಿ ಹುಟ್ಟುವಂಥದ್ದೇನು? ಫ್ಲೋರಲ್ ಪ್ರೈಮಾರ್ಡಿಯಾ ಅಂತೀವಿ. ಶೂಟಲ್ಲಿ ಹಾರ್ಮೋನಲ್ ಆ್ಯಂಡ್ ಸ್ಟ್ರಕ್ಚರಲ್ ಚೇಂಜಸ್ ಇನ್ ಶೂಟ್ ಪ್ರೊಡ್ಯೂಸ್ ಫ್ಲೋರಲ್ ಪ್ರೈಮಾರ್ಡಿಯಾ ಅಂತ ಒಂದು ವರ್ಡ್ ಇದೆ. ಫ್ಲೋರಲ್ ಪ್ರೈಮಾರ್ಡಿಯಾ ಅಂತ ಹೇಳಿದ್ರೆ ಏನು? ವಾಟ್ ಡು ಯು ಮೀನ್ ಬೈ ದ ಟರ್ಮ್ ಫ್ಲೋರಲ್ ಪ್ರೈಮಾರ್ಡಿಯಾ? ಫ್ಲೋರಲ್ ಅಂತ ಹೇಳಿದ್ರೆ ಏನು? ಫ್ಲವರ್ ಅಥವಾ ಹೂ. ಪ್ರೈಮಾರ್ಡಿಯಾ ಅಂತ ಹೇಳಿದ್ರೆ ಅ ಕಲೆಕ್ಷನ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಓಕೆನಾ? ಅಲ್ಲ, ನೀವು ನನ್ನ ಹತ್ರ ಕೇಳ್ಬೋದು, ಅಲ್ಲ ಮ್ಯಾಮ್ ಎಪಿಕಲ್ ಮೆರಿಸ್ಟಮ್ ಕೂಡ ಇದೆನಾ? ವಾಟ್ ಇಸ್ ಫ್ಲೋರಲ್ ಪ್ರೈಮಾರ್ಡಿಯಾ? ಎಪಿಕಲ್ ಮೆರಿಸ್ಟಮ್ ಹೇಗೆ ಡಿಫ್ರೆಂಟ್ ಆಗಿದೆ ಅಂತ ಕೇಳ್ಬೋದು. ನೋಡಿ, ಎಪಿಕಲ್ ಮೆರಿಸ್ಟಮ್ ಅನ್ನೋದು ಬೆಳೆದ್ಕೊಂಡು ಹೋಗುತ್ತೆ. ಓಕೆ, ಆ ಎಪಿಕಲ್ ಮೆರಿಸ್ಟಮ್ ಲೀಫ್ ಅಥವಾ ಎಲೆಗಳನ್ನು ಪ್ರೊಡ್ಯೂಸ್ ಮಾಡಬಹುದು ಅಥವಾ ಹೂವನ್ನು ಕೂಡ ಪ್ರೊಡ್ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನೀವು ಫ್ಲೋರಲ್ ಪ್ರೈಮಾರ್ಡಿಯಾ ಏನಕ್ಕಂತ ಇದ್ದೀರಾ? ಬಿಕಾಸ್ ಆ ಎಪಿಕಲ್ ಮೆರಿಸ್ಟಮ್ ಏನಿದೆ, ಶೂಟ್ ಎಪಿಕಲ್ ಮೆರಿಸ್ಟಮ್ ಅನ್ನು ನಾವು SAM ಅಥವಾ ಸ್ಯಾಮ್ ಅಂತ ಕರಿತೀವಿ. ಆ ಶೂಟ್ ಎಪಿಕಲ್ ಮೆರಿಸ್ಟಮ್ ಏನಿದೆ ಅದು ಫ್ಲೋರಲ್ ಪ್ರೈಮಾರ್ಡಿಯಾಗೆ ಕನ್ವರ್ಟ್ ಆಯಿತು ಅಂತ ಹೇಳಿದ್ರೆ ಇದಾದ ನಂತರ ಇದು ಬರೀ ಫ್ಲವರನ್ನು ಪ್ರೊಡ್ಯೂಸ್ ಮಾಡೋ ಎಬಿಲಿಟಿ ಇಟ್ಕೊಂಡಿರುತ್ತೆ, ಬೇರೆ ಯಾವ ಸ್ಟ್ರಕ್ಚರು ಅದಕ್ಕೆ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಸೊ ಈ ಫ್ಲೋರಲ್ ಪ್ರೈಮಾರ್ಡಿಯಾ ಆಮೇಲೆ ಹೂವನ್ನು ಮಾತ್ರ ಪ್ರೊಡ್ಯೂಸ್ ಮಾಡಬೇಕು. ಇಟ್ ಕೆನಾಟ್ ಪ್ರೊಡ್ಯೂಸ್ ಎನಿ ಅದರ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಈ ಪೂರ್ತಿಯಾದಂಥ ಚೇಂಜ್ಗೆ ನಿಮಗೆ ಹಾರ್ಮೋನ್ ಬೇಕು. ಇದಕ್ಕೆ ಹಾರ್ಮೋನ್ ನೆಸೆಸಿಟಿ ಇದೆ. ಯಾವ ಹಾರ್ಮೋನ್ ಬೇಕು? ಇಲ್ಲಿ ಬೇಕಾಗಿರುವಂಥ ಹಾರ್ಮೋನನ್ನು ನಾವು ಫ್ಲೋರಿಜೆನ್ ಅಂತ ಕರಿತೀವಿ. ನೋಡಿ, ಈ ವರ್ಡ್ NCERTಯಲ್ಲಿ ಇಲ್ಲ. ಹವೆವರ್ ಫ್ಲೋರಿಜೆನ್ ಅಂತ ಹೇಳಿದ್ರೇನು? ಫ್ಲವರ್ ಪ್ರೊಡ್ಯೂಸಿಂಗ್. ಫ್ಲೋರಿಜೆನ್ ಅಂತ ಹೇಳಿದ್ರೆ ಫ್ಲವರ್ ಪ್ರೊಡ್ಯೂಸಿಂಗ್. ಸೊ ಈ ಹಾರ್ಮೋನ್ ಇನ್ಫ್ಲೂಯೆನ್ಸ್ ಅಂಡರಲ್ಲಿ ಆ ಎಪಿಕಲ್ ಮೆರಿಸ್ಟಮ್ ಏನಿದೆ ಅದು ಕನ್ವರ್ಟ್ ಆಗೋದು ಇಂಟು ಫ್ಲೋರಲ್ ಪ್ರೈಮಾರ್ಡಿಯಾ. ಆ ಫ್ಲೋರಲ್ ಪ್ರೈಮಾರ್ಡಿಯಾ ಆಮೇಲೆ ಮಾಡಿಫೈ ಆಗಿ ಹೂವನ್ನು ಅಥವಾ ಫ್ಲವರನ್ನು ಅಥವಾ ಇನ್ಫ್ಲೋರೆಸೆನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ನೀವಾಗ ಇದನ್ನು ಕೇಳ್ಬೋದು, ಮ್ಯಾಮ್ ಇನ್ಫ್ಲೋರೆಸೆನ್ಸ್ ಮತ್ತು ಫ್ಲವರ್ ಮಧ್ಯ ಏನು ವ್ಯತ್ಯಾಸ ಇದೆ?
ಫ್ಲವರ್ ಅಂತ ಹೇಳಿದ್ರೆ ಒಂದು ಸಿಂಗಲ್ ಹೂವನ್ನು ನೀವು ಫ್ಲವರ್ ಅಂತ ಹೇಳ್ತೀರಾ. ಇನ್ಫ್ಲಾರೆಸೆನ್ಸ್ ಅಂತ ಹೇಳಿದ್ರೆ ಏನು? ಅ ಗ್ರೂಪ್ ಆಫ್ ಫ್ಲವರ್ಸ್ ಅಲ್ವಾ? ಅ ಗ್ರೂಪ್ ಆಫ್ ಫ್ಲವರ್ಸ್, ಅದನ್ನು ನೀವು ಇನ್ಫ್ಲಾರೆಸೆನ್ಸ್ ಅಂತ ಕರಿತೀರಾ. ಓಕೆ, ಅದು ಮೇಜರ್ ಡಿಫ್ರೆನ್ಸ್ ಆಗಿರುವಂಥದ್ದು. ಸೊ ಫ್ಲೋರಲ್ ಪ್ರೈಮಾರ್ಡಿಯಾ ಅದು ನೇಚರ್ ಯಾವುದು? ವಿಚ್ ಟೈಪ್ ಆಫ್ ಸೆಲ್ಸ್ ಆರ್ ಫೌಂಡ್ ಇನ್ ಫ್ಲೋರಲ್ ಪ್ರೈಮಾರ್ಡಿಯಾ ಅಂತ ಕೇಳಿದ್ರೆ ಏನಂತೀರಾ ನೀವು? ವಾಟ್ ವಿಲ್ ಯು ಕಾಲ್ ಇಟ್ ಆಸ್? ಏನಂತೀರಾ? ಇದನ್ನ ಮೆರಿಸ್ಟೆಮ್ ಅಂತ ಕರಿಬಹುದು. ವಾಟ್ ಆರ್ ದ ಟೈಪ್ಸ್ ಆಫ್ ಸೆಲ್ಸ್ ಫೌಂಡ್ ಇನ್ ಫ್ಲೋರಲ್ ಪ್ರೈಮಾರ್ಡಿಯಾ ಅಂತ ಹೇಳಿದ್ರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತೀರಾ ಅಥವಾ ಮೆರಿಸ್ಟೆಮ್ ಅಂತ ಕರಿತೀರಾ. ಓಕೆನಾ? ಇಷ್ಟು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು. ಸೊ ಸ್ಯಾಮ್ ಅನ್ನೋದು ಅಥವಾ ಶೂಟ್ ಎಪಿಕಲ್ ಮೆರಿಸ್ಟೆಮ್ ಅನ್ನೋದು ಏನಿದೆ, ದ್ಯಾಟ್ ಕನ್ವರ್ಟ್ಸ್ ಇಂಟು ಫ್ಲೋರಲ್ ಪ್ರೈಮಾರ್ಡಿಯಾ ಅಂತ ಹೇಳ್ತೀವಿ ನಾವು. ದ್ಯಾಟ್ ಕನ್ವರ್ಟ್ಸ್ ಇಂಟು ಫ್ಲೋರಲ್ ಪ್ರೈಮಾರ್ಡಿಯಾ ಅಂತ ಹೇಳ್ತೀವಿ ಅಲ್ವಾ? ಓಕೆ, ದಿಸ್ ಇಸ್ ಲೈಕ್ ಪ್ಯೂಬರ್ಟಿ ಇನ್ ಹ್ಯೂಮನ್ ಬೀಯಿಂಗ್ಸ್. ನಾವು ಪ್ಯೂಬರ್ಟಿ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂದಾಗ ಏನಂತೀವಿ ನಾವು? ಪ್ಯೂಬರ್ಟಿ ಆದಾಗ ದ ರಿಪ್ರೊಡಕ್ಟಿವ್ ಆರ್ಗನ್ಸ್ ಬಿಕಮ್ ಫಂಕ್ಷನಲ್ ಅಂತ ಹೇಳ್ತೀವಿ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೇಮ್ ಪ್ಲಾಂಟ್ಸಲ್ಲಿ ಕೂಡ ಪ್ಲಾಂಟ್ ಹುಟ್ಟಿದ ತಕ್ಷಣ ಹೂವನ್ನು ಬಿಡಲ್ಲ ಅಲ್ವಾ? ಒಂದು ಲೆವೆಲಿಗೆ ಬೆಳೆದ ಮೇಲೆ ಅದಕ್ಕೆ ಫ್ಲವರ್ ಪ್ರೊಡ್ಯೂಸ್ ಮಾಡೋ ಎಬಿಲಿಟಿ ಬರುತ್ತೆ. ಕರೆಕ್ಟ್ ಅಲ್ವಾ? ಆ್ಯಂಡ್ ಆ ಹಾರ್ಮೋನ್ ಏನು? ಫ್ಲೋರಿಜನ್. ಹ್ಯೂಮನ್ಸಲ್ಲಿ ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ? ಮೇಲ್ಸ್ ಆದರೆ ಟೆಸ್ಟೋಸ್ಟಿರಾನ್ ಅಂತೀವಿ ಅಥವಾ ಮೇಲ್ ಸೆಕ್ಸ್ ಹಾರ್ಮೋನ್ಸ್ ಅಂತೀವಿ. ಫಿಮೇಲ್ಸ್ ಆದರೆ ಪ್ರೊಜೆಸ್ಟಿರಾನ್, ಈಸ್ಟ್ರೋಜನ್ ಅಂತ ಹೇಳ್ತೀವಿ. ಹಾಗೆ ಕೆಲಸ ಮಾಡುವಂಥ ಹಾರ್ಮೋನ್ ಇನ್ ಪ್ಲಾಂಟ್ ಬಾಡಿ, ದಟ್ ಟು ಇನ್ ಏಂಜಿಯೋಸ್ಪರ್ಮ್ಸ್ ಇಸ್ ಫ್ಲೋರಿಜನ್. ಓಕೆನಾ? ಇಷ್ಟು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಜಸ್ಟ್ ದ ಇಂಟ್ರೊಡಕ್ಷನ್ ಆಫ್ ಹೌ ದ ಫ್ಲವರ್ ಇಸ್ ಪ್ರೊಡ್ಯೂಸ್ಡ್. ಇನ್ನೊಂದು ನೀವು ಏನು ನೆನ್ಪಿಟ್ಕೋಬೇಕು ಇಸ್ ದ ಸ್ಟ್ರಕ್ಚರ್ ಆಫ್ ಫ್ಲವರ್. ಹೂವಿನ ಸ್ಟ್ರಕ್ಚರನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಇದು ಅಗೇನ್ ನೀವು ಐ ಥಿಂಕ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಆಲ್ರೆಡಿ ಕವರ್ ಆಗಿದೆ. ಹವೆವರ್ ವಿ ಹ್ಯಾವ್ ಟು ಶೆಡ್ ಸಮ್ ಲೈಟ್ ಹಿಯರ್. ಕೆಲವು ಪಾರ್ಟ್ಸನ್ನು ನಾವು ನೋಡ್ಕೊಬೇಕು. ಪಾಸಿಬಲಿ ನಿಮಗೆ 2 ಮಾರ್ಕಿಗೆ ಡ್ರಾ ಮಾಡೋಕ್ಕೂ ಹೇಳಬಹುದು. ಬೋರ್ಡ್ ಎಕ್ಸಾಮ್ಸಲ್ಲಿ ಇಂಥ ಕ್ವೆಶನ್ಸ್ ಕ್ವೈಟ್ ರೇರ್. ಇಷ್ಟು ಈಸಿಯಾಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಕೊಡೋವಂಥ ಕ್ವೆಶನ್ ಸ್ವಲ್ಪ ರೇರ್ ಆಗಿದೆ. ಬಟ್ ನೆವರ್ದಲೆಸ್ ಚಾನ್ಸ್ ತಗೊಳ್ಳುವಂಗಿಲ್ಲ. ಸೊ ಲೆಟ್ಸ್ ಜಸ್ಟ್ ಡ್ರಾ ಇಟ್ ವೆರಿ ಸಿಂಪ್ಲಿ. ನಿಮಗೆ ಫ್ಲವರ್ ಅಂದ ತಕ್ಷಣ ನಾನಿವಾಗ ಸಿಂಗಲ್ ಫ್ಲವರನ್ನು ತಗೊತಾ ಇದ್ದೀನಿ. ಇನ್ಫ್ಲಾರೆಸೆನ್ಸ್ ಕೂಡ ಡ್ರಾ ಮಾಡಿ ಸ್ವಲ್ಪ ನಿಮಗೆ 11th ಇದು ಮಾರ್ಫಾಲಜಿ ಫ್ಲವರಿಂಗ್ ಪ್ಲಾಂಟ್ ಜೊತೆ ಕನೆಕ್ಟ್ ಮಾಡ್ಸಕ್ಕೆ ನೋಡ್ತೀನಿ. ಓಕೆ, ಸೊ ಈ ಸ್ಟಾಕನ್ನು ಏನಂತ ಕರಿತೀವಿ ನಾವು? ಇದನ್ನು ನಾವು ಪೆಡಿಸೆಲ್ ಅಂತ ಕರಿತೀವಿ. ಅಥವಾ ಹೂದು ಸ್ಟಾಕ್ ಏನಿದೆ ಅಥವಾ ಅದನ್ನು ನಾವು ಏನಂತ ಕರೆಯೋದು? ಪೆಡಿಸೆಲ್ ಅಂತ ಕರಿತೀವಿ. ಆ ಪೆಡಿಸೆಲ್ ಮೇಲೆ ಇರುವಂಥ ಸ್ಟ್ರಕ್ಚರ್ ಅಥವಾ ಸ್ಟೇಜ್ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ. ಇದನ್ನು ಏನಂತ ಕರಿತೀವಿ? ವಾಟ್ ಡು ವಿ ಕಾಲ್ ದಿಸ್ ಸ್ಟ್ರಕ್ಚರ್ ಆ್ಯಸ್? ಇದನ್ನು ನಾವು ಥ್ಯಾಲಾಮಸ್ ಅಥವಾ ರಿಸೆಪ್ಟೆಕಲ್ ಅಂತ ಕರೆಯುವಂಥದ್ದು. ಯು either call it as thalamus or you call it as receptacle. ಓಕೆ, ಎಲ್ಲ ವರ್ಲ್ಸ್ ಇದೆಯಲ್ವಾ, ಫ್ಲವರ್ಸ್ ಇದೆಲ್ಲ ವರ್ಲ್ಸ್ ಇದೆಯಲ್ವಾ, ಅದು ಡೆವಲಪ್ ಆಗೋದು ಎಲ್ಲಿ? ಆನ್ ದ ಥ್ಯಾಲಾಮಸ್. ಥ್ಯಾಲಾಮಸ್ ಮೇಲೆ ಡೆವಲಪ್ ಆಗುವಂಥದ್ದು. ಸೊ ವಾಟ್ ಇಸ್ ಪೆಡಿಸಿಲ್? ಪೆಡಿಸಿಲನ್ನು ಏನಂತ ಕರೆಯೋದು ನಾವು? ಸ್ಟಾಕ್ ಆಫ್ ಫ್ಲವರ್. ಇದನ್ನು ನಾವು ಸ್ಟಾಕ್ ಆಫ್ ಫ್ಲವರ್ ಅಂತ ಕರಿತೀವಿ. ಥ್ಯಾಲಾಮಸ್ ಅಥವಾ ರಿಸೆಪ್ಟೆಕಲ್ ಏನು? ವೇರ್ all worlds are arranged ಅಂತ ಹೇಳ್ತೀವಿ ಅಲ್ವಾ? ಓಕೆ, ಸೊ ಯಾವುದೆಲ್ಲ ವರ್ಲ್ಡ್ಸ್ ಪ್ರೆಸೆಂಟ್ ಇದೆ ಅಂತ ನೋಡೋಣ. ವಾಟ್ ಆ್ಯಂಡ್ ಆಲ್ ವರ್ಲ್ಡ್ಸ್ ಆರ್ ಪ್ರೆಸೆಂಟ್ ಅಂತ ನೋಡೋಣ. ದ ಔಟರ್ ಮೋಸ್ಟ್ ವರ್ಲ್ ಇರುವಂಥದ್ದು ಈ ಕಡೆ ಬರಿತಾ ಇದ್ದೀನಿ ನಾನು. ವರ್ಲನ್ನು ಏನಂತ ಕರಿತೀವಿ? ಕೇಲಿಕ್ಸ್ ಅಂತ ಕರಿತೀವಿ ಅಥವಾ ಕೇಲಿಕ್ಸ್ ಅಂತ ಕರಿತೀವಿ. ಅದರದ್ದು ಯೂನಿಟ್ ಏನಾಗುತ್ತೆ? ಯೂನಿಟ್ ಆಫ್ ಕೇಲಿಕ್ಸ್. ವಾಟ್ ಇಸ್ ದ ಯೂನಿಟ್ ಆಫ್ ಕೇಲಿಕ್ಸ್? ಯೂನಿಟ್ ಆಫ್ ಕೇಲಿಕ್ಸ್ ಏನು? ಎನಿಬಡಿ ಪ್ಲೀಸ್ ಆನ್ಸರ್ ಇಟ್. ಯೂನಿಟ್ ಆಫ್ ಕೇಲಿಕ್ಸ್ ಏನಾಗುತ್ತೆ? ವಾಟ್ ಡು ಯು ಕಾಲ್ ದ ಯೂನಿಟ್ಸ್ ಆಫ್ ಕೇಲಿಕ್ಸ್? ಇದನ್ನು ಏನಂತ ಕರಿತೀವಿ? ಕ್ಯಾನ್ ಎನಿವನ್ ಟೆಲ್ ಮಿ? ಯೂನಿಟ್ ಆಫ್ ಕೇಲಿಕ್ಸ್ ಇಸ್ ಕಾಲ್ಡ್ ಆಸ್, ವರ್ಲ್ಡ್ ಹೆಸರು ಕೇಲಿಕ್ಸ್, ಯೂನಿಟ್ ಅನ್ನ ಏನಂತ ಕರಿತೀವಿ? ಎನಿವನ್ ಟ್ರೈ ಮಾಡಿ ನೋಡೋಣ. ಸೆಪಲ್. ವೆರಿ ಗುಡ್, ಮನೀಷಾ ಸೇ ಸೆಪಲ್. ಎಕ್ಸಾಕ್ಟ್ಲಿ, ಆ ಯೂನಿಟನ್ನು ನಾವು ಸೆಪಲ್ ಅಂತ ಕರಿತೀವಿ ಅಥವಾ ಸೆಪಲ್ಸ್ ಅಂತ ಕರೆಯುವಂಥದ್ದು. ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಸೆಪಲ್? ಸೆಪಲ್ ಇದು ಫಂಕ್ಷನ್ ಏನು? ಸೆಪಲ್ ಇದು ಫಂಕ್ಷನ್ ಬಂದ್ಬಿಟ್ಟು ಇಟ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಟಿಂಗ್ ದ ಫ್ಲವರ್ ಇನ್ ಬಡ್ ಕಂಡೀಷನ್ ಅಲ್ವಾ?
ಬಡ್ ಕಂಡೀಷನ್ ಅಲ್ಲಿ ಪ್ರೊಟೆಕ್ಟ್ ಮಾಡೋ ಕೆಲಸ ಕೇಲಿಕ್ಸ್ ಇದು. ಒಮ್ಮೆ ಹೂ ಅರಳಿದ ಮೇಲೆ ಆ ಪ್ರೊಟೆಕ್ಟಿವ್ ಫಂಕ್ಷನ್ ಸೆಪಲ್ ತೋರಿಸೋದಿಲ್ಲ. ಓಕೆ, ಫ್ರೂಟ್ ಫಾರ್ಮೇಶನ್ ಆದಾಗ ಏನಾಗುತ್ತೆ, ಸೆಪಲ್ ಅನ್ನೋದು ಆಮೇಲೆ ಉದ್ರಿ ಹೋಗುವಂಥದ್ದು ಅಥವಾ ಇಟ್ ವಿಲ್ ಫಾಲ್ ಆಫ್ ಅಂತೀವಿ ಇನ್ ಮೋಸ್ಟ್ ಆಫ್ ದ ಕೇಸಸ್. ಕೆಲವು ಕೇಸಸ್ ಅಲ್ಲಿ ಈ ಸೆಪಲ್ ಇವನ್ ಫ್ರೂಟ್ ಅಲ್ಲಿ ಕೂಡ ನೀವು ನೋಡಬಹುದು, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು. ಸೊ ಫಂಕ್ಷನ್ ಏನು ಇದ್ರದ್ದು, ಪ್ರೊಟೆಕ್ಟ್ಸ್ ಫ್ಲೋರಲ್ ಬಡ್ ಅಂತ ಹಾಕ್ಬಹುದು, ಪ್ರೊಟೆಕ್ಟ್ಸ್ ಫ್ಲೋರಲ್ ಬಡ್ಸ್ ಅಂತ ಬರಿಬಹುದು ಅಲ್ವಾ. ಓಕೆ, ಕೇಲಿಕ್ಸ್ ಆದ ನಂತರ ಬರುವಂಥ ಲೇಯರ್ ಯಾವುದು, ಹೂವಲ್ಲಿರುವಂಥ ನೆಕ್ಸ್ಟ್ ಲೇಯರ್ ಅನ್ನ ಏನಂತ ಕರಿತೀವಿ, ಇದನ್ನ ನಾವು ಪೆಟಲ್ ಅಂತ ಕರಿಬಹುದು ಅಲ್ವಾ. ಈ ಪರ್ಟಿಕ್ಯುಲರ್ ಯೂನಿಟ್ ಅನ್ನ ನೀವು ಪೆಟಲ್ ಅಂತ ಕರಿತೀರಾ, ಯು ಕ್ಯಾನ್ ಕಾಲ್ ದ ಯೂನಿಟ್ ಆಸ್ ಪೆಟಲ್, ಬಟ್ ಓವರ್ ಆಲ್ ಈ ವರ್ಲ್ ಅನ್ನ ಏನಂತ ಕರಿತೀರಾ, ಕೊರೋಲಾ ಅಂತ ಕರೆಯುವಂಥದ್ದು. ಕರೆಕ್ಟ್ ಅಲ್ವಾ, ಕೊರೋಲಾ. ಇದ್ರದ್ದು ಯೂನಿಟ್ ಯಾವುದು, ಪೆಟಲ್ಸ್. ಪೆಟಲ್ಸ್ ಇದ್ ಕೆಲಸ ಏನು, ವಾಟ್ ಇಸ್ ದ ಫಂಕ್ಷನ್ ಆಫ್ ಪೆಟಲ್ಸ್ ಇನ್ ಮೋಸ್ಟ್ ಆಫ್ ದ ಫ್ಲವರ್ಸ್. ಪೆಟಲ್ಸ್ ಇದು ಕೆಲಸ ಏನು, ವಾಟ್ ಇಸ್ ದ ಫಂಕ್ಷನ್ ಆಫ್ ಪೆಟಲ್, ಎನಿವನ್, ಪೆಟಲ್ಸ್ ಇದ್ ಕೆಲಸ ಏನು, ಟ್ರೈ ಟು ಆನ್ಸರ್ ಇಟ್. ಗುಡ್, ವೆರಿ ಗುಡ್. ಸೆಪಲ್, ಸೆಪಲ್, ಕೊರೋಲಾ, ಎಸ್, ವೆರಿ ಗುಡ್. ಸೊ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ, 11 ಸ್ವಲ್ಪ ನೆನಪಿದೆ ನಿಮಗೆ. ಓಕೆ, ಅಥವಾ ಈ ಚಾಪ್ಟರ್ ಆಗಿರಬಹುದು. ಅಟ್ರಾಕ್ಟಿವ್, ಎಸ್, ಅಟ್ರಾಕ್ಟ್ಸ್ ವಾಟ್, ಅಟ್ರಾಕ್ಟ್ಸ್ ವಾಟ್, ಅಟ್ರಾಕ್ಟ್ಸ್ ಪಾಲಿನೇಟರ್ಸ್ ಅಂತ ಬರಿಬಹುದು. ಎಲ್ಲ ಹೂವಲ್ಲಿ ಕೆಲಸವನ್ನು ಮಾಡಲ್ಲ ಅದು. ಇವಾಗ ನಾನು ಮಲ್ಲಿಗೆಯನ್ನು ತಗೊಂಡೆ ಅಥವಾ ಜಾಸ್ಮಿನ್ ಅನ್ನು ತಗೊಂಡೆ, ಅಲ್ಲಿ ನೋಡಿ ಪೆಟಲ್ಸ್ ವೈಟ್ ಇದೆ. ಸೊ ಆ್ಯಕ್ಚುಲಿ ಆ ಪೆಟಲ್ಸು ಏನು ಮಾಡ್ತಾ ಇದೆ, ಇಟ್ ಈಸ್ ನಾಟ್ ಅಟ್ರಾಕ್ಟಿಂಗ್ ದ ಪಾಲಿನೇಟರ್ ಎವಿಡೆಂಟ್ಲಿ ಅಲ್ವಾ, ಅದರದ್ದು ಪ್ರೈಮರಿ ಫಂಕ್ಷನ್ ಅದಲ್ಲ. ಸೊ ಓಕೆ, ಮಲ್ಲಿಗೆಗೆ ಹೇಗೆ ಪಾಲಿನೇಟರ್ಸ್ ಅಟ್ರಾಕ್ಟ್ ಆಗೋದು, ಬಿಕಾಸ್ ದ ಫ್ರೇಗ್ರೆನ್ಸ್ ಅಥವಾ ಫ್ರೇಗ್ರೆನ್ಸ್ ಇಂದಾಗಿ ಅಟ್ರಾಕ್ಟ್ ಆಗುವಂಥದ್ದು. ಸೊ ಇನ್ ಮೋಸ್ಟ್ ಆಫ್ ದ ಫ್ಲವರ್ಸ್ ಕೊರೋಲಾದ ಫಂಕ್ಷನ್ ಏನು, ಟು ಅಟ್ರಾಕ್ಟ್ ದ ಪಾಲಿನೇಟರ್. ಬಟ್ ಇದನ್ನ ಓನ್ಲಿ ಫಂಕ್ಷನ್ ಅಂತ ಹೇಳ್ಬೋದಾ, ಇನ್ ಆಲ್ ಫ್ಲವರ್ಸ್ ಕೊರೋಲಾ ಅಟ್ರಾಕ್ಟ್ಸ್ ಪಾಲಿನೇಟರ್ ಅಂತ ಹೇಳ್ಬೋದಾ, ನಾಟ್ ನೆಸೆಸರಿ. ಇದು ಆಗಿರಬೇಕು ಅಂತಿಲ್ಲ. ಸೊ ಇಟ್ ಅಟ್ರಾಕ್ಟ್ಸ್ ದ ಪಾಲಿನೇಟರ್ ಅಲ್ವಾ, ದಿಸ್ ಇಸ್ ಕೊರೋಲಾ. ನೆಕ್ಸ್ಟ್ ಮೇಲ್ ರಿಪ್ರೊಡಕ್ಟಿವ್ ವರ್ಲಿಗೆ ಬರೋಣ. ಮೇಲ್ ರಿಪ್ರೊಡಕ್ಟಿವ್ ವರ್ಲ್ ಅಲ್ಲಿ ನಮಗೆ ಕಾಣಿಸೋಂಥದ್ದು ವಾಟ್ ಇಸ್ ದಿಸ್, ಮೇಲ್ ರಿಪ್ರೊಡಕ್ಟಿವ್ ವರ್ಲ್ ಅನ್ನ ಏನಂತ ಕರಿತೀವಿ, ಇದನ್ನ ನಾವು ಆಂಡ್ರೀಶಿಯಮ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಆಂಡ್ರೀಶಿಯಮ್. ಇದರಲ್ಲಿ ಇರುವಂತಹ ಯೂನಿಟ್ಸ್ ಅನ್ನ ನಾವು ಸ್ಟೇಮನ್ ಅಂತ ಕರಿತೀವಿ. ವಿ ವಿಲ್ ಬಿ ಟಾಕಿಂಗ್ ಅ ಲಾಟ್ ಅಬೌಟ್ ಸ್ಟೇಮನ್ ಇನ್ ದ ಅಪ್ಕಮಿಂಗ್ hours of the same class. ಸೊ ಇವಾಗ ಇದ್ರ ಬಗ್ಗೆ ನಾನು ಹೆಚ್ಚು ಹೇಳ್ತಾ ಇಲ್ಲ. ಯೂನಿಟ್ ಅನ್ನ ಸ್ಟೇಮನ್ಸ್ ಅಂತ ಕರಿತೀವಿ. ಈ ಸ್ಟೇಮನ್ಸಿಗೆ 2 ಪಾರ್ಟ್ ಇದೆ, ಒಂದು ಫಿಲಮೆಂಟ್ ಅಂತ, ಒಂದು ಆಂಥರ್ ಅಂತ ಪಾರ್ಟ್ ಇದೆ. ಎಸ್, ವೆರಿ ಗುಡ್. ಸ್ಟೇಮನ್ಸ್ ಅಂತ ಕರಿತೀವಿ ಅಲ್ವಾ. ಸೊ ದೇರ್ ಆರ್ ಡಿಫ್ರೆಂಟ್ ಪಾರ್ಟ್ಸ್ ದೇರ್. ಆ ಪಾರ್ಟ್ಸ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು. ದೆನ್ ಕಮ್ಸ್ ದ ನೆಕ್ಸ್ಟ್ ಆ್ಯಂಡ್ ದ ಫೀಮೇಲ್ ರಿಪ್ರೊಡಕ್ಟಿವ್ ವರ್ಲ್ ಅಂತ ಹೇಳ್ಬೋದು ಅಥವಾ ಪಾರ್ಟ್ ಅಂತ ಹೇಳ್ಬೋದು. And that is basically what is the female reproductive part. Female reproductive part anna ಏನಂತ ಕರಿತೀವಿ ನಾವು, what do we call the female reproductive part? Anyone? Female reproductive part anna what do you call the female reproductive part? ಅದರದ್ದು ಯೂನಿಟ್ ಯಾವುದು, ಎರಡನ್ನೂ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಪಿಸ್ಟಿಲ್, ವೆರಿ ಗುಡ್ ಮುನೀಶಾ, ಪಿಸ್ಟಿಲ್, ಗುಡ್. ಆ್ಯಂಡ್ ಅದ್ರದ್ದು ಯೂನಿಟ್ ಅನ್ನ ಏನಂತ ಕರಿತೀವಿ, ವಾಟ್ ಡು ವಿ ಕಾಲ್ ದ ಯೂನಿಟ್ ಆಫ್ ಪಿಸ್ಟಿಲ್? ಪಿಸ್ಟಿಲ್ ಇದು ಯೂನಿಟ್ ಅನ್ನ ಏನಂತ ಹೇಳ್ತೀವಿ ನಾವು? ಎನಿವನ್? ಗೈನೀಷಿಯಂ. ಗೈನೀಷಿಯಂ ಅಂಡ್ ಪಿಸ್ಟಿಲ್ ಆರ್ ದ ಸೇಮ್ ಅಲ್ವಾ? ಕಾರ್ಪೆಲ್ಸ್, ಎಸ್, ಹಿಂದೂಶ್ರೀ ಸೇಸ್ ಕಾರ್ಪೆಲ್, ವೆರಿ ಗುಡ್. ಸೊ ಇದನ್ನ ನಾವು ಗೈನೀಷಿಯಂ ಅಂತ ಕರಿತಾ ಇದ್ದೀವಿ. ದ್ಯಾಟ್ ಈಸ್ ದ ಫಿಮೇಲ್ ರಿಪ್ರೊಡಕ್ಟಿವ್ ವರ್ಲ್. ಇದರದ್ದು ಯೂನಿಟ್ಸ್ ಏನಿದೆ ಇದನ್ನ ನಾವು ಕಾರ್ಪೆಲ್ಸ್ ಅಂತ ಕರಿತೀವಿ. ಓಕೆ, ಗೈನೀಷಿಯಂ ಆ್ಯಂಡ್ ಪಿಸ್ಟಿಲ್ ಮೀನ್ ದ ಸೇಮ್. ಗೈನೀಷಿಯಂ ಆ್ಯಂಡ್ ಪಿಸ್ಟಿಲ್ ಇದನ್ನ ಸಿನಾನಿಮ್ ಆಗಿ ಯೂಸ್ ಮಾಡಬಹುದು. ಓವರಿ, ಸಾಯಿ ಕಿರಣ್ ಆ್ಯಂಡ್ ಬಾಸು, ಓವರಿ ಅನ್ನೋದು ಏನಿದೆ ದಟ್ ಈಸ್ ಒನ್ ಪರ್ಟಿಕ್ಯುಲರ್ ಪಾರ್ಟ್ ಅಷ್ಟೇ. ಪೂರ್ತಿ ಗೈನೀಷಿಯಂ ಅನ್ನ ನಾನು ತಗೊಂಡ್ರೆ ಓವರಿ, ಸ್ಟೈಲ್, ಸ್ಟಿಗ್ಮಾ 3 ಬರುತ್ತೆ ಅದರಲ್ಲಿ ಅಲ್ವಾ. ಸೊ ಪಿಸ್ಟಿಲ್ ಅಥವಾ ಗೈನೀಷಿಯಂ ಆರ್ ಸಿನಾನಿಮ್ಸ್, ಸೇಮ್ ವರ್ಡ್ಸ್ ಇದು. ಅಂಡ್ ಅದ್ರದ್ದು ಯೂನಿಟ್ ಅನ್ನ ಕಾರ್ಪೆಲ್ ಅಂತ ಕರಿತೀವಿ. ಆಂಡ್ರೀಷಿಯಂ ಅಂಡ್ ಸ್ಟೇಮನ್ ಆರ್ ನಾಟ್ ಸೇಮ್. ಆಂಡ್ರೀಷಿಯಂ ಇಸ್ ನಾಟ್ ಸೇಮ್ ಆಸ್ ಸ್ಟೇಮನ್. ಆಂಡ್ರೀಷಿಯಂ ಇದು ಒಂದು
ಯೂನಿಟ್ ಅನ್ನ ಸ್ಟೇಮನ್ ಅಂತ ಕರೆಯುವಂಥದ್ದು. ಓಕೆ, ಗೈನಿಷಿಯಮ್ ಇದು ಯೂನಿಟ್ ಅನ್ನ ಪಿಸ್ಟಲ್ ಅಂತ ಹೇಳ್ತಿಲ್ಲ. ಗೈನಿಷಿಯಮ್ ಅಂಡ್ ಪಿಸ್ಟಲ್ ಆರ್ ಸೇಮ್. ಅದ್ರದ್ದು ಗೈನಿಷಿಯಮ್ ಅಥವಾ ಪಿಸ್ಟಲ್ ಇದು ಯೂನಿಟ್ ಅನ್ನ ಕಾರ್ಪೆಲ್ ಅಂತ ಕರಿತೀವಿ. ಓಕೆ, ವಿ ವಿಲ್ ಲ್ಯಾಬೊರೇಟ್ ಆನ್ ದೀಸ್ ಟು ಲೇಟರ್. ಇಲ್ಲಿ ನೀವು ಇನ್ನೊಂದು ಏನು ನೆನ್ಪಿಟ್ಕೋಬೇಕು, ದ್ಯಾಟ್ ದೀಸ್ ಟು ಆಂಡ್ರೀಷಿಯಮ್ ಅಂಡ್ ಗೈನಿಷಿಯಮ್ ಇದನ್ನ ನಾವು ರಿಪ್ರೊಡಕ್ಟಿವ್ ವರ್ಲ್ಸ್ ಅಂತ ಕರಿತೀವಿ. ರಿಪ್ರೊಡಕ್ಟಿವ್ ವರ್ಲ್ಸ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ವರ್ಲ್ ಬಿಕಾಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ಲಿ ಇದೇ ಹೆಲ್ಪ್ ಮಾಡೋದು. ಮೇಲ್ ಗೆಮೀಟ್ ಆ್ಯಂಡ್ ಫೀಮೇಲ್ ಗೆಮೀಟನ್ನು ಪ್ರೊಡ್ಯೂಸ್ ಮಾಡುವಂಥ ಸ್ಟ್ರಕ್ಚರ್ ಇದು. ಅದೇ ಕೇಲಿಕ್ಸ್ ಆ್ಯಂಡ್ ಕೊರೋಲಾ ಇದೆಯಲ್ವಾ, ಈ ಎರಡು ಪರ್ಟಿಕ್ಯುಲರ್ ವರ್ಲ್ಸ್ ಏನಿದೆ ಇದನ್ನು ನೀವು ಆಕ್ಸೆಸರಿ ವರ್ಲ್ ಅಂತ ಕರಿಬಹುದು. ಆಕ್ಸೆಸರಿ ವರ್ಲ್ ಅಥವಾ ಇದನ್ನು ಇವನ್ ನಾನ್ ಎಸೆನ್ಷಿಯಲ್ ವರ್ಲ್ಸ್ ಅಂತ ಕೂಡ ಕರಿಬಹುದು. ಇದನ್ನ ಯಾಕೆ ನಾನ್ ಎಸೆನ್ಷಿಯಲ್ ಕರಿತಾ ಇದ್ದೀರಾ? ಬಿಕಾಸ್ ಇದು ಇದ್ರೂ ನಡೆಯುತ್ತೆ, ಇಲ್ಲದಿದ್ರೂ ನಡೆಯುತ್ತೆ. ಬಿಕಾಸ್ ಇಟ್ ಇಸ್ ನಾಟ್ ಡೈರೆಕ್ಟ್ಲಿ ಪಾರ್ಟಿಸಿಪೇಟಿಂಗ್ ಇನ್ ರಿಪ್ರೊಡಕ್ಷನ್. ವೈ ಆರ್ ಯು ಕಾಲಿಂಗ್ ದೆಮ್ ಆಸ್ ನಾನ್ ಎಸೆನ್ಷಿಯಲ್ ವರ್ಲ್ಸ್? ಬಿಕಾಸ್ ದೇ ಆರ್ ನಾಟ್ ಡೈರೆಕ್ಟ್ಲಿ ಪಾರ್ಟಿಸಿಪೇಟಿಂಗ್ ಇನ್ ರಿಪ್ರೊಡಕ್ಷನ್. ಹವೆವರ್ ಈ ರಿಪ್ರೊಡಕ್ಟಿವ್ ವರ್ಲ್ಸ್ ಏನಿದೆ ಇದನ್ನ ಎಸೆನ್ಷಿಯಲ್ ವರ್ಲ್ಸ್ ಕೂಡ ಕರಿಬಹುದು. ಬಿಕಾಸ್ ದೇ ಡೈರೆಕ್ಟ್ಲಿ ಪಾರ್ಟಿಸಿಪೇಟ್ ಇನ್ ರಿಪ್ರೊಡಕ್ಷನ್. ಡೈರೆಕ್ಟ್ ಆಗಿ ರಿಪ್ರೊಡಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ಅಲ್ವಾ. ಸೊ ದೀಸ್ ಆರ್ ದ 4 ಮೇಜರ್ ವರ್ಲ್ಸ್ ದಟ್ ಯು ಫೈಂಡ್ ಇನ್ ದ ಫ್ಲವರ್. ಇಲ್ಲಿ ತನಕ ಏನು ಡೌಟ್ ಇಲ್ಲ ಅನ್ಕೊಂಡಿದ್ದೀನಿ. ಡು ಯು ಹ್ಯಾವ್ ಎನಿ ಡೌಟ್ಸ್? ಏನಾದರೂ ಡೌಟ್ ಇದೆಯಾ? ಡು ಯು ಹ್ಯಾವ್ ಎನಿ ಡೌಟ್ಸ್? ಇಲ್ಲ ಅಂತ ಹೇಳಿದ್ರೆ ಮುಂದೆ ಹೋಗೋಣ. ಐ ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇನ್ನೊಂದು ಟಾಪಿಕ್ಗೆ ಹೋಗ್ತೀನಿ ನಾನು. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗಿದೆ? ಸೊ ವಾಟ್ ಆರ್ ದ ಆಕ್ಸೆಸರಿ ಅಥವಾ ನಾನ್ ಎಸೆನ್ಷಿಯಲ್ ವರ್ಲ್ಸ್? ಕೇಲಿಕ್ಸ್ ಆ್ಯಂಡ್ ಕೊರೋಲಾ. ಆ್ಯಂಡ್ ವಾಟ್ ಆರ್ ದ ಎಸೆನ್ಷಿಯಲ್ ಅಥವಾ ರೀಪ್ರೊಡಕ್ಟಿವ್ ವರ್ಲ್ಸ್? ಅದನ್ನು ಗೈನಿಷಿಯಮ್ ಅಥವಾ ಪಿಸ್ಟಲ್ ಆರ್ ಎಲ್ಸ್ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಆಂಡ್ರೀಷಿಯಮ್. ಓಕೆ, ಗುಡ್ ಟು ಗೋ. ಐ ಹೋಪ್ ಗುಡ್ ಟು ಗೋ. ಎಸ್, ಸೊ ಐಲ್ ಮೂವ್ ಫಾರ್ವರ್ಡ್. ಮುಂದೆ ಹೋಗೋಣ. ಓಕೆ, ಡನ್. ಎಸ್, so now we will talk about pre-fertilization event. Fertilization ಆಗೋ ಮುಂಚೆ ಆಗುವಂಥ ಇವೆಂಟ್ಸ್ ಯಾವುದು ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಥವಾ ಇನ್ ಎಂಜಿಯೋಸ್ಪರ್ಮ್ಸ್ ನಾವು ಮಾತಾಡ್ತಿರುವಂಥದ್ದು. ಫರ್ಟಿಲೈಸೇಷನ್ ಆಗೋ ಮುಂಚೆ ಏನಾಗಬೇಕು? ಫ್ಲವರ್ ಫಾರ್ಮೇಷನ್ ಅಂತೂ ಆಗಲೇಬೇಕು. ಅಟ್ ದ ಸೇಮ್ ಟೈಮ್ there has to be production of the gametes also ಅಲ್ವಾ. ಸ್ಪೆಸಿಫಿಕ್ ಆಗಿ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಅಲ್ಲಿ ಏನೆಲ್ಲ ಕಲಿತೀವಿ ನಾವು? ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಮೈಕ್ರೋಸ್ಪೋರೋಜೆನೆಸಿಸ್, ಮೈಕ್ರೋಸ್ಪೋರ್ ಫಾರ್ಮೇಷನ್ ಅಥವಾ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಮೈಕ್ರೋಸ್ಪೋರೋಜೆನೆಸಿಸ್ ಅಥವಾ ಪೋಲನ್ ಗ್ರೇನ್ ಫಾರ್ಮೇಷನ್. ಆ್ಯಂಡ್ ದೆನ್ ಕಮ್ಸ್ ಮೆಗಾಸ್ಪೋರೋಜೆನೆಸಿಸ್. ಮೆಗಾ ಸ್ಪೋರೋಜೆನೆಸಿಸ್ ಅನ್ನು ಕಲಿಬೇಕು. ಆ್ಯಂಡ್ ದೆನ್ ಕಮ್ಸ್ ಗೆಮೀಟ್ ಫಾರ್ಮೇಷನ್. ಸೆಪ್ರೇಟ್ ಆಗಿ ಗೆಮೀಟ್ ಫಾರ್ಮೇಷನ್ ಅಥವಾ ಗ್ಯಾಮಿಟೋಜೆನೆಸಿಸ್ ಅನ್ನೋದನ್ನು ಕೂಡ ಕಲಿಬೇಕು. ಇದಾದ ನಂತರ ಆಗುವಂಥ ಇವೆಂಟ್ ಯಾವುದು? ಇದನ್ನು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಇನ್ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ವಿ ಹ್ಯಾವ್ ಮೈಕ್ರೋಸ್ಪೋರೋಜೆನೆಸಿಸ್, ಮೆಗಾಸ್ಪೋರೋಜೆನೆಸಿಸ್ ಆ್ಯಂಡ್ ವಿ ಹ್ಯಾವ್ ಗ್ಯಾಮಿಟೋಜೆನೆಸಿಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮೈಕ್ರೋಸ್ಪೋರೋಜೆನೆಸಿಸ್ ಅನ್ನು ಕವರ್ ಮಾಡೋಣ. ಓಕೆ, but before that of course you should know the structure of the stamen or the microsporophyll. ಸೊ ಈ ಮೈಕ್ರೋಸ್ಪೋರೋಫಿಲ್ ಅಲ್ಲಿ ನಾನು ಸ್ಟೇಮನ್ ಅನ್ನು ತಗೊಂಡ್ರೆ ಮೈಕ್ರೋಸ್ಪೋರೋಫಿಲ್ ಅಂತ ಕರಿತೀವಿ. ವೈ ಡು ಯು ಕಾಲ್ ಇಟ್ ಆಸ್ ಮೈಕ್ರೋಸ್ಪೋರೋಫಿಲ್? ವೈ ಇಸ್ ದ ಸ್ಟೇಮನ್ ಕಾಲ್ಡ್ ಆಸ್ ಮೈಕ್ರೋಸ್ಪೋರೋಫಿಲ್? ಒಂದನ್ನು ನೆನ್ಪಿಟ್ಕೊಳ್ಳಿ. ವೆನ್ ವಿ ಸ್ಟಾರ್ಟೆಡ್ ವಿತ್ ದ ವರ್ಡ್ ಫ್ಲವರ್ ನಾನೇನಂತ ಹೇಳಿದೆ? ದ್ಯಾಟ್ ಇಟ್ ಈಸ್ ಮಾಡಿಫೈಡ್ ಶೂಟ್ ಅಂತ ಹೇಳಿದೆ ಅಲ್ವಾ. ಶೂಟಲ್ಲಿ ಅಥವಾ ಸ್ಟೆಮ್ಮಲ್ಲಿ ಇರುವಂಥದ್ದು ನಾರ್ಮಲ್ ಆಗಿರುವಂಥ ಸ್ಟ್ರಕ್ಚರ್ ಯಾವುದು? ಲೀವ್ಸ್, ಎಲೆಗಳು. ಸೊ ಈ ಫ್ಲವರ್ ಇದು ಪ್ರತಿ ಪಾರ್ಟ್ ಇದೆ ಅಲ್ವಾ, ದಟ್ ಇಸ್ ಕೇಲಿಕ್ಸ್, ಕೊರೋಲಾ, ಆಂಡ್ರೀಷಿಯಮ್, ಗೈನೀಷಿಯಮ್. ಇದು ನಾಲ್ಕು ದೇ ಆರ್ ಆ್ಯಕ್ಚುಲಿ ಮಾಡಿಫೈಡ್ ಲೀವ್ಸ್ ಅಂತ ಹೇಳ್ತೀವಿ. ಲೀಫ್ ಅಥವಾ ಎಲೆಗಳೇನಿದೆ ಅದು ಮಾಡಿಫೈ ಆಗಿ ಇಂಥ ಸ್ಟ್ರಕ್ಚರನ್ನು ತಗೊಂಡಿರೋವಂಥದ್ದು. ಮೈಕ್ರೋಸ್ಪೋರೋಫಿಲ್ ಅಂತ ಹೇಳಿದ್ರೆ ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಮಾಡೋ ಅಂಥ ಲೀವ್ಸ್ ಅಂತ ಅದರದ್ದು ಅರ್ಥ. ಆ ವರ್ಡ್ ಇದು ಅರ್ಥ ಅದು ಮೈಕ್ರೋಸ್ಪೋರೋಫಿಲ್.
ಓಕೆನಾ. ಸೊ ಮೈಕ್ರೋಸ್ಪೋರೋಫಿಲ್ಗೆ ಇನ್ನೊಂದು ಹೆಸರೇನು ಸ್ಟೇಮನ್, ಇದಕ್ಕೆ ಇನ್ನೊಂದು ಹೆಸರೇನು ಸ್ಟೇಮನ್ಸ್. ಇದನ್ನು ನೀವು ನೆನ್ಪಿಟ್ಕೋಬೇಕು. ಎಕ್ಸಾಮಲ್ಲಿ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ, ಎಕ್ಸಾಮಲ್ಲಿ ಕ್ವೆಶನ್ ಕೊಡೋನಿಗೆ ಗೊತ್ತು ದಟ್ ಸ್ಟೇಮನ್ ಇಸ್ ಅ ವೆರಿ ಕಾಮನ್ ವರ್ಡ್, ಮಕ್ಳಿಗೆ ಗೊತ್ತಿರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಸ್ಟೇಮನ್ ಜಾಗದಲ್ಲಿ ಮೈಕ್ರೋಸ್ಪೋರೋಫಿಲ್ ಅಂತ ಹಾಕ್ತಾರೆ. ಇಫ್ ಯು ಡೋಂಟ್ ಹ್ಯಾವ್ ದಿಸ್ ಇನ್ಫಾರ್ಮೇಶನ್ ಸ್ಟೋರ್ಡ್ ಇನ್ ಯೋರ್ ಬ್ರೈನ್, ನ್ಯಾಚುರಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಮೈಕ್ರೋಸ್ಪೋರೋಫಿಲ್ ಅಂತ ಹೇಳಿದ್ರೆ ಸ್ಟೇಮನ್, ಬಿಕಾಸ್ ದೇ ಪ್ರೊಡ್ಯೂಸ್ ಮೈಕ್ರೋಸ್ಪೋರ್ಸ್, ಹಾಗೆ ನೆನ್ಪಿಟ್ಕೊಳ್ಬೋದು. ಸೊ ಓವರ್ ಆಲ್ ನೀವು ಈ ಸ್ಟ್ರಕ್ಚರನ್ನು ನೋಡಿದ್ರೆ ಯು ವಿಲ್ ಗೆಟ್ ಅ ಸ್ಟಾಕ್. ಇದನ್ನು ನೀವು ಫಿಲಮೆಂಟ್ ಅಂತ ಕರಿತೀರಾ. ಯು ಗೋಯಿಂಗ್ ಟು ಕಾಲ್ ದಿಸ್ ಆಸ್ ಫಿಲಮೆಂಟ್ ಅಲ್ವಾ. ಫಿಲಮೆಂಟ್ ಅಂತ ಹೇಳಿದ್ರೆ ಏನು, ಇಟ್ ಈಸ್ ದ ಸ್ಟಾಕ್ ಆಫ್ ಸ್ಟೇಮನ್. ಸ್ಟಾಕ್ ಆಫ್ ಸ್ಟೇಮನ್. ಇದರ ತುದಿಯಲ್ಲಿರುವಂಥದ್ದು ಹಿಯರ್ ಯು ಸಿ ದಿಸ್ ಪರ್ಟಿಕ್ಯುಲರ್ ಸ್ಟ್ರಕ್ಚರ್, ಇದನ್ನು ಆಂಥರ್ ಅಂತ ಕರಿತೀವಿ. ಇದನ್ನು ನಾವು ಆಂಥರ್ ಅಂತ ಕರಿತೀವಿ. ಆಂಥರ್ ಕೆಲಸ ಏನು, ವಾಟ್ ಈಸ್ ಅ ಫಂಕ್ಷನ್ ಆಫ್ ಆಂಥರ್? ಆಂಥರ್ ಪ್ರೊಡ್ಯೂಸಸ್ ಮೈಕ್ರೋಸ್ಪೋರ್ಸ್ ಅಥವಾ ಪೋಲೆನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಇಟ್ ಪ್ರೊಡ್ಯೂಸಸ್ ಮೈಕ್ರೋಸ್ಪೋರ್ಸ್ ಆರ್ ಪೋಲೆನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನೊಂದು, ಇದು ಫಿಲಮೆಂಟ್ ಆ್ಯಂಡ್ ಆಂಥರ್ ಮಧ್ಯೆ ಇನ್ನೊಂದು ಸ್ಟ್ರಕ್ಚರ್ ಇದೆ, ಇದನ್ನು ನಾವು ಕನೆಕ್ಟಿವ್ ಅಂತ ಕರೆಯುವಂಥದ್ದು. ಕನೆಕ್ಟಿವ್ ನಿಮಗೆ ಇಲ್ಲಿ ಕಾಣಿಸ್ತಿಲ್ಲ, ಬಟ್ ವೆನ್ ಯು ಟೇಕ್ ಅ ಸೆಕ್ಷನ್ ಆಫ್ ಆಂಥರ್, ಕನೆಕ್ಟಿವ್ ನಿಮಗೆ ಕರೆಕ್ಟಾಗಿ ಕಾಣಿಸುತ್ತೆ. ಓಕೆ, ಬಿಟ್ವೀನ್ ದ ಟೂ ದರ್ ಇಸ್ ಅನದರ್ ಸ್ಟ್ರಕ್ಚರ್ ಕಾಲ್ಡ್ ಎಸ್ ಕನೆಕ್ಟಿವ್. ಸೊ ನಾನು ಸೆಕ್ಷನ್ ಆಫ್ ಆಂಥರ್ ಮಾಡಿದಾಗ ಕನೆಕ್ಟಿವ್ ಅನ್ನು ಅಲ್ಲಿ ಸ್ಪೆಸಿಫೈ ಮಾಡ್ತೀನಿ. ರೈಟ್ ನಾವು ಈ ಡಯಾಗ್ರಾಮಲ್ಲಿ ಕನೆಕ್ಟಿವ್ ನಮಗೆ ಕಾಣಿಸ್ತಾ ಇಲ್ಲ. ಆಲ್ ರೈಟ್, ಓಕೆ. ನೆಕ್ಸ್ಟ್ ಇನ್ನೊಂದು, ಫಿಲಮೆಂಟಲ್ಲಿ ಡಿಸ್ಟಲ್ ಎಂಡ್ ಆ್ಯಂಡ್ ಪ್ರಾಕ್ಸಿಮಲ್ ಎಂಡ್ ಅಂತ ಕೊಟ್ಟಿದ್ದಾರೆ. ಡಿಸ್ಟಲ್ ಎಂಡ್ ಅಂತ ಕೊಟ್ಟಿದ್ದಾರೆ, ಪ್ರಾಕ್ಸಿಮಲ್ ಎಂಡ್ ಅಂತ ಕೊಟ್ಟಿದ್ದಾರೆ. ಈ ತುದಿ ಇದೆಯಲ್ವಾ, ಈ ತುದಿ ಅಥವಾ ಈ ಟಿಪ್ಪನ್ನು ನಾವು ಪ್ರಾಕ್ಸಿಮಲ್ ಎಂಡ್ ಆಫ್ ಫಿಲಮೆಂಟ್ ಅಂತ ಕರೆಯುವಂಥದ್ದು. ಪ್ರಾಕ್ಸಿಮಲ್ ಎಂಡ್ ಆಫ್ ಫಿಲಮೆಂಟ್. ಪ್ರಾಕ್ಸಿಮಲ್ ಅಂತ ಹೇಳಿದ್ರೆ ಏನು, ಫಸ್ಟ್ ಬಂದಿರೋ ಫಸ್ಟ್ ಬೆಳೆದಿರೋ ಅಂಥದ್ದು. ಇದನ್ನು ನಾವು ಪ್ರಾಕ್ಸಿಮಲ್ ಎಂಡ್ ಆಫ್ ಫಿಲಮೆಂಟ್ ಅಂತ ಕರಿತೀವಿ. ಇದು ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೆ, ಇಟ್ ಇಸ್ ಅಟ್ಯಾಚ್ ಟು ವಾಟ್, ಅಟ್ಯಾಚ್ಡ್ ಟು ಥಲಾಮಸ್ ಅಥವಾ ರಿಸೆಪ್ಟಿಕಲ್. ಅಟ್ಯಾಚ್ಡ್ ಟು ಥಲಾಮಸ್ ಅಥವಾ ರಿಸೆಪ್ಟಿಕಲ್ ಅಂತ ನೆನ್ಪಿಟ್ಕೊಳ್ಳಿ. ಅದೇ ಇದರದು ಡಿಸ್ಟಲ್ ಎಂಡ್, ಈ ತುದಿ ಇದೆ ಅಲ್ವಾ, ಇದನ್ನು ನಾವು ಡಿಸ್ಟಲ್ ಎಂಡ್ ಅಂತ ಕರೆಯುವಂಥದ್ದು. Distal end is attached to what? It is attached to which structure? Attached to which structure? Dash ಹಾಕಿದ್ದೀನಿ ನಾನಲ್ಲಿ. Can you fill this blank? The distal end of the filament is attached to what? ಯಾವುದಕ್ಕೆ ಅಟ್ಯಾಚ್ ಆಗಿದೆ? Yes, fast. The distal end is attached to which structure? Answer ಮಾಡಿ ನೋಡೋಣ. Attached to which structure? Distal end of filament is attached to which structure? Try to participate. See, ನೀವು ತಪ್ಪು ಆನ್ಸರ್ ಕೊಟ್ಟರು ಓಕೆ, ನೀವು ತಪ್ಪು ಆನ್ಸರ್ ಕೊಟ್ಟರೆ ನಾನು ಅದನ್ನು ಕರೆಕ್ಟ್ ಮಾಡ್ತೀನಿ. ಕ್ಲಾಸಲ್ಲಿ ನೀವು ತಪ್ಪು ಆನ್ಸರ್ ಕೊಟ್ಟರೆ ಓಕೆ, ಎಕ್ಸಾಮಲ್ಲಿ ತಪ್ಪು ಆನ್ಸರ್ ಕೊಡಬಾರ್ದು. ಸೊ ಇಟ್ಸ್ ಓಕೆ ಇಫ್ ಯು ಆರ್ ರಾಂಗ್, ಐ ಡೋಂಟ್ ಮೈಂಡ್. ಎಸ್, ಆಂಥರ್ ಕರೆಕ್ಟ್. ಇದು ಆಂಥರಿಗೆ ಅಟ್ಯಾಚ್ ಆಗಿದೆ ಅಲ್ವಾ. ದ ಡಿಸ್ಟಲ್ ಎಂಡ್ ಇಸ್ ಅಟ್ಯಾಚ್ ಟು ಆಂಥರ್ ಅಂತ ಹೇಳೋವಂಥದ್ದು. ಕರೆಕ್ಟ್. ಸೊ ಈ ಪ್ರಾಕ್ಸಿಮಲ್ ಎಂಡ್ ನೋ ಸ್ಟೈಲ್ ಅಲ್ಲ, ಸ್ಟೈಲ್ ಕಮ್ಸ್ ಇನ್ ಗೈನೀಷಿಯಂ. ಇವಾಗ ನಾವು ಮಾತಾಡ್ತಿರೋದು ಆಂಡ್ರೀಷಿಯಂ ಬಗ್ಗೆ. ರೈಟ್ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಆಂಡ್ರೀಷಿಯಂ, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಗೈನೀಷಿಯಂ ಅಲ್ವಾ. ರೈಟ್. ಸೊ ಡಿಸ್ಟಲ್ ಎಂಡ್ ಇಸ್ ಅಟ್ಯಾಚ್ ಟು ಆಂಥರ್ ಆ್ಯಂಡ್ ದ ಪ್ರಾಕ್ಸಿಮಲ್ ಎಂಡ್ ಇಸ್ ಅಟ್ಯಾಚ್ ಟು ದ ಥಲಾಮಸ್ ಅಥವಾ ರಿಸೆಪ್ಟಿಕಲ್ ಅಂತ ಹೇಳ್ತಾ ಇದ್ದೀವಿ. ಆಲ್ ರೈಟ್, ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಅಂಥದ್ದು ಡೌಟ್ ಇಲ್ಲ. ಎವ್ರಿಥಿಂಗ್ ಇಸ್ ಕ್ಲಿಯರ್ ಹಿಯರ್. ಆಲ್ ರೈಟ್, ಮುಂದೆ ಹೋಗೋಣ. ಲೆಟ್ಸ್ ಮೂವ್ ಫಾರ್ವರ್ಡ್. ಇಲ್ಲಿ ನಾವು ಫಿಲಮೆಂಟ್ ಬಗ್ಗೆ ಹೆಚ್ಚು ಮಾತಾಡಲ್ಲ. ವಿ ಹ್ಯಾವ್ ಟು ಟಾಕ್ ಅಬೌಟ್ ಆಂಥರ್. ಆಂಥರ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಬೇಕು. ವಿ ಹ್ಯಾವ್ ಟು ಲರ್ನ್ ಅಬೌಟ್ ಆಂಥರ್. ಆಲ್ಸೋ ಇಟ್ಸ್ ಕ್ರಾಸ್ ಸೆಕ್ಷನಲ್ಲಿ ನಿಮಗೆ ಆಂಥರ್ ಹೇಗೆ ಕಾಣಿಸುತ್ತೆ, ಆ್ಯಂಡ್ ಇಟ್ ಈಸ್ ಆಲ್ಸೋ ಓಕೆ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸಬ್ಜೆಕ್ಟಿವ್ ಎಕ್ಸಾಮಿಗೂ ಕೂಡ ಅ ವೆರಿ ಇಂಪಾರ್ಟೆಂಟ್
question. So let's talk about that. Section of anther. Section of immature anther ಅಂತ ಹಾಕ್ತಾ ಇದ್ದೀನಿ. ಓಕೆ, immature anther. So let's see what are the layers present. ಯಾವುದೆಲ್ಲ layers present ಇದೆ and how exactly the section looks like. So overall ನೀವು anther ಅನ್ನ ಕಟ್ ಮಾಡಿದಾಗ, when you cut anther you will find that there are 4 such chambers. 4 such chambers ನಿಮಗೆ ಸಿಗುತ್ತೆ. ಓಕೆ, ಯು ವಿಲ್ ಗೆಟ್ 4 such chambers. 1 2 3 4. ಸೊ ಓವರ್ ಆಲ್ ನೀವು ಆನ್ಥರ್ ಅನ್ನು ನೋಡಿದಾಗ ಏನೆಲ್ಲ ವರ್ಡ್ಸ್ ಅನ್ನು ನೆನ್ಪಿಟ್ಕೋಬೇಕು. ಇನ್ ದಿ ಆನ್ಥರ್ ಎಷ್ಟು ಲೋಬ್ಸ್ ಇದೆ? ಲೋಬ್ ಎಷ್ಟು? 2 ಲೋಬ್ಸ್. ಸೊ ಇದನ್ನ ನಾವು ಬೈಲೋಬ್ಡ್ ಅಂತ ಕರೆಯುವಂಥದ್ದು. ಮೋಸ್ಟ್ ಆಫ್ ದಿ ಆನ್ಥರ್ಸ್ ಹ್ಯಾವ್ 2 ಲೋಬ್ಸ್ ಅಥವಾ ಬೈಲೋಬ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಓಕೆ, ಈಚ್ ಲೋಬ್, ಪ್ರತಿ ಲೋಬಲ್ಲಿ ಹ್ಯಾಸ್ 2 pollen sacs ಅಂತೀವಿ. ಓಕೆ, ಹ್ಯಾಸ್ 2 pollen sacs ಅಂತ ಕರಿತೀವಿ. ಸೊ 2 lobes ಅಲ್ಲಿ ಎಷ್ಟಾಯ್ತು? 2 lobes have how many pollen sacs? 4 pollen sacs. ಇದನ್ನ ನಾವು ಏನಂತ ಹಾಕೋದು? ಇದನ್ನ ನಾವು tetrasporangiate. What is the word that we use? tetrasporangiate ಅಂತ ಕರಿತೀವಿ ಅಲ್ವಾ. ಪ್ರತಿ ಲೋಬಲ್ಲಿ 2 pollen sac ಇದೆ. ಒಟ್ಟಿಗೆ ಎಷ್ಟಿದೆ? 4 ಇವೆ. ಸೊ ಯು ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ tetrasporangiate. ಇನ್ನೊಂದು ವರ್ಡ್, ಈಚ್ ಲೋಬ್ ಹ್ಯಾಸ್ 2 ಥೀಕಾ ಅಂತೀವಿ. ಇದನ್ನ ಥೀಕಾ ಮೀನ್ಸ್ ಬೇಸಿಕ್ಲಿ ಕವರಿಂಗ್ ಅಲ್ವಾ. ಇನ್ ಬಯಾಲಜಿ ಇಟ್ ಮೀನ್ಸ್ ಅಸ್ ಕವರಿಂಗ್. ಇದಕ್ಕೋಸ್ಕರ ಸೊ 1 ಕವರಿಂಗ್ ಆಫ್ ದ 1 pollen sac and ಇನ್ನೊಂದು pollen sac ಗೆ ಇನ್ನೊಂದು ಕವರಿಂಗ್. The word that we use here is diathecus. Diathecus ವರ್ಡ್ ಅನ್ನ ಯೂಸ್ ಮಾಡುವಂಥದ್ದು. ಓಕೆ, ಇನ್ನೊಂದು, ಪ್ರತಿ pollen sac ಒಂದು ಇಮ್ಯಾಜಿನರಿ ಸ್ಕ್ವೇರ್ ಅನ್ನ ಹಾಕೊಳ್ಳಿ. ಓಕೆ, ಇಮ್ಯಾಜಿನರಿ ಒಂದು ಸ್ಕ್ವೇರ್ ಅನ್ನ ನೀವು ಹಾಕೊಂಡ್ರೆ ನೋಡಿ, ಐ ಹ್ಯಾವ್ ಡ್ರಾನ್ ಅನ್ ಇಮ್ಯಾಜಿನರಿ ಸ್ಕ್ವೇರ್. ಪ್ರತಿ ಸ್ಕ್ವೇರ್ ಇದು ಕಾರ್ನರ್ ಅಲ್ಲಿ 1 pollen sac ಬರುತ್ತೆ. ಪ್ರತಿ ಸ್ಕ್ವೇರ್ ಇದು ಪ್ರತಿ ಕಾರ್ನರ್ ಅಲ್ಲಿ 1 pollen sac ಬರುತ್ತೆ. ಸೊ ಇದನ್ನ ನೀವು ಟೆಟ್ರಾಗೋನಲ್ ಅಂತ ಕೂಡ ಕರಿಬಹುದು. ಇದು ಇಮ್ಯಾಜಿನರಿ ಸ್ಕ್ವೇರ್. ಓಕೆ, ಇಟ್ಸ್ ಅನ್ ಇಮ್ಯಾಜಿನರಿ ಸ್ಕ್ವೇರ್. ಸೊ ಈಚ್ pollen sac, pollen sac ಗೆ ಇನ್ನೊಂದು ವರ್ಡ್ ಇದೆ. ಏನದು? ಮೈಕ್ರೋಸ್ಪೊರಾಂಜಿಯಾ. ಮೈಕ್ರೋಸ್ಪೊರಾಂಜಿಯಾ. ಸೊ ಈಚ್ pollen sac occupies a corner. ಇದಕ್ಕೋಸ್ಕರ ನೀವು ಟೆಟ್ರಾಗೋನಲ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀರಾ. ಯು ಯೂಸ್ ದ ವರ್ಡ್ ಟೆಟ್ರಾಗೋನಲ್. ಈ 4 ವರ್ಡ್ ಅನ್ನ ನೀವು ನೀಟಾಗಿ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ವಾಟ್ ಆರ್ ದ ವರ್ಡ್ಸ್? ಬೈಲೋಬ್ಡ್, ಓಕೆನಾ, ಟೆಟ್ರಾಸ್ಪೊರಾಂಜಿಯೇಟ್, ಡೈಥೀಕಸ್ ಅಂಡ್ ಟೆಟ್ರಾಗೋನಲ್. ಈ ವರ್ಡ್ಸ್ ಅನ್ನ ನಾವು ಆಂಥರ್ ಅನ್ನ ಡಿಸ್ಕ್ರೈಬ್ ಮಾಡಕ್ಕೆ ಯೂಸ್ ಮಾಡುವಂಥದ್ದು. ಸೊ ಮೋಸ್ಟ್ ಆಫ್ ದಿ ಆಂಥರ್ಸ್ ಆರ್ ಲೈಕ್ ದಿಸ್. ಎಕ್ಸೆಪ್ಷನ್ಸ್ ಇದೆಯಾ? ಎಸ್, ಅಫ್ಕೋರ್ಸ್ ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ. ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ ಅಲ್ವಾ. ಒಂದು ಎಕ್ಸೆಪ್ಷನ್ ಅನ್ನ ಕೊಡ್ತಾ ಇದ್ದೀನಿ ನಾನು. ಅಗೇನ್ ಇಟ್ ಇಸ್ ನಾಟ್ ದರ್ ಇನ್ NCERT. ಆದರೆ ನಿಮ್ಮ ಪ್ರಾಕ್ಟಿಕಲ್ ಅಲ್ಲಿ ನೀವು ಹೈಬಿಸ್ಕಸ್ ಅಥವಾ ಶೂ ಫ್ಲವರ್ ಅಥವಾ ಚೈನಾ ರೋಸ್ ಏನಿದೆ, ದಾಸವಾಳ ಹೂ ಏನಿದೆ, ಅದ್ರದ್ದು ಟೈಪ್ ಸ್ಟಡಿಯನ್ನ ಮಾಡ್ತೀರಾ ನೀವು ಅಲ್ವಾ ಇನ್ ಯುವರ್ ಪ್ರಾಕ್ಟಿಕಲ್ಸ್. ಅಲ್ಲಿ ನೀವು ಆಕ್ಚುಲಿ ಆನ್ಥರ್ ಇದು ಪ್ರತಿ ಪಾರ್ಟ್ ಅನ್ನ ಓದಬೇಕು. ನೀವಲ್ಲಿ ಆಂಥರ್ ಅನ್ನು ಒಬ್ಸರ್ವ್ ಮಾಡಿದ್ರೆ ನಿಮಗೆ ಅಲ್ಲಿ ಒಂದೇ ಲೋಬ್ ಸಿಗೋದು ಇನ್ ದಿ ಆಂಥರ್ ಆಫ್ ದ ಹೈಬಿಸ್ಕಸ್. ಸೊ ಇದನ್ನ ನಾವು ಸೆಪರೇಟ್ ಆಗಿ ಬರ್ಕೊಳ್ಳೋಣ. ಹೈಬಿಸ್ಕಸ್ ಸ್ವಲ್ಪ ಡಿವಿಯೇಟ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ದ ಸ್ಟ್ರಕ್ಚರ್ ಆಫ್ ದಿ ಆಂಥರ್. ಇದನ್ನ ನಾವು ಏನಂತ ಕರಿತೀವಿ? ಯೂನಿಲೋಬ್ಡ್ ಅಥವಾ ಸಿಂಗಲ್ ಲೋಬ್ ಇನ್ ದಿ ಆಂಥರ್. ಓಕೆ, ಸಿಂಗಲ್ ಲೋಬ್ ಆದ್ರೆ ಏನಾಗುತ್ತೆ?
ಮೋನೋಥೀಕಸ್ ಆಗುತ್ತೆ, ಮೋನೋಥೀಕಸ್. ಓಕೆ, ಆ್ಯಂಡ್ ಬೈಸ್ಪೊರಾಂಜಿಯೇಟ್, ಒಂದೇ ಲೋಬಲ್ಲಿ 2 ಸ್ಪೊರಾಂಜಿಯಾ ಇದೆ, ಅ ಸಿಂಗಲ್ ಕವರಿಂಗ್ ಇದೆ. ಸೊ monothecous bisporangiate single lobe in the anther of hibiscus. This is an exception. ಇದು ಒಂದು ಎಕ್ಸೆಪ್ಷನ್ ಅನ್ನ ಕೊಟ್ಟಿರೋದು ರಿಲೇಟೆಡ್ ಟು ಯೋರ್ ಪ್ರಾಕ್ಟಿಕಲ್ ಟೈಪ್ ಸ್ಟಡಿ ಆಫ್ ಹೈಬಿಸ್ಕಸ್. ಓಕೆನಾ, ಅರ್ಥ ಆಯ್ತಾ? ದಿಸ್ ಇಸ್ ಕ್ಲಿಯರ್. ವಿ ಹ್ಯಾವ್ ಟು ಟಾಕ್ ಅಬೌಟ್ ದ ಸೆಕ್ಷನ್. ಈ ಆಂಥರ್ ಅಲ್ಲಿ ಇರುವಂಥ ಪೋಲನ್ ಸ್ಯಾಕ್, ಅದು ಸೆಕ್ಷನ್ ಏನಿದೆ ಅದನ್ನು ಕೂಡ ನಾವು ಕವರ್ ಮಾಡಬೇಕು. ಓಕೆ, ದಿಸ್ ಇಸ್ ಕ್ಲಿಯರ್ ಅನ್ಕೊಂಡಿದ್ದೀನಿ ನಾನು. ಸೊ ಈ ಪೋಲನ್ ಸ್ಯಾಕ್ ಏನಿದೆ, ಇಟ್ ರನ್ಸ್ ಲಾಂಗಿಟ್ಯೂಡ್ನಲ್ಲಿ ಥ್ರೂ ದಿ ಆಂಥರ್. ಒಂದು ಉದ್ದ ಏನಂತಾರೆ, ಸಿಲಿಂಡ್ರಿಕಲ್ ಹೇಳ್ಬೋದು ನೀವು. ಸೊ ಪ್ರತಿ ಪೋಲನ್ ಸ್ಯಾಕ್ ಒಂಥರ ಸಿಲಿಂಡ್ರಿಕಲ್ ಕ್ಯಾವಿಟಿ ಥರ ಇರುತ್ತೆ ಇನ್ಸೈಡ್ ದಿ ಆಂಥರ್. ಓಕೆ, ಇನ್ಸೈಡ್ ದಿ ಆಂಥರ್. ನೆಕ್ಸ್ಟ್ ನೀವು ಇವಾಗ ಸೆಕ್ಷನ್ ಅನ್ನು ನೋಡಿದ್ರೆ ವಾಟ್ ಆರ್ ದ ಲೇಯರ್ಸ್ ದಟ್ ಯು ಫೈಂಡ್. ಸೊ ಓವರ್ ಆಲ್ ನಿಮಗೆ ಪೋಲನ್ ಸ್ಯಾಕ್ ಹೀಗಿರುತ್ತೆ. ಆ್ಯಂಡ್ ಇಫ್ ವಿ ಎನ್ಲಾರ್ಜ್ ಒನ್ ಲೇಯರ್ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಲೆಟ್ಸ್ ಸಿ ದ ಪೋಲನ್ ಸ್ಯಾಕ್, ಅ ಸಿಂಗಲ್ ಪೋಲನ್ ಸ್ಯಾಕ್. ನಾವು ಅದನ್ನು ಎನ್ಲಾರ್ಜ್ ಮಾಡ್ತೀವಿ. ದಿಸ್ ಡಯಾಗ್ರಾಮ್ ಇಸ್ ಅ 5 ಮಾರ್ಕ್ ಡಯಾಗ್ರಾಮ್ ಫಾರ್ ಯೋರ್ ಬೋರ್ಡ್ ಎಕ್ಸಾಮಿನೇಷನ್. ನಿಮ್ಮ ಬೋರ್ಡ್ಸಲ್ಲಿ ಇದನ್ನು 5 ಮಾರ್ಕ್ಸ್ ಕೇಳ್ತಾರೆ. ಡ್ರಾ ಅ ನೀಟ್ಲಿ ಲೇಬಲ್ಡ್ ಸೆಕ್ಷನ್ ಆಫ್ ಇಮ್ಮೆಚ್ಯೂರ್ ಆಂಥರ್ ಅಂತ ಕೇಳ್ತಾರೆ. ಇದನ್ನ ನೀವು TS ಟ್ರಾನ್ಸ್ಫರ್ ಸೆಕ್ಷನ್ ಅಥವಾ ಕ್ರಾಸ್ ಸೆಕ್ಷನ್ ಅಂತ ಕೂಡ ಕರಿಬಹುದು. ಇದನ್ನ ನೀವು TS ಅಥವಾ ಕ್ರಾಸ್ ಸೆಕ್ಷನ್ ಅಂತ ಕೂಡ ಕರಿಬಹುದು. ಇನ್ನೊಂದು ಈ ಡಯಾಗ್ರಾಮ್ ಅನ್ನ ಡ್ರಾ ಮಾಡಕ್ ಟ್ರೈ ಮಾಡಿ. ಇಟ್ ಇಸ್ ಅ ವೆರಿ ಈಸಿ ಡಯಾಗ್ರಾಮ್. ಪ್ರತಿ ಲೇಯರ್ ಇದು ಫಂಕ್ಷನ್ ಕೂಡ ಅಫ್ಕೋರ್ಸ್ ನಮಗೆ ಗೊತ್ತಿರಬೇಕು. ವಿ ವಿಲ್ ಡಿಸ್ಕಸ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್ ಹಿಯರ್. ಸೊ ಆಂಥರ್ ಅಲ್ಲಿ ದ ಔಟರ್ ಮೋಸ್ಟ್ ವಾಲ್ ಏನಿದೆ, ಔಟರ್ ಮೋಸ್ಟ್ ವಾಲ್ ಏನಿದೆ, ಇದನ್ನ ಏನಂತ ಕರೆಯೋದು? ಎಕ್ಸ್ಕ್ಯೂಸ್ ಮೀ, ಇದನ್ನ ಏನಂತ ಕರಿತೀವಿ? ವಾಟ್ ಇಸ್ ದಿಸ್ ಔಟರ್ ಮೋಸ್ಟ್ ಲೇಯರ್ ಕಾಲ್ಡ್ ಆಸ್? ಇದನ್ನ ನಾವು ಎಪಿಡರ್ಮಿಸ್ ಅಂತ ಕರಿತೀವಿ. ಓಕೆ, ಎಪಿಡರ್ಮಿಸ್. ಎಷ್ಟು ಲೇಯರ್ ಇದೆ? ಹೌ ಮೆನಿ ಲೇಯರ್ಸ್ ಆಫ್ ಎಪಿಡರ್ಮಲ್ ಸೆಲ್ಸ್ ಡು ಯು ಫೈಂಡ್? ಸಿಂಗಲ್ ಲೇಯರ್ಡ್, ಸಿಂಗಲ್ ಲೇಯರ್ಡ್ ಅಂತ ಹೇಳುವಂಥದ್ದು. ಕೆಲಸ ಏನು? ವಾಟ್ ಇಸ್ ದ ಫಂಕ್ಷನ್ ಆಫ್ ಎಪಿಡರ್ಮಿಸ್ ಇನ್ ಆಂಥರ್? ಫಂಕ್ಷನ್ ಏನು? ವಾಟ್ ಇಸ್ ದ ಫಂಕ್ಷನ್ ಆಫ್ ಎಪಿಡರ್ಮಿಸ್ ಇನ್ ಆಂಥರ್? ಎನಿವನ್ ಆನ್ಸರ್ ಮಾಡಿ ನೋಡೋಣ. ವಾಟ್ ಇಸ್ ದ ಫಂಕ್ಷನ್ ಆಫ್ ಎಪಿಡರ್ಮಿಸ್ ಇನ್ ಆಂಥರ್? ಏನ್ ಕೆಲಸ ಮಾಡುತ್ತೆ? ವಾಟ್ ಡಸ್ ಇಟ್ ಡೂ? ಎಸ್, ಟ್ರೈ ಮಾಡಿ. ಐ ಟೋಲ್ಡ್ ಯು ಇವನ್ ರಾಂಗ್ ಆನ್ಸರ್ಸ್ ಆರ್ ವೆಲ್ಕಮ್. ರಾಂಗ್ ಆನ್ಸರ್ ಕೂಡ ವೆಲ್ಕಮ್ ಆಗಿದೆ. ಸೊ ಪ್ಲೀಸ್ ಟೆಲ್ ಮೀ ವಾಟ್ ಈಸ್ ದಿ ಆನ್ಸರ್ ಫಾರ್ ದಿಸ್. ಪ್ರೊಟೆಕ್ಷನ್. ವೆರಿ ಗುಡ್ ಹಿಂದುಶ್ರೀ, ಗುಡ್. ಪ್ರೊಟೆಕ್ಷನ್ ಅಲ್ವಾ? ಇಟ್ ಪ್ರೊಟೆಕ್ಟ್ಸ್ ದಿ ಆಂಥರ್. ಎಪಿಡರ್ಮಿಸ್ ಇದು ಕೆಲಸನೇ ಅದು. ಲೀಫ್ ಆಗಲಿ, ರೂಟ್ ಆಗಲಿ, ಸ್ಟೆಮ್ ಆಗಲಿ. ಎಸ್, ವೆರಿ ಗುಡ್ ಮೇಘನಾ, ಆಕಾಶ್, ವೆರಿ ಗುಡ್. ಸೊ ಎಪಿಡರ್ಮಿಸ್ ಅನ್ನೋದು ಏನು ಮಾಡುತ್ತೆ? ಪ್ರೊಟೆಕ್ಷನ್ ಅನ್ನ ಪ್ರೊವೈಡ್ ಮಾಡುತ್ತೆ. ಪ್ರೊಟೆಕ್ಷನ್ ಫಾರ್ ದ ಇನ್ನರ್ ಟಿಶ್ಯೂ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇದರ ಒಳಗಡೆ ಬರುವಂಥ ಲೇಯರ್, ಇನ್ಸೈಡ್ ದಿಸ್ ವಾಟ್ ಲೇಯರ್ ಕಮ್ಸ್? ಲೆಟ್ಸ್ ಸಿ ದ್ಯಾಟ್. ಇದರ ಒಳಗಡೆ ಬರುವಂಥ ಲೇಯರನ್ನು ನಾವು ಎಂಡೋಥೀಸಿಯಂ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎಂಡೋಥೀಸಿಯಂ. ಜನರಲ್ ಆಗಿ ಅ ಸಿಂಗಲ್ ಲೇಯರ್ ಆಫ್ ಎಂಡೋಥೀಸಿಯಂ ಯು ವಿಲ್ ಸಿ. ಓಕೆ, ಕೆಲವು ಅಫ್ಕೋರ್ಸ್ ಎಕ್ಸೆಪ್ಷನ್ ಇದ್ದೇ ಇರುತ್ತೆ. ನಾವು ಬಯಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಯಾಲಜಿಯಲ್ಲಿ ಯಾವಾಗಲೂ 1-2 ಎಕ್ಸೆಪ್ಷನ್ ಇದ್ದೇ ಇರುತ್ತೆ. ತುಂಬ ರೇರ್ ಆಗಿ ಸೀನ್ ಇನ್ ಆಲ್ ಅಥವಾ ಓನ್ಲಿ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಎಂಡೋಥೀಸಿಯಂ ಇದು ಕೆಲಸ ಏನು? ವಾಟ್ ಇಸ್ ದ ಫಂಕ್ಷನ್ ಆಫ್ ಎಂಡೋಥೀಸಿಯಂ? ಅಗೇನ್ ಸಿಂಗಲ್ ಲೇಯರ್. ಓಕೆನಾ? ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಯು ಫೈಂಡ್ ಇನ್ ಎಂಡೋಥೀಸಿಯಂ. ಆ್ಯಂಡ್ ಇದು ಹೆಲ್ಪ್ಸ್ ಇನ್ ದ ಡೆಹಿಸೆನ್ಸ್ ಆಫ್ ಆಂಥರ್. ಡೆಹಿಸೆನ್ಸ್ ಅಂತ ಹೇಳಿದ್ರೆ ಏನು? ಓಪನಿಂಗ್ ಅಪ್ ಆಫ್ ಆರ್ ದ ಬರ್ಸ್ಟಿಂಗ್ ಆಫ್ ಆಂಥರ್. ಒಡೆಯೋ ಅಂಥದ್ದು. ಆ ಪೋಲನ್ ರಿಲೀಸ್ ಆಗಬೇಕಲ್ವಾ? ಎಟ್ ಮೆಚುರಿಟಿ ಪೋಲನ್ ರಿಲೀಸ್ ಆಗಬೇಕು. ಅದು ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಪ್ರೆಷರ್ ಹಾಕಿ ಆ ಆಂಥರ್ ಏನಿದೆ ಅದು ಒಡೆದು ಹೋಗೋ ಅಂಥದ್ದು. ವೆನ್ ಇಟ್ ಬರ್ಸ್ ಏನು ಮಾಡುತ್ತೆ?
ಪೋಲನ್ಸ್ ಅನ್ನ ಚೆಲ್ಲುತ್ತೆ, ಅದು ಆಲ್ ಅರೌಂಡ್ ಇನ್ ಇಟ್ಸ್ ಸರೌಂಡಿಂಗ್ ಅಲ್ವಾ. ಆ ಕೆಲಸ ಬರ್ಸ್ಟಿಂಗ್ ಅಥವಾ ಪ್ರೆಷರ್ ಕ್ರಿಯೇಟ್ ಮಾಡಬೇಕು ಇನ್ಸೈಡ್ ದಿ ಆಂಥರ್ ಟು ಬರ್ಸ್ಟ್ ದ ಆಂಥರ್. ಆ ಕೆಲಸ ಎಂಡೋಥೀಸಿಯಂ. ಇದು ಎಂಡೋಥೀಸಿಯಂ ಏನು ಮಾಡುತ್ತೆ, ಓಕೆ ಲಿಟಲ್ ಬಿಟ್ NCERT ಇಂದ ಡಿವಿಯೇಟ್ ಆಗ್ತೀನಿ, ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ ಮೋಸ್ಟ್ ಆಫ್ ದ ಆಂಥರ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಂಡೋಥೀಸಿಯಂ ಮೆಚ್ಯೂರ್ ಆದಾಗ, ಈ ಆಂಥರ್ ಅನ್ನೋದು ಮೆಚ್ಯೂರ್ ಆದಾಗ ನೀರನ್ನು ಹೀರ್ಕೊಳ್ಳುತ್ತೆ ಅಥವಾ ಎಳ್ಕೊಳ್ಳುತ್ತೆ. ಅದರಿಂದಾಗಿ ಏನಾಗುತ್ತೆ, ಎಂಡೋಥೀಸಿಯಂ ಇದು ಸೆಲ್ಸ್ ಏನಿದೆ ಅದು ಊದ್ಕೊಳ್ಳುತ್ತೆ. ಓಕೆ, ಇಟ್ ಸ್ಟಾರ್ಟ್ಸ್ ಟು ಸ್ವೆಲ್ ಆದಾಗ ಸರೌಂಡಿಂಗ್ ಟಿಶ್ಯೂ ಯಾವುದಿದೆ ಆಂಥರ್ ಮೇಲೆ ಪ್ರೆಷರ್ ಹಾಕುತ್ತೆ. ಆ ಪ್ರೆಷರಿಂದಾಗಿ ದ ಆಂಥರ್ ವಿಲ್ ಬರ್ಸ್ಟ್ ಓಪನ್. ಇದು ಒಂದು ಮೆಕ್ಯಾನಿಸಮ್. ದಿಸ್ ಇಸ್ ಒನ್ ಸಚ್ ಮೆಕ್ಯಾನಿಸಮ್. ಇಂಥದ್ದು ತುಂಬ ಮೆಕ್ಯಾನಿಸಮ್ ಇದೆ ಫಾರ್ ಡೆಹಿಸೆನ್ಸ್. ಓಕೆ, ಎಂಡೋಥೀಸಿಯಂ ಹೆಲ್ಪ್ಸ್ ಇನ್ ಡೆಹಿಸೆನ್ಸ್. ಡೆಹಿಸೆನ್ಸ್ ಅಂತ ಹೇಳಿದ್ರೆ ಓಪನಿಂಗ್ ಅಪ್ ಆಫ್ ಆಂಥರ್. ಡೆಹಿಸೆನ್ಸ್ ಆಫ್ ಆಂಥರ್ ಎಂಡೋಥೀಸಿಯಂ ಕೆಲಸ. ಓಕೆ, ಇದಾದ ನಂತರ ಬರುವಂಥ ಲೇಯರ್ ಯಾವುದು? ವಾಟ್ ಆರ್ ದ ಲೇಯರ್ಸ್, ವಾಟ್ ಈಸ್ ದ ಲೇಯರ್ ದಟ್ ಕಮ್ಸ್ ಆಫ್ಟರ್ ಎಂಡೋಥೀಸಿಯಂ? ಲೆಟ್ಸ್ ಸಿ. ಓಕೆ, ಸ್ವಲ್ಪ ಲೈಟ್ ಕಲರ್ ತಗೊಳ್ಳೋಣ. ರೈಟ್, ಸೊ ಇಲ್ಲಿ ನೀವು ನೋಡೋಂಥದ್ದು, ಯು ಆರ್ ಗೋಯಿಂಗ್ ಟು ಸಿ ಸಮಥಿಂಗ್ ಕಾಲ್ಡ್ ಆಸ್ ಮಿಡಲ್ ಲೇಯರ್. ಇದನ್ನು ನಾವು ಮಿಡಲ್ ಲೇಯರ್ ಅಂತ ಕರಿತೀವಿ. ಓಕೆ, ಮಿಡಲ್ ಲೇಯರ್ ಎಷ್ಟಿರುತ್ತೆ? 2 to 3 ಲೇಯರ್ಸ್ ಆಫ್ ಸೆಲ್ ನೀವು ನೋಡಬಹುದು. ಇಲ್ಲಿ ನಾನು ಫಾರ್ ದ ಈಸ್ ಆಫ್ ಡ್ರಾಯಿಂಗ್ ಬರೀ 2 ಡ್ರಾ ಮಾಡ್ತಾ ಇದ್ದೀನಿ. ಎಕ್ಸಾಮಲ್ಲಿ ಕೂಡ ನೀವು 2 ಲೇಯರನ್ನು ಡ್ರಾ ಮಾಡಬಹುದು, 3 ಮಾಡಬೇಕಂತಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮಿಡಲ್ ಲೇಯರ್. ಮಧ್ಯದಲ್ಲಿ ಬರುವಂಥದ್ದು, ಅದಕ್ಕೋಸ್ಕರ ಸಿಂಪಲ್ ಆಗಿ ಹೆಸರು ಕೊಟ್ಟಿದ್ದಾರೆ, ವಿಚ್ ಇಸ್ ಮಿಡಲ್ ಲೇಯರ್. ಹೌ ಮೆನಿ ಸೆಲ್ಸ್? ವೆರಿ ಗುಡ್, ವೆರಿ ಗುಡ್. 2 to 3 ಲೇಯರ್ಸ್ ಅನ್ನು ನೀವು ನೋಡ್ತೀರಾ. ಓಕೆ, ಮಿಡಲ್ ಲೇಯರ್ ಕೆಲಸ ಏನು? ಫಾರ್ ನಾವು ಅದಕ್ಕೇನು ಕೆಲಸ ಇಲ್ಲ. ಒಂದು ಅಡಿಷ್ನಲ್ ಸಪೋರ್ಟ್ ಅಥವಾ ಪ್ರೊಟೆಕ್ಷನ್ ಅನ್ನು ಕೊಡುತ್ತೆ. ಮೇಜರ್ಲಿ ಸಪೋರ್ಟ್ ಕೊಡೋ ಅಂಥದ್ದು. ಪ್ರೊಟೆಕ್ಷನ್ ಇಸ್ ಪ್ರೈಮರ್ಲಿ ಎಪಿಡರ್ಮಿಸ್ ಇಸ್ ವರ್ಕ್. ಸೊ ಇದು ಸಪೋರ್ಟ್ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಅ ಟೆಂಪ್ರರಿ ಲೇಯರ್. NCERT ಅಲ್ಲಿ ಒಂದು ವರ್ಡ್ ಎಫಿಮೆರಲ್ ಲೇಯರ್ ಅಂತ ಯೂಸ್ ಮಾಡಿದ್ದಾರೆ. ಎಫಿಮೆರಲ್ ಅಂತ ಹೇಳಿದ್ರೆ ಏನು? ಟೆಂಪ್ರರಿ. ಇದರ ಅರ್ಥ ಏನು? ಟೆಂಪ್ರರಿ. ಹಾಗಂತ ಹೇಳಿದ್ರೆ ಏನು? ಹಾಗಂತ ಹೇಳಿದ್ರೆ ಇನ್ ದ ಮೆಚ್ಯೂರ್ ಆಂಥರ್ ನಿಮಗೆ ಮಿಡಲ್ ಲೇಯರ್ ಸಿಗಲ್ಲ. ನೋ ಹಿಂದೂಶ್ರೀ, ರಿಸರ್ವ್ ಫುಡ್ ಮೆಟೀರಿಯಲ್ ಯು ಡೋಂಟ್ ಫೈಂಡ್ ಇನ್ ಮಿಡಲ್ ಲೇಯರ್. ಮಿಡಲ್ ಲೇಯರಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ ಇಲ್ಲ. ಇದಾದ ನಂತರ ಬರುವಂಥ ಲೇಯರಲ್ಲಿ ಇದೆ. ಓಕೆ, ಮಿಡಲ್ ಲೇಯರ್ ಇಸ್ ಆ್ಯಕ್ಚುಲಿ ಫಾರ್ ಸಪೋರ್ಟ್. ಯಂಗ್ ಆಂಥರಲ್ಲಿ ಸಪೋರ್ಟ್ ಮಾಡುತ್ತೆ. ಬಟ್ ಆಸ್ ದ ಆಂಥರ್ ಮೆಚ್ಯೂರ್ಸ್, ಮಿಡಲ್ ಲೇಯರ್ ಅನ್ನೋದು ಡಿಜನರೇಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಪೋಲನ್ಸಿಗೆ ಜಾಗ ಬೇಕು. ಟು ಗಿವ್ ಸ್ಪೇಸ್ ಟು ಪೋಲನ್, ದ ಎಫಿಮೆರಲ್ ಲೇಯರ್ ಅಥವಾ ಮಿಡಲ್ ಲೇಯರ್ ವಿಲ್ ಡಿಜನರೇಟ್. ಎಫಿಮೆರಲ್ ಅಂತ ಹೇಳಿದ್ರೆ ಟೆಂಪ್ರರಿ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ? ಇದರ ಒಳಗಡೆ ಬರುವಂಥ ಲೇಯರ್, ದ ಲೇಯರ್ ಇನ್ಸೈಡ್ ದಿಸ್ ಇಸ್ ಕಾಲ್ಡ್ ಆಸ್ ಟೆಪೀಟಮ್. ಸ್ವಲ್ಪ ದೊಡ್ಡದಾಗಿರುವಂಥ ಸೆಲ್ಸನ್ನು ನೀವು ನೋಡ್ತೀರಾ. ಯು ಕ್ಯಾನ್ ಸಿ ಹಿಯರ್ ಟೆಪೀಟಮ್. ಸ್ವಲ್ಪ ಕೊಲಮ್ನಾರ್ ಟೈಪ್ ಶೇಪ್ ಬರುತ್ತೆ ಇದಕ್ಕೆ. ಯು ಕ್ಯಾನ್ ಸಿ ಸೈಟೋಪ್ಲಾಸಮ್ ಜಾಸ್ತಿ ಇರುತ್ತೆ. ಆ್ಯಂಡ್ ಸಮ್ ಆಫ್ ದ ಸೆಲ್ಸ್ ಆಲ್ಸೋ ಹ್ಯಾವ್ ಮೋರ್ ದೆನ್ 1 ನ್ಯೂಕ್ಲಿಯಸ್. ಓಕೆ, ಎಸ್, ಗುಡ್. ಟೆಪೀಟಮ್, ಇದಕ್ಕೆ ನಾನು ನ್ಯೂಕ್ಲಿಯಯನ್ನು ಹೀಗೆ ಡ್ರಾ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾವು ಏನಂತ ಕರಿತೀವಿ? ಟೆಪೀಟಮ್ ಅಂತ ಕರಿತೀವಿ. ನೋಡಿ ಎಷ್ಟು ಈಸಿ ಡಯಾಗ್ರಾಮ್ ಇದು. ಇದೆಲ್ಲ ಇಂಥ ನೋಡಿ. ಇನ್ನೊಂದು ನಿಮಗೆ ಬೋರ್ಡ್ ಎಕ್ಸಾಮಿಗೆ ಟಿಪ್ಸ್ ಕೊಡ್ತೀನಿ ನಾನು. ಡಯಾಗ್ರಾಮ್ಯಾಟಿಕ್ ಕ್ವೆಶನ್ ಬಂದರೆ, ಚಾಯ್ಸ್ ಇದ್ದರೆ ಫಸ್ಟ್ ಡಯಾಗ್ರಾಮ್ಯಾಟಿಕ್ ಕ್ವೆಶನನ್ನು ಡ್ರಾ ಮಾಡಿ. ದ ಚಾನ್ಸಸ್ ಆಫ್ ಗೆಟಿಂಗ್ ಫುಲ್ ಮಾರ್ಕ್ಸ್ ಇನ್ ಡಯಾಗ್ರಾಮ್ ಬೇಸ್ ಕ್ವೆಶನ್ ಜಾಸ್ತಿ ಇದೆ. ಡಿಸ್ಕ್ರಿಪ್ಟಿವ್ ಕ್ವೆಶನಲ್ಲಿ ಮಾರ್ಕ್ಸ್ ಸ್ವಲ್ಪ ಲೂಸ್ ಆಗುವಂಥ ಅಪಾರ್ಚುನಿಟಿ ಇರುತ್ತೆ. ಡಯಾಗ್ರಾಮ್ ನೀವು ಕರೆಕ್ಟಾಗಿ ನೀಟಾಗಿ ಡ್ರಾ ಮಾಡಿದ್ರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಸೊ ಇಂಥ ಕ್ವೆಶನ್ಸನ್ನು ನೀವು ಯಾವಾಗಲೂ ಚೂಸ್ ಮಾಡಬೇಕು. ಓಕೆ, ಇದನ್ನು ಟೆಪೀಟಮ್ ಅಥವಾ ಟೆಪಿಟಲ್ ಲೇಯರ್ ಅಂತ ಕರಿತೀವಿ. ಸೊ ಟೆಪೀಟಮ್ ಇದು ಕೆಲಸ ಏನು? ದೇರ್ ಆರ್ 2-3 ಫಂಕ್ಷನ್ಸ್ ಆಫ್ ಟೆಪೀಟಮ್ ಆ್ಯಂಡ್ ಪ್ರಾಪರ್ಟೀಸ್. ಅದನ್ನು ನೋಡ್ಕೊಳ್ಳೋಣ. ಒಂದನೇದು, ಇಟ್ಸ್ ಅ ನ್ಯೂಟ್ರಿಟಿವ್ ಟಿಶ್ಯೂ. ನರಿಶ್ಮೆಂಟ್ ಕೊಡುತ್ತೆ. ಯು ಸೆಟ್ಸ್ ರಿಸರ್ವ್ ಫುಡ್ ಮೆಟೀರಿಯಲ್. ಆ ರಿಸರ್ವ್ ಫುಡ್ ಮೆಟೀರಿಯಲ್ ಟೆಪೀಟಮ್ ಹತ್ರ ಇದೆ. ಯಾರಿಗೋಸ್ಕರ ಫುಡ್ಡನ್ನು ಸ್ಟೋರ್ ಮಾಡ್ತಾ ಇದೆ? ಫಾರ್ ವಿಚ್ ಲೇಯರ್? ಆ ಡೆವಲಪ್ ಆಗುವಂಥ ಪೋಲನ್ಸಿಗೋಸ್ಕರ ಟೆಪೀಟಮ್ ಏನು ಮಾಡುತ್ತೆ? ಫುಡ್ಡನ್ನು ರಿಸರ್ವ್ ಮಾಡುತ್ತೆ. ಓಕೆನಾ? ಸೊ ದಿಸ್ ಈಸ್ ಅ ನ್ಯೂಟ್ರಿಟಿವ್ ಅಥವಾ ನರಿಶಿಂಗ್ ಲೇಯರ್ ಫಾರ್ ದ ಗ್ರೋಯಿಂಗ್ ಪೋಲನ್ಸ್.
ನ್ಯೂಟ್ರಿಷನ್ ಅಥವಾ ನ್ಯೂಟ್ರಿಟಿವ್ ಲೇಯರ್ ಫಾರ್ ಪೋಲನ್ಸ್. ಇದನ್ನ 2-3 ರೀತಿಯಲ್ಲಿ ಹೇಳ್ಬೋದು. ನ್ಯೂಟ್ರಿಟಿವ್ ಲೇಯರ್ ಫಾರ್ ಪೋಲನ್, ನರಿಶ್ಮೆಂಟ್ ಫಾರ್ ಪೋಲನ್ ಅಥವಾ ರಿಸರ್ವ್ ಫುಡ್ ಮೆಟೀರಿಯಲ್ ಫಾರ್ ಪೋಲನ್. 2-3 ರೀತಿ ಇದೆ ಇದನ್ನು ಹೇಳೋದು. ನಾನು ಒಂದೇ ಪಾಯಿಂಟ್ ಬರ್ದಿರೋದು. ಓಕೆ, ಇನ್ನೊಂದೇದು, ಇಷ್ಟು ಫುಡ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಇದ್ರ ಹತ್ರ ಜೆನೆಟಿಕ್ ಮೆಟೀರಿಯಲ್ ಬೇಕು ಅಲ್ಲ. ಜೆನೆಟಿಕ್ ಮೆಟೀರಿಯಲ್ ಇದೆ ಅಲ್ವಾ ಮ್ಯಾಮ್ ಅಂತೀರಾ. ಹೌದು, ಒಂದು ನ್ಯೂಕ್ಲಿಯಸ್ ಸಾಲಲ್ಲ. ಇಷ್ಟು ಕೆಲಸ ಮಾಡಬೇಕಾದ್ರೆ ಕೆಲವೊಮ್ಮೆ ನಾವು ಹೇಳ್ತೀವಲ್ಲ ಎಷ್ಟು ಕೆಲಸ ಇದೆ, 2 ಕೈ ಸಾಲ್ತಿಲ್ಲ ಅಂತ. ಸೇಮ್ ವೇ ಎಷ್ಟು ಕೆಲಸ ಇದೆ ಇದಕ್ಕಂತ ಹೇಳಿದ್ರೆ, ಎಷ್ಟು ಪ್ರೊಡಕ್ಷನ್ ಆಫ್ ಬಯೋಮಾಲಿಕ್ಯೂಲ್ ಆಗ್ಬೇಕಂತ ಹೇಳಿದ್ರೆ ಒಂದು ನ್ಯೂಕ್ಲಿಯಸ್ ಸಾಲಲ್ಲ, 1ರಿಂದ ಹೆಚ್ಚು ಇರಬೇಕಾಗುತ್ತೆ ಕೆಲವೊಮ್ಮೆ. ದಟ್ ಈಸ್ ವೈ ಟೆಪಿಟಲ್ ಸೆಲ್ಸ್ ಮೇ ಹ್ಯಾವ್ ಮೋರ್ ದೆನ್ 1 ನ್ಯೂಕ್ಲಿಯಸ್ ಅಥವಾ ಪಾಲಿಪ್ಲಾಯ್ಡ್ ಕಂಡೀಷನ್ ಅಂತೀವಿ. ಪಾಲಿಪ್ಲಾಯ್ಡ್ ಅಂತ ಹೇಳಿದ್ರೆ ಏನು ನೋಡಿ, ಎನ್ ಅಂತ ಹೇಳಿದ್ರೆ ಹ್ಯಾಪ್ಲಾಯ್ಡ್, 2n ಅಂತ ಹೇಳಿದ್ರೆ ಡಿಪ್ಲಾಯ್ಡ್. 2nಗಿಂತ ಹೆಚ್ಚಾದ್ರೆ 3n, 4n, 5n, 6n ಇದನ್ನ ಪಾಲಿಪ್ಲಾಯ್ಡ್ ಕಂಡೀಷನ್ ಅಂತೀವಿ. ಓಕೆನಾ? ಪಾಲಿಪ್ಲಾಯ್ಡ್ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ದ ಸೆಲ್ಸ್ ಆರ್ ಪಾಲಿಪ್ಲಾಯ್ಡ್. ಯಾಕೆ? ವೈ ಶುಡ್ ಇಟ್ ಬಿ ಪಾಲಿಪ್ಲಾಯ್ಡ್? ಯಾಕೆ ಪಾಲಿಪ್ಲಾಯ್ಡ್ ಆಗಬೇಕು? ಮೋರ್ ದ್ಯಾನ್ 2n. More than 2n. Why should the cells be polyploid? Why should the cells be polyploid? Because of, ಇಲ್ಲಿ ಬರಿತಾ ಇದ್ದೀನಿ, high biosynthesis. ಬೇರೆ ಬೇರೆ ಪ್ರೋಟೀನ್ಸ್ ಆಗಲಿ ಅಥವಾ ಬಯೋಮಾಲಿಕ್ಯೂಲ್ ಜನರಲ್ ಆಗಿ ಹೇಳೋದಾದ್ರೆ ಬಯೋಮಾಲಿಕ್ಯೂಲ್ ಪ್ರೊಡಕ್ಷನ್ ಆಗ್ತಾ ಇದೆ. ಅದಕ್ಕೋಸ್ಕರ ನ್ಯೂಕ್ಲಿಯಸ್ ಜಾಸ್ತಿ ಅಥವಾ ಜೆನೆಟಿಕ್ ಮೆಟೀರಿಯಲ್ ಶುಡ್ ಬಿ ಮೋರ್ ದ್ಯಾನ್ 2n ಅಂತ ಹೇಳೋವಂಥದ್ದು. ಓಕೆ, ಪಾಲಿಪ್ಲಾಯ್ಡ್ ಕಂಡೀಷನ್ ಹೇಗೆ ಕ್ರಿಯೇಟ್ ಆಗುತ್ತೆ? ಅಗೇನ್ ನಿಮ್ಮ NCERT ಅಲ್ಲಿ ನೋಡಿ, ಇಟಾಲಿಕ್ಸ್ ಅಲ್ಲಿ ಕೆಲವು ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಇಟಾಲಿಕ್ಸ್ ಅಲ್ಲಿ ಕೆಲವು ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನು ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ನಿಮ್ಮ ನೀಟ್ ಅಥವಾ CET ಎಕ್ಸಾಮ್ ತುಂಬ ಈಸಿಯಾಗಿ ಹೋಗುತ್ತೆ. ಹೌ ಡಸ್ ಪಾಲಿಪ್ಲಾಯ್ಡ್ ಕಂಡೀಷನ್ ಡೆವಲಪ್ ಅಂತ ಕೇಳಿದ್ದಾರೆ. ಎನಿಬಡಿ ಯಾರಾದರೂ ಇದನ್ನು ಆನ್ಸರ್ ಮಾಡಬಹುದಾ? ಕ್ಯಾನ್ ಎನಿವನ್ ಆನ್ಸರ್ ದಿಸ್? ಇದನ್ನೊಂದು ಕೆಲಸ ಮಾಡ್ತೀನಿ, ಇಲ್ಲಿ ಬರಿತೀನಿ. ಐ ರೈಟ್ ಇಟ್ ಹಿಯರ್. ಓಕೆನಾ? ಹೌ ಪಾಲಿಪ್ಲಾಯ್ಡ್ ಕಂಡೀಷನ್ ಡೆವಲಪ್ಸ್. ಓಕೆ, ಎನಿವನ್ ಸ್ವಲ್ಪ ಇದನ್ನ ಸೆಲ್ ಸೈಕಲ್ ಚಾಪ್ಟರ್ ಇದೆಯಲ್ವಾ ಅದಕ್ಕೆ ರಿಲೇಟ್ ಮಾಡಿ. ಪಾಲಿಪ್ಲಾಯ್ಡ್ ಕಂಡೀಷನ್ ಅಥವಾ ಮೋರ್ ದೆನ್ 2n ಹೇಗಾಗಬಹುದು? 3n, 4n ಆಗಲಿ. ಮೋಸ್ಟ್ಲಿ ನೀವು 4n ಕಂಡೀಷನ್ ಅನ್ನ ನೋಡ್ತೀರಾ. ಹೌ ಡಸ್ ಇಟ್ ಹ್ಯಾಪನ್? ಎನಿವನ್? ಆರ್ ಹ್ಯಾವ್ ಮೋರ್ ದೆನ್ 1 ನ್ಯೂಕ್ಲಿಯೈ ಅಂತ ಬರಿತೀನಿ. ನ್ಯೂಕ್ಲಿಯಸ್, ಮೋರ್ ದ್ಯಾನ್ 1 ನ್ಯೂಕ್ಲಿಯಸ್. ಓಕೆನಾ? ಓಕೆ, ಮೈಟೋಟಿಕ್ ಡಿವಿಷನ್, ವೆರಿ ಗುಡ್. ಮೈಟೋಟಿಕ್ ಡಿವಿಷನ್, ಓಕೆ. ಬಟ್ ಮೈಟೋಟಿಕ್ ಡಿವಿಷನ್ ಅಲ್ಲಿ ಕ್ಯಾರಿಯೋಕೈನೆಸಿಸ್ ಇದೆ ಅಲ್ವಾ? ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ, ಆಮೇಲೆ ಸೆಲ್ ಕೂಡ ಡಿವೈಡ್ ಆಗುತ್ತೆ. ಸೊ ಅದರಲ್ಲಂತೂ ಪಾಲಿಪ್ಲಾಯ್ಡ್ ಸಿಗಲ್ಲ. ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಏನಂತ ಆನ್ಸರ್ ಮಾಡ್ತೀರಾ? ಏನು ಡಿವೈಡ್ ಆಗಬೇಕು ಆ್ಯಂಡ್ ಏನು ಡಿವೈಡ್ ಆಗಬಾರ್ದು ಟು ಕ್ರಿಯೇಟ್ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ ಅಥವಾ ಪಾಲಿಪ್ಲಾಯ್ಡ್ ಕಂಡೀಷನ್. ಸೆಲ್ ಡಿವಿಷನ್ ಕರೆಕ್ಟ್ ನೀವು. ಮೈಟೋಟಿಕ್ ಡಿವಿಷನ್ ಇಸ್ ಕರೆಕ್ಟ್. ಸೆಲ್ ಡಿವಿಷನ್ ಇಸ್ ವೆರಿ ರೈಟ್. ಬಟ್ ಇದು 1 ಮಾರ್ಕಿಗೆ ಕೇಳಿದರೆ ನಿಮಗೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಅದು ಹಾಫ್ ಮಾರ್ಕ್ಸ್ ಇದು ಆನ್ಸರ್ ಸ್ಕೀಮಲ್ಲಿ ಇದ್ದರೆ ಮಾತ್ರ, ಅಥವಾ 0 ಹೋಗುತ್ತೆ. ಯುವರ್ ಆನ್ಸರ್ ಇಸ್ ನಾಟ್ ರಾಂಗ್, ಬಟ್ ಸ್ಪೆಸಿಫಿಕ್ ಆಗಿ ನೀವು ಹೇಳ್ತಿಲ್ಲ. ಹೇಗೆ ಡೆವಲಪ್ ಆಗೋದು? ಕ್ಯಾರಿಯೋಕೈನೆಸಿಸ್ ಆಗುತ್ತಾ? ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತಾ? ಎಸ್, ಪಾಸಿಬಲ್. ಬಟ್ ಸೈಟೋಕೈನೆಸಿಸ್ ಆಗಲ್ಲ. ಅರ್ಥ ಆಯ್ತಾ? ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ, ಸೆಲ್ ಡಿವೈಡ್ ಆಗಲ್ಲ. ಆವಾಗ ಏನಾಗುತ್ತೆ? ಒಂದು ಸೆಲ್ಲಲ್ಲಿ ಮಲ್ಟಿಪಲ್ ನ್ಯೂಕ್ಲಿಯೈ ಡೆವಲಪ್ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಬರಿತಾ ಇದ್ದೀನಿ ನಾನು. ಏನು? Karyokinesis is seen but
ನಾಟ್ ಸೈಟೋಕೈನೆಸಿಸ್. ಸೈಟೋಕೈನೆಸಿಸ್ ನಡೀತಿಲ್ಲ, ಬಟ್ ಕ್ಯಾರಿಯೋಕೈನೆಸಿಸ್ ನಡೀತಿದೆ. ನೋ ಮನೀಷಾ, ನಾಟ್ ರಿಡಕ್ಷನ್ ಡಿವಿಷನ್. ರಿಡಕ್ಷನ್ ಡಿವಿಷನ್ ಟೆಪಿಟಮ್ ಅಲ್ಲಿ ನಡೆಯಲ್ಲ. ಓಕೆ, ನಾಟ್ ಇನ್ ಟೆಪಿಟಮ್. ಸರಿನಾ? ದೇರ್ ಇಸ್ ಅರ್ ಆನ್ಸರ್. ನ್ಯೂಕ್ಲಿಯಸ್ ಅನ್ನೋದು ಡಿವೈಡ್ ಆಗುತ್ತೆ, ಬಟ್ ಸೆಲ್ ಡಿವೈಡ್ ಆಗಲ್ಲ. ಅಂಡ್ ದಟ್ ಈಸ್ ಹೌ ಯು ಗೆಟ್ ಅ ಪಾಲಿಪ್ಲಾಯ್ಡ್ ಆರ್ ಅ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್, ಅಥವಾ ಮೋರ್ ದೆನ್ ಒನ್ ನ್ಯೂಕ್ಲಿಯಸ್ ನಿಮಗೆ ಬರೋದು ಬಿಕಾಸ್ ಆಫ್ ದಿಸ್. ಎಸ್, ನ್ಯೂಕ್ಲಿಯಸ್ ಕಂಟಿನ್ಯೂಸ್ಲಿ ಡಿವೈಡ್ಸ್, ನಾಟ್ ದ ಸೆಲ್ಸ್. ಸೆಲ್ಸ್ ಡಿವೈಡ್ ಆಗಲ್ಲ. ಸೊ ಇದಾಯಿತು ಫಂಕ್ಷನ್ ಆಫ್ ಟೆಪಿಟಮ್. ಇನ್ನೊಂದು ಫಂಕ್ಷನ್ ಬರಿತಾ ಇದ್ದೀನಿ ನಾನು. ಇನ್ನೊಂದು ಫಂಕ್ಷನ್ ಬರಿತಾ ಇದ್ದೀನಿ. ಸ್ಪೋರೋಪೊಲೆನಿನ್ ಕೇಳಿದ್ದೀರಾ? ಸ್ಪೋರೋಪೊಲೆನಿನ್ ಕೇಳಿದ್ದೀರಾ? 100% ಕೇಳಿರ್ತೀರಾ. ಇದನ್ನ ಕೂಡ ಪ್ರೊಡ್ಯೂಸ್ ಮಾಡೋದು ಟೆಪಿಟಮೇ. ಆ ಸ್ಪೋರೋಪೊಲೆನಿನ್ ಇದೆಯಲ್ವಾ, ಇನ್ ದ ಪೋಲನ್ ಗ್ರೇನ್ಸ್ they are produced by, or that biomolecule is produced by tapetum. ಸರಿನಾ? ಅರ್ಥ ಆಯ್ತಾ? ಓಕೆ, ಇನ್ನೊಂದು ಲೇಯರ್ ಉಳಿದಿದೆ. ಲೆಟ್ಸ್ ಸಿ ವಾಟ್ ದಟ್ ಲೇಯರ್ ಇಸ್. ಆ ಲೇಯರ್ ಯಾವುದು ಅಂತ ನೋಡೋಣ. ಲೆಟ್ ಮಿ ಜಸ್ಟ್, ಎಸ್, ಮಧ್ಯದಲ್ಲಿ, ಬಿಕಾಸ್ ಯು ಆರ್ ಟಾಕಿಂಗ್ ಅಬೌಟ್ ಇಮ್ಮೆಚ್ಯೂರ್ ಆಂಥರ್, ಯು ಆರ್ ಟಾಕಿಂಗ್ ಅಬೌಟ್ ಇಮ್ಮೆಚ್ಯೂರ್ ಆಂಥರ್. ಸೊ ಇಮ್ಮೆಚ್ಯೂರ್ ಆಂಥರ್ ಅಲ್ಲಿ ಯಾವುದು ಟಿಶ್ಯೂ ನಿಮಗೆ ಆಫ್ಟರ್ ಟೆಪಿಟಮ್ ನೋಡಕ್ ಸಿಗುವಂಥದ್ದು? ದ್ಯಾಟ್ ಈಸ್ ಸ್ಪೋರೋಜೀನಸ್ ಟಿಶ್ಯೂ. ಇದನ್ನ ನಾವು ಸ್ಪೋರೋಜೀನಸ್ ಟಿಶ್ಯೂ ಅಂತ ಹೇಳ್ಬಹುದು. ಓಕೆ, ಎಸ್, ಇದನ್ನ ನೀವು ಸ್ಪೋರೋಜೀನಸ್ ಟಿಶ್ಯೂ ಅಂತ ಕರಿಬಹುದು. ಸ್ಪೋರೋಜೀನಸ್ ಟಿಶ್ಯೂದು ಕೆಲಸ ಏನು? ವಾಟ್ ಡು ಯು ಥಿಂಕ್ ಇಸ್ ದ ಫಂಕ್ಷನ್ ಆಫ್ ಸ್ಪೋರೋಜೀನಸ್ ಟಿಶ್ಯೂ? ಸ್ಪೋರೋಜೀನಸ್ ಟಿಶ್ಯೂ ಇಂದ ಹುಟ್ಟೋ ಅಂಥದ್ದು ದ ಮೈಕ್ರೋಸ್ಪೋರ್ ಮದರ್ ಸೆಲ್. ಆ್ಯಂಡ್ ಆ ಮೈಕ್ರೋಸ್ಪೋರ್ ಮದರ್ ಸೆಲ್ ಏನಿದೆ ಅದು ಡಿವೈಡ್ ಆಗಿ ಫಾರ್ಮ್ ಆಗೋದು ಮೈಕ್ರೋಸ್ಪೋರ್ಸ್ ಅಥವಾ ಪೋಲೆನ್ಸ್. ಸೊ ಇಲ್ಲಿ ಮಧ್ಯದಲ್ಲಿ ಇರುವಂಥ ಎಲ್ಲ ಸೆಲ್ಸ್ ಏನಿದೆ ಆಫ್ಟರ್ ದ ಟೆಪಿಟಮ್, ಇದನ್ನ ನಾವು ಸ್ಪೋರೋಜೀನಸ್ ಟಿಶ್ಯೂ ಅಂತ ಕರಿತೀವಿ. ಸ್ಪೋರೋಜೀನಸ್ ಟಿಶ್ಯೂ ಅಂತ ಕರಿತೀವಿ. ಸರಿನಾ? ರೈಟ್, ಇದು ಸ್ಪೋರೋಜೀನಸ್ ಟಿಶ್ಯೂ. ಓಕೆ, ಈ ಸ್ಪೋರೋಜೀನಸ್ ಟಿಶ್ಯೂದ ಕೆಲಸ ಏನು? ಆಲ್ರೆಡಿ ಹೇಳಿದೆ ನಾನು. ಸ್ಪೋರೋಜೀನಸ್ ಟಿಶ್ಯೂ ಏನು ಮಾಡುತ್ತೆ? ಲೆಟ್ಸ್ ಸಿ, ಬರ್ದ್ಬಿಡ್ತೀನಿ ಇಲ್ಲೇ. ಪ್ರೊಡ್ಯೂಸಸ್ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್. ಮೈಕ್ರೋಸ್ಪೋರ್ ಮದರ್ ಸೆಲ್ಸ್. ಓಕೆ, ಆ್ಯಂಡ್ ಆ ಮೈಕ್ರೋಸ್ಪೋರ್ ಮದರ್ ಸೆಲ್ ರಿಡಕ್ಷನಲ್ ಡಿವಿಷನ್ ತೋರಿಸಿ ಏನು ಮೈಕ್ರೋಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಮೈಕ್ರೋಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸರಿ, ಇಷ್ಟು ಅರ್ಥ ಆಯ್ತು. ಇದು ಯಾವ್ದ್ರದ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು? ವಿ ವರ್ ಟಾಕಿಂಗ್ ಅಬೌಟ್ ಇಮ್ಮೆಚ್ಯೂರ್ ಆಂಥರ್. ಯಾವ್ದ್ರದ್ದು ಸೆಕ್ಷನ್ ಇದು? ಇಮ್ಮೆಚ್ಯೂರ್ ಆಂಥರ್ದು. ಸೊ ಮೆಚ್ಯೂರ್ ಆಂಥರ್ಗೂ ಇಮ್ಮೆಚ್ಯೂರ್ ಆಂಥರ್ಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತೀನಿ ನಾನು. ಬಟ್ ಆರ್ಡರ್ ಆಫ್ ದ ಲೇಯರ್ ವೆರಿ ಇಂಪಾರ್ಟೆಂಟ್. ಹೊರಗಡೆಯಿಂದ ಒಳಗಡೆ ಇರುವಂಥ ಟಿಶ್ಯೂ ಯಾವುದು, ಅಥವಾ ಫ್ರಮ್ ಇನ್ ಟು ಔಟ್ ಯಾವುದು ಟಿಶ್ಯೂ ಇದೆ, ಅದ್ರದ್ದು ಆರ್ಡರ್ ಇಂಪಾರ್ಟೆಂಟ್. ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್, ಟೆಪಿಟಮ್, ಸ್ಪೋರೋಜಿನಸ್ ಟಿಶ್ಯೂ. ಅಥವಾ ಒಳಗಡೆಯಿಂದ ಹೊರಗಡೆ ಹೇಳಬೇಕಾದ್ರೆ ಸ್ಪೋರೋಜಿನಸ್ ಟಿಶ್ಯೂ, ಟೆಪಿಟಮ್, ಮಿಡಲ್ ಲೇಯರ್, ಎಂಡೋಥೀಸಿಯಂ, ಆ್ಯಂಡ್ ದೆನ್ ಕಮ್ಸ್ ಎಪಿಡರ್ಮಿಸ್. ಇದನ್ನು ನೀವು ಆರ್ಡರನ್ನು ನೆನ್ಪಿಟ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್. ಸರಿನಾ? ಇಷ್ಟು ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ವರ್ಡ್, ಮುಂದೆ ಹೋಗೋಣ. ನಾವು ಹಿಯರ್ ಐ ವಾಂಟ್ ಟು ಗಿವ್ ಯು ಅ ಡಿಫ್ರೆನ್ಸ್. ಏನಂತ ನೋಡಿ. ಇಮ್ಮೆಚ್ಯೂರ್ ಆಂಥರಲ್ಲಿ ಯಾವುದೆಲ್ಲ ಲೇಯರ್ಸ್ ಇದೆ? ಇಮ್ಮೆಚ್ಯೂರ್ ಆಂಥರಲ್ಲಿ ಯಾವುದೆಲ್ಲ ಲೇಯರ್ಸ್ ಇದೆ? ಆ್ಯಂಡ್ ಮೆಚ್ಯೂರ್ ಆಂಥರಲ್ಲಿ ಏನೆಲ್ಲ ಲೇಯರ್ಸ್ ಇದೆ? ಸೊ ಬೇಸಿಕ್ಲಿ ಟಿಶ್ಯೂ ಬಗ್ಗೆ ಮಾತಾಡಿಕೊಂಡು ಡಿಫ್ರೆನ್ಸನ್ನು ಬರ್ಕೊಳ್ಳೋಣ. ಐ ಆಮ್ ಟ್ರೈಯಿಂಗ್ ಟು ಗಿವ್ ಯು ಆಸ್ ಮಚ್ ಇನ್ಫಾರ್ಮೇಷನ್ ಆಸ್ ಪಾಸಿಬಲ್. ಯಾವ ಥರ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ಕೋಬೇಕು.
ಸೊ ಬೇಸಿಕ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಹೇಗಾದರೂ ಕನ್ಫ್ಯೂಸ್ ಮಾಡೋಕ್ಕೆ ನೋಡಲಿ, ಯು ವಿಲ್ ನಾಟ್ ಗೆಟ್ ಕನ್ಫ್ಯೂಸ್. ಸೊ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಕ್ಲಿಯರ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಇದ್ದೀನಿ ನಾನು. ಇಮ್ಮೆಚ್ಯೂರ್ ಆನ್ಸರ್ ಇದು ಡಯಾಗ್ರಾಮ್ ಕೊಟ್ಟಿರೋದು. NCERT ಅವರು ಮೆಚ್ಯೂರ್ ಆನ್ಸರ್ ಡಯಾಗ್ರಾಮ್ ಕೂಡ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವೆನ್ ಯು ದ ಡಯಾಗ್ರಾಮ್ ಆಫ್ ಮೆಚ್ಯೂರ್ ಆನ್ಸರ್ ಆಲ್ಸೋ. NCERT ಕೈಯಲ್ಲಿದ್ದರೆ ಓಪನ್ ಮಾಡಿ, 2 ಡಯಾಗ್ರಾಮ್ ಕೊಟ್ಟಿದ್ದಾರೆ. ಆಮೇಲೆ ಕೆಳಗಡೆ ಒಂದು ಡಯಾಗ್ರಾಮ್ ಇದೆ, ಎಲ್ಲಿ ಪೋಲನ್ ರಿಲೀಸ್ ಆಗೋದು ಅನ್ನ ಮಾರ್ಕ್ ಮಾಡಿದ್ದಾರೆ. ಅದು ಮೆಚ್ಯೂರ್ ಆನ್ಸರ್. ಒಬ್ಸರ್ವ್ ಮಾಡಿ ಅಲ್ಲಿ ಯಾವುದೆಲ್ಲ ಲೇಯರ್ ಆಬ್ಸೆಂಟ್ ಇದೆ ಅಂತ ಹೇಳಿ ನೋಡೋಣ. ಲೆಟ್ಸ್ ಸಿ. ಇಮ್ಮೆಚ್ಯೂರ್ ಅಲ್ಲಿ ಎಪಿಡರ್ಮಿಸ್ ಇದೆ, ಎಸ್. ಆಮೇಲೆ ಏನು ಬರುತ್ತೆ? ಎಂಡೋಥೀಸಿಯಂ ಇದೆಯಾ? ಎಸ್, ಎಂಡೋಥೀಸಿಯಂ ಕೂಡ ಇದೆ. ಮಿಡಲ್ ಲೇಯರ್ ಇದೆಯಾ? ಇಮ್ಮೆಚ್ಯೂರ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಮಿಡಲ್ ಲೇಯರ್ಸ್ ಕೂಡ ಇದೆ. ಸ್ಪೋರೋಜಿನಸ್ ಟಿಶ್ಯೂ ಇದೆಯಾ? ಎಸ್, ಇಂಟ್ಯಾಕ್ಟ್ ಆಗಿದೆ. ಆ್ಯಂಡ್ ಸ್ಪೋರೋಜಿನಸ್ ಟಿಶ್ಯೂ ಇಸ್ ಅ ಮಾಸ್ ಆಫ್ ಹೋಮೋಜಿನಸ್ ಟಿಶ್ಯೂ ಅಂತೀವಿ. ಹೋಮೋಜಿನಸ್ ಸೆಲ್ಸ್ ಅಂತ ಹೇಳ್ತೀವಿ ನಾವು. ಸ್ಪೋರೋಜಿನಸ್ ಟಿಶ್ಯೂನ ಹೋಮೋಜಿನಸ್ ಅಂತ ಯಾಕೆ ಕರೀತಾರೆ? ವೈ ಆರ್ ದ ಸ್ಪೋರೋಜಿನಸ್ ಟಿಶ್ಯೂ ಕಾಲ್ಡ್ ಆಸ್, ಇದನ್ನ ಇನ್ನೊಂದು ವರ್ಡ್ ಯೂಸ್ ಮಾಡಿದ್ದಾರೆ, ಹೋಮೋಜಿನಸ್. ಯಾಕಂತ ಹೇಳಿದ್ರೆ ಎಲ್ಲ ಸೆಲ್ಸ್ ಒಂದೇ ಥರ ಕಾಣಿಸುತ್ತೆ ನಿಮಗೆ, ಸೈಜಲ್ಲಾಗಲಿ ನ್ಯೂಕ್ಲಿಯಸ್ ಪೊಸಿಷನ್ ಆಗಲಿ. ಓಕೆ, ಒಂದೇ ಥರ ಕಾಣಿಸುತ್ತೆ. ಅದಕ್ಕೆ ಇದನ್ನು ಹೋಮೋಜಿನಸ್ ಸೆಲ್ಸ್ ಅಂತ ಕೂಡ ಹೇಳ್ತಾರೆ. ಆ ಮಾಸ್ ಆಫ್ ಹೋಮೋಜಿನಸ್ ಸೆಲ್ ಅಂತ ಹೇಳ್ತೀವಿ ನಾವು. ಇದು ಆಯಿತು ಸ್ಪೋರೋಜಿನಸ್ ಟಿಶ್ಯೂ. ಎಸ್, ಟೆಪಿಟಮ್ ಕರೆಕ್ಟ್. ಟೆಪಿಟಮ್ ಕೂಡ ಇದೆ. ಒಂದು ಲೇಯರ್ ಮಿಸ್ ಆಯಿತು, ಸಾರಿ. ಟೆಪಿಟಮ್ ಕೂಡ ಇದೆ. ಓಕೆ, ಇಮ್ಮೆಚ್ಯೂರ್ ಆನ್ಸರಲ್ಲಿ. ಮೆಚ್ಯೂರ್ ಆನ್ಸರಲ್ಲಿ ಯಾವುದೆಲ್ಲ ಇದೆ ಯಾವುದಿಲ್ಲ ಅಂತ ನೋಡ್ಬೇಕು ನಾವು. ಎಪಿಡರ್ಮಿಸ್ ಇದೆಯಾ? ಎಸ್, ಎಪಿಡರ್ಮಿಸ್ ಇದೆ. ಎಂಡೋಥೀಸಿಯಂ ಇದೆಯಾ? ಎಸ್, ಕಟ್ಟಾಗಿರುವಂಥ ಎಂಡೋಥೀಸಿಯಂ ಇದೆ. ಎಂಡೋಥೀಸಿಯಂ ಏನಾಗಿದೆ? ಕಟ್ಟಾಗಿ ಓಪನ್ ಆಗಿದೆ, ಸ್ವಲ್ಪ ಡ್ಯಾಮೇಜ್ ಆಗಿದೆ. ಆ ಡ್ಯಾಮೇಜ್ ಆಗಬೇಕು, ಅದರಿಂದಾಗಿ ಪೋಲನ್ಸ್ ಹೊರಗಡೆ ಹೋಗುವಂಥದ್ದು. ಸೊ ಎಂಡೋಥೀಸಿಯಂ ಇಸ್ ಕಟ್ ಓಪನ್ ನ್ಯಾಚುರಲಿ. ಓಕೆ, ನ್ಯಾಚುರಲಿ. ಮಿಡಲ್ ಲೇಯರ್ ಇದೆಯಾ? ಇಲ್ಲ, ಮಿಡಲ್ ಲೇಯರ್ ಡಿಸಾಲ್ವ್ ಆಗಿದೆ. ಯಾಕಂತ ಹೇಳಿದ್ರೆ ಪೋಲನ್ ಗ್ರೇನ್ ಫಾರ್ಮೇಷನ್ ಆಗಬೇಕಿತ್ತು. ಸೊ ಮಿಡಲ್ ಲೇಯರ್ ಇಲ್ಲ. ಟೆಪಿಟಮ್ ಇದೆಯಾ? ನೋ. ಟೆಪಿಟಮ್ ಅನ್ನ ಕಂಪ್ಲೀಟ್ ಆಗಿ ಪೋಲನ್ ಗ್ರೇನ್ಸ್ ಅನ್ನೋದು ಕನ್ಸ್ಯೂಮ್ ಮಾಡಿದೆ. ಸೊ ಟೆಪಿಟಮ್ ಕೂಡ ಇಲ್ಲ. ಸ್ಪೋರೋಜಿನಸ್ ಟಿಶ್ಯೂ ಇದೆಯಾ? ಸ್ಪೋರೋಜಿನಸ್ ಟಿಶ್ಯೂ ಇಲ್ಲ. ಆದರೆ ಸ್ಪೋರೋಜಿನಸ್ ಟಿಶ್ಯೂ ಇಂದ ಹುಟ್ಕೊಂಡಿರುವಂಥದ್ದು ಮೈಕ್ರೋಸ್ಪೋರ್ಸ್ ಇದೆ. ಸ್ಪೋರೋಜಿನಸ್ ಟಿಶ್ಯೂಸ್ ಹ್ಯಾವ್ ಫಾರ್ಮ್ಡ್ ಮೈಕ್ರೋಸ್ಪೋರ್ಸ್. ಮೈಕ್ರೋಸ್ಪೋರ್ಸ್. ಇದು ಡಿಫ್ರೆನ್ಸ್ ಇನ್ ಮೆಚ್ಯೂರ್ ಆನ್ಸರ್ ಆ್ಯಂಡ್ ಇಮ್ಮೆಚ್ಯೂರ್ ಆನ್ಸರ್. ಎಸ್, ಅರ್ಥ ಆಯ್ತಾ? ಓಕೆ, ನಾನೇನು ಹೇಳಿದೆ? ಕನೆಕ್ಟಿವ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ. ಕನೆಕ್ಟಿವ್ ಅಂತ ಒಂದು ಟಿಶ್ಯೂ ಇದೆ. ಎಲ್ಲಿದೆ? ಸಮ್ವೇರ್ ಹಿಯರ್. ಇಲ್ಲಿ ಒಂದು ಟಿಶ್ಯೂ ಬರುತ್ತೆ. ಇದನ್ನು ನಾವು ಕನೆಕ್ಟಿವ್ ಅಂತ ಕರಿತೀವಿ. ಆ ಆನ್ಥರ್ ಸೆಕ್ಷನ್ ತೆಗಿತೀರಲ್ವಾ, ಆವಾಗ ಕಾಣಿಸುತ್ತೆ. ಕೆಲಸ ಏನು ಕನೆಕ್ಟಿವ್ದು? ಕನೆಕ್ಟಿವ್ ಅಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ಇರುವಂಥದ್ದು ಅಲ್ವಾ. ಇವಾಗ ಒಂದು ಸ್ಟೇಮನ್ ಬೆಳೀತಾ ಇದೆ ಅಲ್ವಾ, ಅದ್ರ ಆನ್ಥರ್ ಒಳಗಡೆ ಮೈಕ್ರೋಸ್ಪೋರ್ಸ್ ಬೆಳೀತಾ ಇದೆ. ನರಿಶ್ಮೆಂಟ್ ಬೇಕು ಅಂತ ಇದ್ದೀರಾ. ಆ ನರಿಶ್ಮೆಂಟಿಗೋಸ್ಕರ ಫುಡ್ ಹೋಗ್ಬೇಕಲ್ವಾ, ನೀರಿನ ಅವಶ್ಯಕತೆ ಇದೆ. ಹೂ ವಿಲ್ ಪ್ರೊವೈಡ್ ಇಟ್? ವ್ಯಾಸ್ಕ್ಯುಲರ್ ಟಿಶ್ಯೂ ಪ್ರೊವೈಡ್ ಮಾಡುತ್ತೆ. ಆ ವ್ಯಾಸ್ಕ್ಯುಲರ್ ಟಿಶ್ಯೂ ಎಲ್ಲಿರುತ್ತೆ? ಇನ್ಸೈಡ್ ದ ಕನೆಕ್ಟಿವ್. ಕನೆಕ್ಟಿವ್ ಇಸ್ ಅ ಪ್ಯಾಚ್ ಆಫ್ ಝೈಲಮ್ ಅಂಡ್ ಫ್ಲೋಯಮ್ ಪ್ರೊವೈಡಿಂಗ್ ಫುಡ್ ಟು ಆನ್ಥರ್ so that it can provide food to tapetum, which in turn will nourish the pollen grains. ಅರ್ಥ ಆಯ್ತಾ? So what is connective? It is nothing but vascular tissue. ಒಂದೇದು. ಇನ್ನೊಂದು ಇದಕ್ಕೆ ಡೆಫಿನೇಷನ್ ಇದೆ. ಇದನ್ನು ನಾವು ಹೀಗೂ ಬರಿತೀವಿ, ಕನೆಕ್ಟ್ಸ್ ಫಿಲಮೆಂಟ್ ಆ್ಯಂಡ್ ಆಂಥರ್. ಸೊ ಎರಡನ್ನ ಇನ್ಕ್ಲೂಡ್ ಮಾಡಬಹುದು. ಒಂದೇದು ಆಂಥರ್ ಮತ್ತು ಫಿಲಮೆಂಟನ್ನು ಕನೆಕ್ಟ್ ಮಾಡುತ್ತೆ, ಇನ್ನೊಂದೇದು ಅದ್ರಲ್ಲಿ ಝೈಲಮ್ ಆ್ಯಂಡ್ ಫ್ಲೋಯಮ್ ಇರುತ್ತೆ ಟು ಪ್ರೊವೈಡ್ ನರಿಶ್ಮೆಂಟ್ ಅಂತ ಹೇಳ್ತೀವಿ.
ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದ ಸೆಕ್ಷನ್ ಆಫ್ ಆಂಥರ್. ಡಿಫ್ರೆನ್ಸ್ ಬಿಟ್ವೀನ್ ಇಮ್ಮೆಚ್ಯೂರ್ ಆ್ಯಂಡ್ ಮೆಚ್ಯೂರ್ ಆಂಥರ್ಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಎನಿ ಡೌಟ್? ಇಲ್ಲಿ ಏನಾದರೂ ಡೌಟ್ ಇದೆಯಾ? ಡು ಯು ಹ್ಯಾವ್ ಎನಿ ಡೌಟ್ ಟಿಲ್ ಹಿಯರ್? ಎನಿ ಡೌಟ್? No. Shall I proceed? Shall I proceed? Okay, good. Right. ಮುಂದೆ ಹೋಗೋಣ. ಸೊ ಇದಾಯಿತು ಸೆಕ್ಷನ್ ಆಫ್ ಆಂಥರ್ ಬಗ್ಗೆ. ರೈಟ್, ಆಂಥರ್ದು ಸೆಕ್ಷನ್ ಮುಗೀತು. ಇನ್ನು ಮುಂದೆ ನೋಡೋಣ ವಾಟ್ ಆರ್ ವಿ ಸಪೋಸ್ ಟು ಟಾಕ್. ನಾನೇನಂದೆ, ಸ್ಪೋರೋಜಿನಸ್ ಟಿಶ್ಯೂ ಅಂತ ಒಂದಿತ್ತು, ಅದು ಮೈಕ್ರೋಸ್ಪೋರ್ ಮದರ್ ಸೆಲ್ಲನ್ನು ಪ್ರೊಡ್ಯೂಸ್ ಮಾಡಿದೆ. ಮೈಕ್ರೋಸ್ಪೋರ್ ಮದರ್ ಸೆಲ್ಲಿಂದ ನಮಗೆ ಸಿಗುವಂಥದ್ದು ಮೈಕ್ರೋಸ್ಪೋರ್ಸ್ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಸೊ ಆ ಇವೆಂಟನ್ನು ಇಲ್ಲಿ ನಾವು ನೋಡ್ಕೋಬೇಕು. ವಾಟ್ ಈಸ್ ದ್ಯಾಟ್ ಇವೆಂಟ್? ಅದನ್ನು ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಮೈಕ್ರೋಸ್ಪೋರೋಜೆನೆಸಿಸ್. ಇದನ್ನು ನಾವು ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳುವಂಥದ್ದು. ಸೊ ಹೌ ಡು ಯು ಡಿಫೈನ್ ಮೈಕ್ರೋಸ್ಪೋರೋಜೆನೆಸಿಸ್? ಡೆಫಿನೇಷನ್ ಕೇಳಿದರೆ 1 ಮಾರ್ಕಿಗೆ ಇದನ್ನು ಹೇಗಂತ ಬರಿತೀರಾ? ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್, ಓಕೆ, microspores from diploid microspore mother cells. ಯಾವ ಟೈಪ್ ಇಟ್ ಸೆಲ್ ಡಿವಿಷನ್? ಥ್ರೂ ಮಿಯೋಸಿಸ್ ಅಥವಾ ಮಿಯೋಸಿಸ್ ಅನ್ನ ರಿಡಕ್ಷನಲ್ ಡಿವಿಷನ್ ಅಂತ ಹೇಳ್ತೀವಿ ಅಲ್ವಾ. ಸೊ ರಿಡಕ್ಷನಲ್ ಡಿವಿಷನ್ ಕೂಡ ಬರಿಬಹುದು, ತಪ್ಪೇನಿಲ್ಲ. ನಾನು ಮಿಯೋಸಿಸ್ ಅಂತ ಬರ್ದಿದ್ದೀನಿ. ಎಲ್ಲಿ ನಡೀತಾ ಇದೆ? ವೇರ್ ಇಸ್ ದಿಸ್ ಹ್ಯಾಪನಿಂಗ್? ಇನ್ಸೈಡ್ ಆಂಥರ್ ಅಥವಾ ಮೈಕ್ರೋಸ್ಪೊರಾಂಜಿ ಅಂತ ಬರೀರಿ, ಅಥವಾ ಪೋಲನ್ ಸ್ಯಾಕ್ಸ್ ಅಂತ ಬರೀರಿ. ಓಕೆ, 1 ಮಾರ್ಕ್ ಕ್ವೆಶನ್ ಅನ್ನ ಹೀಗೆ ಆನ್ಸರ್ ಮಾಡೋದು. ತುಂಬ ಮಂದಿಗೆ ಪ್ರಾಬ್ಲಮ್ ಏನಾಗುತ್ತೆ, 1 ಮಾರ್ಕಲ್ಲಿ 1 ಮಾರ್ಕ್ ಸಿಗೋದೇ ಇಲ್ಲ. ಏನಾದರೂ ನೀವು ಮ್ಯಾಮ್ ಹತ್ರ ಅಥವಾ ಸರ್ ಹತ್ರ ಹೋಗಿ ಹೇಳಿದರೆ ಇದು 1 ಮಾರ್ಕಿಗೆ ಕರೆಕ್ಟಾಗಿ ಬರ್ದಿದ್ದೀನಲ್ವ, ಯಾಕೆ ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ವರ್ಡ್ ಮಿಸ್ ಆಗಿದೆ ಅಂತ ಹೇಳ್ತಾರೆ. ದ್ಯಾಟ್ ಈಸ್ ದ ಟ್ರಿಕ್. ನಾವು ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಪೇಪರ್ ಕರೆಕ್ಷನಿಗೆ ಹೋಗಬೇಕಾದ್ರೆ ನಮ್ಗೆ ಆನ್ಸರ್ ಕೀ ಕೊಡ್ತಾರೆ, ಅದ್ರಲ್ಲಿ ಕೀ ವರ್ಡ್ಸ್ ಇರುತ್ತೆ. ಆ ಕೀ ವರ್ಡ್ಸನ್ನು ನೀವು ಮೆನ್ಷನ್ ಮಾಡಬೇಕು. ಒಂದು ತಪ್ಪಾದ್ರೂ 1 ಮಾರ್ಕ್ ಹೋಗುತ್ತೆ. ಸೊ ತುಂಬ ಮಕ್ಕಳಿಗೆ 99 ಮಾರ್ಕ್ಸ್ ಬರುತ್ತೆ. ಓಕೆ, ದ ಪ್ರಾಬ್ಲಮ್ ಈಸ್ ಆ 1 ಮಾರ್ಕ್ ನಿಮಗೆ ಎಲ್ಲಿ ಯಾವುದೋ ಒಂದು 1 ಮಾರ್ಕ್ ಕ್ವೆಶನಲ್ಲಿ ಹೋಗಿದೆ. ಸೊ ಕೀ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾರಾದರೂ ಬಯಾಲಜಿ ಕಲ್ತಿಲ್ಲ ಅಂದ್ರೂ ಓದಿದ್ರೆ ಆನ್ಸರ್ ಅರ್ಥ ಆಗಬೇಕು ಅವ್ರಿಗೆ. ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್ಸ್, ಪ್ಲಾಯ್ಡ್ ಏನು? ಹ್ಯಾಪ್ಲಾಯ್ಡ್. ಯಾವುದರಿಂದ? ಡಿಪ್ಲಾಯ್ಡ್ ಮೈಕ್ರೋಸ್ಪೋರ್ ಮದರ್ ಸೆಲ್ಲಿಂದ. ಯಾವ ಥರ ಸೆಲ್ ಡಿವಿಷನ್ ನಡಿಬೇಕು? ಮಿಯೋಸಿಸ್ ನಡಿಬೇಕು. ಓಕೆ, ಇದೆಲ್ಲ ನಡೀತಾ ಎಲ್ಲಿದೆ? ವೇರ್ ಇಸ್ ದ ಲೊಕೇಶನ್ ಅಂತ ಕೇಳ್ತಾರೆ. ಆಂಥರ್ಸ್ ಅಲ್ಲಿ ನಡೆಯುವಂಥದ್ದು. ಆಂಥರ್ಸ್ ಅಂದರೆ ನಮ್ಗೆ ಗೊತ್ತು, ದ್ಯಾಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಆನ್ ದ, ಅಥವಾ ದ್ಯಾಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ಸೈಡ್ ದ ಫ್ಲವರ್. ಓಕೆ, ಇರ್ಫಾನ್ MCQ ಇದೆ, ಕೊಡ್ತೀನಿ ನಾನು. ಐ ವಿಲ್ ಡೂ MCQ. ಇದೊಂದು ಕಾನ್ಸೆಪ್ಟ್ ಆಗಲಿ. ಓಕೆ, ರೈಟ್. ಸೊ ಇಲ್ಲಿ ಲೆಟ್ ಸಿ ಹೌ ಇಟ್ ಹ್ಯಾಪನ್ಸ್. ಸೊ ಸ್ಪೋರೋಜಿನಸ್ ಟಿಶ್ಯೂ ಏನಿದೆ ಇನ್ಸೈಡ್ ದ ಆಂಥರ್, ಅದು ಡೆವಲಪ್ಮೆಂಟನ್ನು ತೋರಿಸುತ್ತೆ ಅಥವಾ ಚೇಂಜಸ್, ಮಾಡಿಫಿಕೇಶನ್ಸ್ ಅನ್ನು ತೋರಿಸುತ್ತೆ. ಡೆವಲಪ್ಸ್ ಇಂಟು ವಾಟ್? ಇಟ್ ಡೆವಲಪ್ಸ್ ಇಂಟು ಮೈಕ್ರೋಸ್ಪೋರ್ ಮದರ್ ಸೆಲ್. ಮೈಕ್ರೋಸ್ಪೋರ್ ಮದರ್ ಸೆಲ್ಸ್. ಇದ್ರದ್ದು ಪ್ಲಾಯ್ಡ್ ಏನು? ಡಿಪ್ಲಾಯ್ಡ್. ಸ್ಪೋರೋಜಿನಸ್ ಪ್ಲಾಯ್ಡ್ ಏನು? ಡಿಪ್ಲಾಯ್ಡ್. ಡೆವಲಪ್ ಆಗುವಂಥದ್ದು ಡಿವೈಡ್ ಅಲ್ಲ, ಡೆವಲಪ್ ಆಗಿ ಮೈಕ್ರೋಸ್ಪೋರ್ ಮದರ್ ಸೆಲ್ ಆಗುತ್ತೆ. ಆ್ಯಂಡ್ ಪ್ರತಿ ಮೈಕ್ರೋಸ್ಪೋರ್ ಮದರ್ ಸೆಲ್ ರಿಡಕ್ಷನಲ್ ಡಿವಿಷನ್ ಅಥವಾ ಮಿಯೋಸಿಸ್ ಅನ್ನು ತೋರಿಸಿ ಪ್ರೊಡ್ಯೂಸ್ ಮಾಡೋದೇನು? ಇಟ್ ಪ್ರೊಡ್ಯೂಸಸ್ ಅ ಮೈಕ್ರೋಸ್ಪೋರ್ ಟೆಟ್ರಾಡ್.
4 ಮೈಕ್ರೋಸ್ಪೋರ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅಂಟ್ಕೊಂಡಿದೆ. ಓಕೆ, ಡಿವೈಡ್ ಆದ ತಕ್ಷಣ ನೀವು ನೋಡಿದ್ರೆ ಅದು 4 ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಇದನ್ನ ನಾವು ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಕರೆಯುವಂಥದ್ದು. ಇದು ಹ್ಯಾಪ್ಲಾಯ್ಡ್. And this tetrad is then going to develop into pollen grains. ಅದು ಆಮೇಲೆ ಆಗುವಂಥದ್ದು. ಇದನ್ನ ಆಮೇಲೆ ನೋಡೋಣ. ಇದು ಮೈಕ್ರೋಸ್ಪೋರೋಜೆನೆಸಿಸ್. ಓಕೆ, ಆಲ್ ದ 4 will give rise to a microspore, further pollen grains ಅಂತೀವಿ, ಫರ್ದರ್ ಪೋಲನ್ ಗ್ರೇನ್ಸ್ ಅಂತ ಹೇಳ್ತೀವಿ. ಓಕೆನಾ, ಅರ್ಥ ಆಯ್ತಾ? ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಎಷ್ಟು? 4 ಮೈಕ್ರೋಸ್ಪೋರ್ಸ್. ಓಕೆ, ಯಾರೋ MCQ ಕೇಳಿದ್ರು. ಲೆಟ್ಸ್ ಗೋ ಟು ದಿ MCQ ಕೊಡ್ತಾ ಇದ್ದೀನಿ, ಇದನ್ನ ಆನ್ಸರ್ ಮಾಡಿ. ಆನ್ಸರ್ ದಿಸ್ ಕ್ವೆಶನ್. If a plant has 4 stamens and each pollen sac has 4 mother cell, how many microspores will be produced by this plant? Try to answer it. Visible ಇದೆ ಅನ್ಕೊಂಡಿದ್ದೀನಿ ನಾನು. 40, 64, 256, 254. MCQ ಕೇಳಿದ್ರಿ, ಐ ಹ್ಯಾವ್ ಎನ್ MCQ ಫಾರ್ ಯು ರಿಲೇಟೆಡ್ ಟು ದ್ಯಾಟ್. ಫಾಸ್ಟಾಗಿ ಆನ್ಸರ್ ಮಾಡಿ. ಈ ಸರಿ KCETಯಲ್ಲಿ ಈ ಕ್ವೆಶನ್ ಬಂದಿದೆ, ಇಂಥದ್ದೊಂದು ಕ್ವೆಶನ್ ಬಂದಿದೆ KCETಯಲ್ಲಿ. ರೈಟ್, ಆನ್ಸರ್ ದ ಕ್ವೆಶನ್. ಫಸ್ಟ್ 64 ಬಂತು. ಓಕೆ, 64. ಎನಿಥಿಂಗ್ ಎಲ್ಸ್? ಎಲ್ಲರೂ ಟ್ರೈ ಮಾಡಬೇಕು. ಆಲ್ ಆಫ್ ಯು ಹ್ಯಾವ್ ಟು ಟ್ರೈ, ಅದರ್ವೈಸ್ ನೋ ಯೂಸ್. ನಾನು ಹೇಳಿದೆ, ತಪ್ಪಾದರೂ ಪರವಾಗಿಲ್ಲ, ಆನ್ಸರ್ ಮಾಡಿ. ಐ ವಾಂಟ್ ಆನ್ಸರ್, ರೈಟ್ ಆರ್ ರಾಂಗ್. ಇಫ್ ಇಟ್ ಇಸ್ ರೈಟ್ ಐ ವಿಲ್ ಬಿ ಹ್ಯಾಪಿ, ತಪ್ಪಾದರೆ ಐ ವಿಲ್ ಕರೆಕ್ಟ್ ಇಟ್. 256. ಓಕೆ, ಆಕಾಶ್ ಸೇಸ್ 256, ಹಿಂದುಶ್ರೀ 64. ಇನ್ಯಾರಾದರೂ ಮಿಕ್ಕಿರೋರು? ಫಸ್ಟ್ 256. ಓಕೆ, ಒನ್ ಮೋರ್ 256. Manisha, I'll just have water. Answer. Sandesh says 64. Okay. Rudresh 64. Okay. Spandana 64. 64ಗೆ ತುಂಬ ವೋಟ್ಸ್ ಇದೆ. ಸೊ ಇವಾಗ 64 ಇಸ್ ಲೀಡಿಂಗ್. ಓಕೆ, ಮಾಡೋದಾ? ಸಾಲ್ವ್ ಮಾಡೋದಾ? ನೋಡೋಣ. ವಾಟ್ ಶುಡ್ ಬಿ ದಿ ಆನ್ಸರ್? ಸೊಲ್ಯೂಷನ್ ನೋಡೋಣ. ಓಕೆ, ಲೆಟ್ಸ್ ಸಿ ದ ಸೊಲ್ಯೂಷನ್ ನೋಡೋಣ. ಓಕೆ, ಒಂದು ಪ್ಲಾಂಟಲ್ಲಿ ಯಾವುದೋ ಫ್ಲವರ್ ಇದೆ, ಅದ್ರಲ್ಲಿ 4 ಸ್ಟೇಮನ್ ಇವೆ. ಓಕೆ, ಪ್ರತಿ ಪೋಲನ್ ಸ್ಯಾಕಲ್ಲಿ 4 ಮೈಕ್ರೋಸ್ಪೋರ್ ಮದರ್ ಸೆಲ್. ನೋಡಿ, ಒಂದು ಆಂಥರಲ್ಲಿ ಎಷ್ಟು ಪೋಲನ್ ಸ್ಯಾಕ್ ಇರುತ್ತೆ? 4 ಪೋಲನ್ ಸ್ಯಾಕ್ ಇರುವಂಥದ್ದು ಅಲ್ವಾ? ನಮ್ಮ ಹತ್ರ ಎಷ್ಟು ಆಂಥರ್ ಇವೆ? 4 ಸ್ಟೇಮನ್ ಆದರೆ 4 ಆಂಥರ್ಸ್. ಸೊ 4 ಆಂಥರ್ಸ್ ಆದರೆ ಎಷ್ಟು ಪೋಲನ್ ಸ್ಯಾಕ್ ಆಗುತ್ತೆ? ಹೌ ಮೆನಿ ಪೋಲನ್ ಸ್ಯಾಕ್ಸ್? 4 into 4 ಎಷ್ಟು ಪೋಲನ್ ಸ್ಯಾಕ್? 16. ಕರೆಕ್ಟ್ ಅಲ್ವಾ? ಎಸ್. ಓಕೆ, 16 ಪೋಲನ್ ಸ್ಯಾಕ್ ಆಯಿತು. ಪ್ರತಿ ಪೋಲನ್ ಸ್ಯಾಕಲ್ಲಿ 4 ಮೈಕ್ರೋಸ್ಪೋರ್ ಮದರ್ ಸೆಲ್. ಸೊ 1 pollen sac has 4 microspore mother cell. ಈ 16 ಅನ್ನು ಇಲ್ಲಿ ಹಾಕಿ. 16 pollen sacs ಆದರೆ how many microspore mother cells? 16 into 4. 16 into 4 ಎಷ್ಟಾಗುತ್ತೆ? how much? 16 into 4. ಬೇಗ. Yes. 64 microspore mother cells. We are reaching to the end of our solving. ಒಂದು microspore mother cell produces how many microspores? 4 microspores ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. So 64 microspore mother cells
will produce how many? What will be your answer? ಎಷ್ಟು 64 into 4 ಮಾಡಿ ಎಷ್ಟಾಗುತ್ತೆ? 64 into 4. Yes, 256. So ನಮ್ಮ ಆನ್ಸರ್ ಏನಿಲ್ಲಿ? ನಾಟ್ 64 ಬಟ್ 256. ಅರ್ಥ ಆಯ್ತಾ? ಇಂಥದ್ದು ಕ್ವೆಶನ್ಸ್ ಕೇಳ್ತಾರೆ ಬೇಸ್ಡ್ ಆನ್ ಮೈಕ್ರೋಸ್ಪೋರೋಜೆನೆಸಿಸ್. ಎಸ್, ಇವಾಗ ಅರ್ಥ ಆಯ್ತು ಎಲ್ರಿಗೂ? Now you understood? Okay, good. Okay, in 2-3 questions ive. I'll come to that. But let's now focus on microsporogenesis. Idu artha aitalva? So event artha aitu, calculate ಮಾಡೋದು ಹೇಗೆ ಅಂತ ಅರ್ಥ ಆಯ್ತು ನಮಗೆ. Yes, yes, you are right. Very good, Akash. Okay, ಮುಂದೆ ಹೋಗೋಣ. Not pollen viability. Now microsporogenesis ಆಯಿತು. ಇವಾಗ ಪೋಲನ್ ಗ್ರೇನ್ಸ್ ಬಗ್ಗೆ ಮಾತಾಡಬೇಕು. ಮೈಕ್ರೋಸ್ಪೋರ್ಸ್ ಅಲ್ಲಿ ಅಂಡ್ ಪೋಲನ್ ಗ್ರೇನ್ಸ್ ಅಲ್ಲಿ ಏನು ವ್ಯತ್ಯಾಸ ಇದೆ ಅಂತ ನೋಡಬೇಕು ನೀವು. ಓಕೆ, ಪೋಲನ್ ಗ್ರೇನ್ಸ್ಗೆ ಆಲ್ಟರ್ನೇಟಿವ್ ಟರ್ಮಿನಾಲಜೀಸ್ ಹೇಳಿ. ಫಸ್ಟ್ ಆಫ್ ಆಲ್ ಪ್ಲಾಯಿಡಿ ಹೇಳಿ ಅಂತ ಕೇಳಿದ್ರೆ ಹ್ಯಾಪ್ಲಾಯಿಡ್. ಸಿ, ಒಂದು ರೂಲ್ ನೆನ್ಪಿಟ್ಕೊಳ್ಳಿ, ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ನೀವು ಕಲ್ತಿರ್ತೀರ, ಎನಿಥಿಂಗ್ ದಟ್ ಇಸ್ ಹ್ಯಾಪ್ಲಾಯ್ಡ್ ಫಾಲ್ಸ್ ಅಂಡರ್ ಗ್ಯಾಮೆಟೋಫಿಟಿಕ್ ಜನರೇಷನ್ and anything that is diploid will fall under sporophytic generation ಅಂತೀವಿ. ಪೋಲನ್ ಗ್ರೇನ್ ಏನು? ಹ್ಯಾಪ್ಲಾಯ್ಡ್ ಆಗಿದೆ. ಓಕೆ, ಸೊ ಇಟ್ಸ್ ಅ ಪಾರ್ಟ್ ಆಫ್ ಗ್ಯಾಮೆಟೋಫಿಟಿಕ್ ಜನರೇಷನ್. ಇದನ್ನ ನೀವು ಮೇಲ್ ಗ್ಯಾಮೆಟೋಫೈಟ್ ಅಂತ ಕರಿಬಹುದು. highly reduced, yes Sindushri, correct, highly reduced in size, male gametophyte. ನಿಮಗೆ ನೋಡಿ ಅಗೇನ್ ಪ್ಲಾಂಟ್ ಕಿಂಗ್ಡಮ್ ಸ್ವಲ್ಪ ನೆನಪಿಸ್ಕೊಳ್ಳಿ. ಬ್ರಯೋಫೈಟ್ಸ್ ಅಲ್ಲಿ ಬಾಡಿ ಪೂರ್ತಿ ಗ್ಯಾಮೆಟೋಫೈಟ್ ಆಗಿತ್ತು, ನೆನಪಿದ್ಯಾ? ಬ್ರಯೋಫೈಟ್ಸ್ ಅಲ್ಲಿ ಏನಂತ ಹೇಳ್ತೀವಿ? ಗ್ಯಾಮೆಟೋಫೈಟ್ ಇಸ್ ದ ಡಾಮಿನೆಂಟ್ ಪ್ಲಾಂಟ್ ಬಾಡಿ ಅಂತ ಹೇಳ್ತೀವಿ. ಆ ಬ್ರಯೋಫೈಟ್ಸ್ ಇಂದ ನೀವು ಟೆರಿಡೋಗ್ ಬನ್ನಿ, ಟೆರಿಡೋ ಇಂದ ನೀವು ಜಿಮ್ನೋಸ್ಪಮ್ಸ್ಗೆ ಬನ್ನಿ, ಜಿಮ್ನೋಸ್ಪಮ್ಸ್ ಇಂದ ಏಂಜಿಯೋಸ್ಪಮ್ಸ್ಗೆ ಬರ್ತೀರಾ. ಹೇಗೆ ನೀವು ಹೈಯರ್ ಪ್ಲಾಂಟ್ಸಿಗೆ ಬರ್ತೀರಾ, ಹಾಗೆ ಗ್ಯಾಮೆಟೋಫೈಟ್ಸ್ ಅನ್ನೋದು ಚಿಕ್ಕದು 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 ಆ್ಯಂಡ್ ಮೈಕ್ರೋಸ್ಕೋಪಿಕ್ ಆಗೋಗುತ್ತೆ. ಓಕೆ, ರಿಮೆಂಬರ್, pollen grains are called as male gametophyte. They are part of the gametophytic generation. ಇನ್ನೊಂದು ದೊಡ್ಡದಾಗಿರೋಂಥ ಕನ್ಫ್ಯೂಷನ್ ಮಕ್ಕಳಿಗೆ, ಮೇಲ್ ಗ್ಯಾಮೀಟ್ಸ್ ಇನ್ ಫ್ಲವರ್ಸ್ ಆರ್ ಕಾಲ್ಡ್ ಆಸ್ ಅಂತ ಕೇಳಿದರೆ ಎಲ್ಲರೂ ಪೋಲನ್ ಗ್ರೇನ್ಸ್ ಅಂತೀರ. ಪೋಲನ್ ಗ್ರೇನ್ಸ್ ಆರ್ ನಾಟ್ ಮೇಲ್ ಗ್ಯಾಮೀಟ್ಸ್. ಮೇಲ್ ಗ್ಯಾಮೆಟೋಫೈಟ್, ನಾಟ್ ಮೇಲ್ ಗ್ಯಾಮೀಟ್ಸ್, ನೆನ್ಪಿಟ್ಕೊಳ್ಳಿ. ಇದ್ರ ಒಳಗಡೆ ಇನ್ನು ಮೇಲ್ ಗ್ಯಾಮೀಟ್ ಹುಟ್ಕೊಬೇಕಷ್ಟೇ, ಇನ್ನೂ ಹುಟ್ಟಿಲ್ಲ. ಓಕೆ, ಸೊ ಲೆಟ್ ಸಿ, ಪೋಲನ್ ಗ್ರೇನ್ಸ್ ಆರ್ ಹ್ಯಾಪ್ಲಾಯ್ಡ್, ದೇ ಆರ್ ಕಾಲ್ಡ್ as ಮೇಲ್ ಗ್ಯಾಮೆಟೋಫೈಟ್. ಆಲ್ ವೆಲ್ ಅಂಡ್ ಗುಡ್, ಇಲ್ಲಿ ತನಕ ಎಲ್ಲ ಅರ್ಥ ಆಗಿದೆ ನಮಗೆ. ಆ ಪೋಲನ್ ಗ್ರೇನ್ ಡೆವಲಪ್ಮೆಂಟ್ ಹೇಗಾಗುತ್ತೆ ಅದನ್ನು ನೋಡ್ಬೇಕು ನಾವು. ಓಕೆ, ಫಸ್ಟ್ ಆಫ್ ಆಲ್ ಮೈಕ್ರೋಸ್ಪೋರ್ಸ್ ಬೆಳಿಬೇಕು, ಅದರಲ್ಲಿ ಡೆಪೊಸಿಷನ್ ಆಗಬೇಕು. ಎಕ್ಸೈನ್ ಇದು, ಇಂಟೈನ್ ಇದು, ಜರ್ಮ್ ಪೋರ್, ಅದ್ರ ಒಳಗಡೆ ವೆಜಿಟೇಟಿವ್ ಸೆಲ್, ಜನರೇಟಿವ್ ಸೆಲ್, ಇದೆಲ್ಲ ಆಗಬೇಕು. ಸೊ ಅದನ್ನು ನಾವು ನೋಡೋಣ. ಓಕೆ, ಆಲ್ ರೈಟ್. ವಾಲ್ಸ್ ಆಫ್ ಪೋಲನ್ಸ್, ಎಷ್ಟು ವಾಲ್ಸ್ ಇವೆ ಅಂತ ನೋಡಬೇಕು. ಒಂದು, ಆ್ಯಂಡ್ ಅದಾದ ನಂತರ ವಿ ಹ್ಯಾವ್ ಎರಡು. ಔಟರ್ ಎಕ್ಸೈನ್, ಇದರಲ್ಲಿರುವಂಥ ಮೆಟೀರಿಯಲ್ ಯಾವುದು? ಸ್ಪೋರೋ ಪೊಲೆನಿನ್. ಇದ್ರ ಬಗ್ಗೆ ಮಾತಾಡ್ತೀನಿ. ಐ ವಿಲ್ ಟಾಕ್ ಅಬೌಟ್ ದಿಸ್. ಓಕೆನಾ? ಆಲ್ ರೈಟ್. ಓಕೆ, ವಿಚ್ ಇಸ್ ಮೇಲ್ ಗ್ಯಾಮೆಟೋಫೈಟ್? ಮೇಲ್ ಗ್ಯಾಮೆಟೋಫೈಟ್ ಇಸ್ ಪೋಲನ್ ಗ್ರೇನ್. ಓಕೆ, yes, good.
ಇನ್ನರ್ ಬಂದ್ಬಿಟ್ಟು ಇಂಟೈನ್ ಅಂತ ಹೇಳ್ತೀವಿ. ಇಂಟೈನ್ ಇದ್ ಮೆಟೀರಿಯಲ್ ಏನು? ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಕೆಲವು ಬುಕ್ಕಲ್ಲಿ ಪೆಕ್ಟೋಸೆಲ್ಯುಲೋಸ್ ಕೊಡ್ತಾರೆ, ಸೆಲ್ಯುಲೋಪೆಕ್ಟೋಸ್ ಅಂತ ಕೊಟ್ಬಿಡ್ತಾರೆ, ವಿಚ್ ಇಸ್ ನಾಟ್ ಎಂಟೈರ್ಲಿ ರಾಂಗ್. ಆದರೆ ಸೆಪ್ರೇಟ್ ಆಗಿ ಹೇಳೋದಾದ್ರೆ ಬಯೋಮಾಲಿಕ್ಯೂಲ್ಸ್ ಬಗ್ಗೆ ದೆರ್ ಇಸ್ ಸೆಲ್ಯುಲೋಸ್ ಆ್ಯಂಡ್ ದೆನ್ ದೆರ್ ಇಸ್ ಪೆಕ್ಟಿನ್. ಅದು ಇರೋದು ಇಂಟೈನ್ ಒಳಗಡೆ. ಓಕೆನಾ? ರೈಟ್. ಇಲ್ಲಿ ಸ್ಪೋರೋಪೊಲಿನಿನ್ ಬಗ್ಗೆ ಮಾತಾಡೋಣ. ಒಂದನೇದು, ಇಟ್ಸ್ ಅ ಡಿಸ್ಕಂಟಿನ್ಯೂಯಸ್ ಲೇಯರ್. ಯಾಕೆ ಇದನ್ನ ಡಿಸ್ಕಂಟಿನ್ಯೂಯಸ್ ಅಂತ ಕರಿತಾ ಇದ್ದೀರಾ? ಯಾಕಂತ ಹೇಳಿದ್ರೆ, ನಾನು ಎಕ್ಸೈನ್ ಅನ್ನ ತಗೊಂಡ್ರೆ ಅದು ಪೂರ್ತಿಯಾಗಿ ಪ್ರೆಸೆಂಟ್ ಆಗಿರಲ್ಲ ಇನ್ ದ ಪೋಲನ್. ಪೋಲನಲ್ಲಿ ಪೂರ್ತಿಯಾಗಿ ಪ್ರೆಸೆಂಟ್ ಇರಲ್ಲ. Certain layers you will see that the exine is absent. ಅಂಥ ರೀಜನ್ ಅನ್ನ ಅಥವಾ ಪೋರ್ ಅನ್ನ ಜರ್ಮ್ ಪೋರ್ ಅಂತ ಕರಿತೀವಿ. ಅದಕ್ಕೆ ಇದು ಡಿಸ್ಕಂಟಿನ್ಯೂಯಸ್ ಅಂತ ಹೇಳುವಂಥದ್ದು. ಓಕೆ, ಜರ್ಮ್ ಪೋರ್ ಫಾರ್ಮ್ಡ್ ವೇರ್ ಎಕ್ಸೈನ್ ಅಥವಾ ಸ್ಪೋರೋಪೊಲಿನಿನ್ ಇಸ್ ಆಬ್ಸೆಂಟ್. ಯಾಕೆ ಇಂಥದ್ದು ಪೋರ್ ಇರಬೇಕು? ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗಬೇಕಾದ್ರೆ ಇಂಥದ್ದು ಪೋರ್ ಇರಬೇಕು. ಓಕೆನಾ? ಪೋಲನ್ ಟ್ಯೂಬ್ ಫಾರ್ಮೇಷನ್ ಮಾತಾಡುವಾಗ ಜರ್ಮ್ ಪೋರ್ ಬಗ್ಗೆ ಹೇಳ್ತೀನಿ ನಾನು. ಓಕೆ, ಡಿಸ್ಕಂಟಿನ್ಯೂಸ್ ಆಗಿದೆ, ಸರಿ. ಸ್ಪೋರೋಪೊಲಿನಿನ್ ಆಸ್ ಅ ಬಯೋಮಾಲಿಕ್ಯೂಲ್ ಏನಿದ್ರ ಸ್ಪೆಷಾಲಿಟಿ ಅಂತ ನೋಡಬೇಕು. ಸ್ಪೋರೋಪೊಲಿನಿನ್ ಅನ್ನೋದು ಆಸ್ ಅ ಬಯೋಮಾಲಿಕ್ಯೂಲ್ ಇಸ್ ಒನ್ ಆಫ್ ದ ಟಫೆಸ್ಟ್ ನೋನ್ ಇನ್ ದಿ ಎಂಟೈರ್ ಲಿವಿಂಗ್ ವರ್ಲ್ಡ್. ಯಾವುದೇ ಲಿವಿಂಗ್ ಆರ್ಗ್ಯಾನಿಸಮ್ ಅನ್ನ ತಗೊಳ್ಳಿ ನೀವು, ಇಂಥ ಟಫ್ ಮೆಟೀರಿಯಲ್ ಯಾವ ಗ್ರೂಪ್ ಪ್ರೊಡ್ಯೂಸ್ ಮಾಡಲ್ಲ. ಅಂದರೆ ಯಾವುದೇ ಥರದ ಎನ್ಸೈಮ್ ಇದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ. ಟೆಂಪ್ರೇಚರ್ ರೆಸಿಸ್ಟೆಂಟ್ ಆಗಿದೆ, ಮೈಕ್ರೋಬಿಯಲ್ ಆಕ್ಟಿವಿಟಿಗಿಂತ ರೆಸಿಸ್ಟೆಂಟ್ ಆಗಿದೆ. ಅದಕ್ಕೋಸ್ಕರ ಪೋಲನ್ಸ್ ಕೆಲವೊಮ್ಮೆ ಫಾಸಿಲೈಸ್ ಆಗ್ತವೆ. 10 ವರ್ಷ, 15, 20, 100 ವರ್ಷಗಳು ಫಾಸಿಲೈಸ್ ಆಗೋದು ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸ್ಪೋರೋಪೊಲಿನಿನ್. ಓಕೆ, ನೆನ್ಪಿಟ್ಕೊಳ್ಳಿ. ಓಕೆ, ಬಾಸು ಮ್ಯಾಮ್, ವಿಚ್ ಇಸ್ ದ ಮೇಲ್ ಗೆಮೀಟ್? ಮೇಲ್ ಗೆಮೀಟಿಗೆ ಬಂದಿಲ್ಲ ನಾವು. ಇಟ್ ಇಸ್ ಫೌಂಡ್ ಇನ್ಸೈಡ್ ದ ಪೋಲನ್ ಗ್ರೇನ್. ಐ ಹ್ಯಾವ್ ನಾಟ್ ರೀಚ್ಡ್ ಇನ್ ಟು ದ ಪೋಲನ್ ಗ್ರೇನ್. ಐ ಆಮ್ ಟಾಕಿಂಗ್ ಅಬೌಟ್ ದ ಔಟರ್ ಲೇಯರ್ಸ್. ಹೇಳ್ತೀನಿ. ಓಕೆ, ಲಿಟಲ್ ಬಿಟ್ ವೇಟ್, ಲಿಟಲ್ ಬಿಟ್ ಹೇಳ್ತೀನಿ. ಸೊ ಸ್ಪೋರೋಪೊಲಿನಿನ್ toughest biomolecule, resistant to enzymes, microbial action, and heat athwa temperature in general. Okay na? What is the function of sporopollenin? Protection. Function ಏನು? Protection. Okay, protection is its function. Next, ಈ ಲೇಯರ್ ಅನ್ನ ಲೇಬಲ್ ಮಾಡ್ತಾ ಇದ್ದೀನಿ. So this layer is intine and ಆ ಯೆಲ್ಲೋ ಕಲರ್ ಲೈನ್ ಏನು ಹಾಕಿದ್ದೀನಿ ನಾನು, ಇದನ್ನ ಎಕ್ಸೈನ್ ಅಂತ ಕರಿತೀವಿ. ನೋಡಿ, ಪ್ರತಿ ಸ್ಪೀಶಿಗೆ ಎಕ್ಸೈನ್ ಇದೊಂದು ಪ್ಯಾಟರ್ನ್ ಇರುತ್ತೆ. ಅಗೇನ್, ಐ ಡೋಂಟ್ ನೋ ಇಫ್ ಯು ಹ್ಯಾವ್ ಡನ್ ದ ಪ್ರಾಕ್ಟಿಕಲ್ ಆಫ್ ಪೋಲನ್ ಟ್ಯೂಬ್ ಫಾರ್ಮೇಷನ್. ಬೇರೆ ಬೇರೆ ಪೋಲನ್ಸ್ ಅನ್ನ ಕಲೆಕ್ಟ್ ಮಾಡಿದ್ರೆ ಅದ್ರದ್ದು ಸೈಜ್ ಬೇರೆ ಆಗಿರುತ್ತೆ, ಪ್ಯಾಟರ್ನ್ ಅಥವಾ ಆರ್ನಮೆಂಟೇಶನ್ ಬೇರೆ ಬೇರೆ ಆಗಿರುತ್ತೆ, ಅಂಡ್ ಇಟ್ ಇಸ್ ಸ್ಪೀಶೀಸ್ ಸ್ಪೆಸಿಫಿಕ್. ಸೊ ಎಕ್ಸೈನ್ ಡಿಫರ್ಸ್ ಇನ್ patterns specific to species ಅಂತ ಹೇಳುವಂಥದ್ದು. ಸರಿನಾ? ಓಕೆ, ಇಂಟೈನ್ ಒಳಗಡೆ ಏನು ಬರುತ್ತೆ? ವಾಟ್ ಕಮ್ಸ್ ಇನ್ಸೈಡ್ ದ ಇಂಟೈನ್? ಪ್ಲಾಸ್ಮಾ ಮೆಂಬ್ರೇನ್. ಇದು ಪ್ಲಾಸ್ಮಾ ಮೆಂಬ್ರೇನ್, ಸೈಟೋಪ್ಲಾಸಮ್, ಆ್ಯಂಡ್ ಇದರಲ್ಲಿರುವಂಥ 2 ಸೆಲ್ಸ್ ಅನ್ನು ನೀವು ನೋಡಬಹುದು. ಯಾವುದು ಅಂತ ಹೇಳ್ತೀನಿ ನಾನು. PM ಅಂತ ಬರಿತಾ ಇದ್ದೀನಿ, ದಟ್ ಮೀನ್ಸ್ ಪ್ಲಾಸ್ಮಾ ಮೆಂಬ್ರೇನ್. ದೆನ್ ಕಮ್ಸ್ ಅ ವೆರಿ ಲಾರ್ಜ್ ಸೆಲ್ ವಿತ್ ಇರ್ರೆಗ್ಯುಲರ್ ನ್ಯೂಕ್ಲಿಯಸ್. ಇದನ್ನು ನಾವು ವೆಜಿಟೇಟಿವ್ ಸೆಲ್ ಅಂತ ಕರಿತೀವಿ. ಆ್ಯಂಡ್ ಅದ್ರ ಒಳಗಡೆ
ಹುಟ್ಟೋ ಅಂಥದ್ದು ಜನರೇಟಿವ್ ಸೆಲ್. ಜನರೇಟಿವ್ ಸೆಲ್ ಇಸ್ ಸ್ಪಿಂಡಲ್ ಶೇಪ್ ಅಂತೀವಿ. ಈ ಪಿಂಕ್ ಕಲರ್ ಸೆಲ್ ಏನು ಡ್ರಾ ಮಾಡಿದ್ದೀನಿ ನಾನು, ಇದನ್ನ ಜನರೇಟಿವ್ ಸೆಲ್ ಅಂತ ಕರಿತೀವಿ ಅಲ್ವಾ. ಆ್ಯಂಡ್ ಆ ಇರ್ರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್ ಏನಿದೆ, ಇಟ್ ಈಸ್ ಆ್ಯಕ್ಚುಲಿ ಅ ರೆಪ್ರೆಸೆಂಟೇಷನ್ ಆಫ್ ವೆಜಿಟೇಟಿವ್ ಸೆಲ್. ವೆಜಿಟೇಟಿವ್ ಸೆಲ್. ಸೊ ಇದು ಯಾವುದು, ಟೂ ಸೆಲ್ಡ್ ಸ್ಟೇಜ್ ಆಫ್ ಪೋಲನ್. ಇದನ್ನ ಏನಂತ ಕರಿತೀವಿ ನಾವು, ವಿ ಕಾಲ್ ದಿಸ್ ಆಸ್ ಟೂ ಸೆಲ್ಡ್ ಸ್ಟೇಜ್ ಆಫ್ ಪೋಲನ್ಸ್. ಇಸ್ ದಿಸ್ ಅ ಮೆಚ್ಯೂರ್ ಸ್ಟೇಜ್? ಇದನ್ನ ನೀವು ಮೆಚ್ಯೂರ್ಡ್ ಪೋಲನ್ ಅಂತ ಕರಿಬಹುದಾ? ಕ್ಯಾನ್ ವಿ ಪ್ರಿಪೇರ್ ಸಿಂಥೆಟಿಕ್ ಸ್ಪೋರೋಪೊಲೆನಿನ್? ಪ್ರೀತಮ್, nobody has tried it till now. ಪ್ರಾಬಬ್ಲಿ ಅದ್ರದ್ದು ಮೊನೋಮರ್ಸನ್ನು ನೀವು ಕಾಪಿ ಮಾಡೋಕ್ಕಾದ್ರೆ ಪ್ರಾಬಬ್ಲಿ ಯು ಕ್ಯಾನ್, ಬಟ್ ಹೇಳೋಕ್ಕಾಗಲ್ಲ. ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ಸ್ಪೋರೋಪೊಲೆನಿನ್ ಅನ್ನೋದು ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸರ್ಟನ್ ಎನ್ಸೈಮ್ಸ್ ಇಟ್ ಇಸ್ ಪ್ರೊಡ್ಯೂಸ್ ಬೈ ದ ಪ್ಲಾಂಟ್ಸ್. ಸೊ ಎನಿವೇಸ್, ನಥಿಂಗ್ ಈಸ್ ಇಂಪಾಸಿಬಲ್ ಫಾರ್ ಹ್ಯೂಮನ್ಸ್, ಬಟ್ ಟಿಲ್ ನಾವು ಐ ಡೋಂಟ್ ಥಿಂಕ್ ಸ್ಪೋರೋಪೊಲೆನಿನ್ ಅಂಥದ್ದೇನಾದರೂ, ಐ ಮೀನ್ ಲೈಕ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ಸ್ಪೋರೋಪೊಲೆನಿನ್ ಯಾರೂ ಇನ್ನೂ ಪ್ರೊಡ್ಯೂಸ್ ಮಾಡಿಲ್ಲ. ಓಕೆ, can you call this as a mature stage of pollen, two celled stage of pollen? Okay, Hindu Shri says no ma'am, it should be three celled anta helta idira. Anybody else, any other opinion? Idanna mature stage anta helboda? Anyone? Can we call this as a mature stage, the two celled stage? No. Okay, ನಾನೊಂದು ಪಾಯಿಂಟ್ ಕೊಡ್ತೀನಿ. ಓಕೆ, ಇವಾಗ ಹೇಳಿ, 60% ಆಫ್ ದಿ ಎಂಜಿಯೋಸ್ಪರ್ಮ್ಸ್ ಶೆಡ್ ದೇರ್ ಪೋಲನ್ಸ್ ಎಟ್ ಟೂ ಸೆಲ್ಡ್ ಸ್ಟೇಜ್ ಅಂತೀವಿ ನಾವು. 60% ಆಫ್ ಎಂಜಿಯೋಸ್ಪರ್ಮ್ಸ್ ಶೆಡ್ ದೇರ್ pollens at two celled stage. Now you tell me, is it a mature stage or an immature stage? Iga heli. Now you tell me, is this a mature stage or immature stage? It's a mature stage. ಇದು ಮೆಚ್ಯೂರ್ ಸ್ಟೇಜೇ ಆಗಿರೋದು. 2 ಸೆಲ್ ಇದೆ ಅಂತ ಹೇಳಿದ್ರೆ ಪೋಲನ್ಸ್ ಆರ್ ಮೆಚ್ಯೂರ್. ಎಸ್, 40% ವಿಲ್ ಶೆಡ್ ಇಟ್ ಎಟ್ 3 ಸೆಲ್ಡ್ ಸ್ಟೇಜ್. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. 3 ಸೆಲ್ಡ್ ಸ್ಟೇಜ್ ಏನಂತ ಹೇಳ್ತೀನಿ ನಾನು. ಸೊ 2 ಸೆಲ್ಡ್ ಸ್ಟೇಜ್ ಆಫ್ ಪೋಲನ್ ಈಸ್ ಎಸ್ ಮೆಚ್ಯೂರ್. ಗುಡ್, ವೆರಿ ಗುಡ್. ಜನರೇಟಿವ್ ಸೆಲ್ ಅಂಡರ್ಗೋ ಸೆಲ್ ಡಿವಿಷನ್ ಇನ್ ಪೋಲನ್ ಟ್ಯೂಬ್. ಎಸ್, ವೆರಿ ಟ್ರೂ, ಕರೆಕ್ಟ್. ಇನ್ನೊಂದು, ವಾಟ್ ಇಸ್ ದ ಸೈಜ್ ಆಫ್ ಪೋಲನ್ ಗ್ರೇನ್? ಐ ಥಿಂಕ್ ಇದು ಈ ಪರ್ಟಿಕ್ಯುಲರ್ CET-ಯಲ್ಲಿ ಕೇಳಿದ್ದಾರೆ ಈ ಕ್ವೆಶನ್. ಐ ಸಾಲ್ವ್ ದ ಕ್ವೆಶನ್ ಪೇಪರ್, ಬಟ್ ನನಗೆ ಎಲ್ಲ ಕ್ವೆಶನ್ಸ್ ನೆನಪಿಲ್ಲ. ಇವಾಗ ಮಾತಾಡಬೇಕಾದ್ರೆ 1-2 ಕ್ವೆಶನ್ ನೆನಪಾಗ್ತಾ ಇದೆ. ವಾಟ್ ಈಸ್ ದ ಸೈಜ್ ಆಫ್ ಪೋಲನ್ ಗ್ರೇನ್? ಓಕೆ, ಲೆಟ್ ಮಿ ಗಿವ್ ಯು ಅ ಕ್ವೆಶನ್. 1 ನಿಮಿಷ, ಆಪ್ಷನ್ ಕೊಡ್ತೀನಿ ನಾನು. ಲೆಟ್ ಮಿ ಆ್ಯಡ್ ಇಟ್ ಹಿಯರ್ ಓನ್ಲಿ. ಓಕೆ, ಸೈಜ್ ಆಫ್ ಪೋಲನ್ ಗ್ರೇನ್, ಆಪ್ಷನ್ 1, 25 to 50. Yes. Size of pollen grain. Answer ಮಾಡಿ ನೋಡೋಣ. Okay, good. Hindu Shri, Preetham, good. ಆಲ್ರೆಡಿ ಹಿಂಟ್ ಸಿಕ್ಕಿದೆ ನಿಮಗೆ. ಸೊ ಇಲ್ಲಿ 25 to 50 ಮೈಕ್ರೋಮೀಟರ್ ಇರಬೇಕು. ಓಕೆ, ಈ ಯೂನಿಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಎಸ್, ತುಂಬ ಮಕ್ಕಳು ಈ CET-ಯಲ್ಲಿ ನ್ಯಾನೋಮೀಟರ್ ನೋಡಿಲ್ಲ.
ನಂಬರ್ ನೋಡಿದ್ದಾರೆ. ಸೊ ವಾಟ್ ದೇವ್ ಗಿವನ್ ಇಸ್ 25 to 50 ನ್ಯಾನೋಮೀಟರ್, 25 to 50 ಮೈಕ್ರೋಮೀಟರ್ ಕೊಟ್ಟಿದ್ದಾರೆ. ಆಮೇಲೆ ಥರ್ಡ್ ಆ್ಯಂಡ್ ಫೋರ್ತ್ ಆಪ್ಷನ್ ವರ್ ಡಿಫ್ರೆಂಟ್ ಆಲ್ ಟುಗೆದರ್. ಅರ್ಜೆನ್ಸಿಯಲ್ಲಿ ನ್ಯಾನೋಮೀಟ್ರಿಗೆ ಟಿಕ್ ಹಾಕಿದ್ದಾರೆ, ವಿಚ್ ಇಸ್ ರಾಂಗ್. ಇಟ್ ಶುಡ್ ಬಿ ಮೈಕ್ರೋಮೀಟರ್, 25 to 50 ಮೈಕ್ರೋಮೀಟರ್. ಎಸ್. ಸೊ ಇಂಥ ಕನ್ಫ್ಯೂಷನ್ಸ್ ಎಕ್ಸಾಮಲ್ಲಿ ತುಂಬ ಆಗುತ್ತೆ ನಮಗೆ, ಬಿಕಾಸ್ ಆಫ್ ದಿ ಆಂಗ್ಸೈಟಿ ಮೇ ಬಿ. ಸೊ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಬೇಕು. 2-celled ಸ್ಟೇಜ್ ಅರ್ಥ ಆಗಿದೆ. ಲೆಟ್ ಅಸ್ ಸಿ ದ 3-celled ಸ್ಟೇಜ್. 3-celled ಸ್ಟೇಜ್ ಅನ್ನು ನೋಡೋಣ. ಸೊ ವಾಟ್ ಆ್ಯಂಡ್ ಆಲ್ ಆರ್ ಪ್ರೆಸೆಂಟ್ ಇನ್ 3-celled ಸ್ಟೇಜ್. ಅಚ್ಚಾ, ಬಿಫೋರ್ ದ್ಯಾಟ್ ವೆಜಿಟೇಟಿವ್ ಸೆಲ್ ಏನಿದೆ ಆ್ಯಂಡ್ ಜನರೇಟಿವ್ ಸೆಲ್ ಏನಿದೆ ಅದರ ಮಧ್ಯೆ ಇರುವಂಥ ವ್ಯತ್ಯಾಸ ಗೊತ್ತಿರಬೇಕು. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ವೆಜಿಟೇಟಿವ್ ಆ್ಯಂಡ್ ಜನರೇಟಿವ್ ಸೆಲ್ ಇಸ್ ಅಗೇನ್ ಅ 2-mark ಕ್ವೆಶನ್. It's a 2-mark question. Let's see. ಒಂದನೇದು, ಫಸ್ಟ್ ಲಾರ್ಜರ್ ಇನ್ ಸೈಜ್, ಆ್ಯಂಡ್ ಇದು ಸ್ಮಾಲರ್ ಅಲ್ವಾ ಇನ್ ಸೈಜ್, ಸ್ಮಾಲರ್ ಇನ್ ಸೈಜ್. ಎಸ್. ನ್ಯೂಕ್ಲಿಯಸ್ ಬಗ್ಗೆ ಮಾತಾಡೋಣ. ಇರ್ರೆಗ್ಯುಲರ್ ನ್ಯೂಕ್ಲಿಯಸ್, ಇರ್ರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್ ಅಂತ ಹೇಳ್ಬೋದು ಒಂದನೇದು. ಓಕೆ, ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಸಾರಿ, ಇರ್ರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್. ವಾಟ್ ಅಬೌಟ್ ದಿಸ್ ಸೆಲ್ ಏನಿದೆ, ಜನರೇಟಿವ್ ಸೆಲ್ ಇಟ್ ಸೆಲ್ಫ್ ಇಸ್ ಸ್ಪಿಂಡಲ್ ಶೇಪ್. ನ್ಯೂಕ್ಲಿಯಸ್ ಬಗ್ಗೆ ಮಾತಾಡ್ತಿಲ್ಲ. ಇರ್ರೆಗ್ಯುಲರ್ ಆಗಿಲ್ಲ ನ್ಯೂಕ್ಲಿಯಸ್. ಫಸ್ಟ್ ಆಫ್ ಆಲ್ ದ ಶೇಪ್ ಆಫ್ ದ ಸೆಲ್ ಇಸ್ ಸ್ಪಿಂಡಲ್ ಶೇಪ್ ಅಂತೀವಿ. ಸ್ಪಿಂಡಲ್ ಶೇಪ್ಡ್ ಸೆಲ್. ಸ್ಪಿಂಡಲ್ ಶೇಪ್ ಗೊತ್ತಲ್ವಾ ಎಲ್ರಿಗೂ? ಮಧ್ಯದಲ್ಲಿ ಬ್ರಾಡ್ ಆಗಿರುತ್ತೆ ಆ್ಯಂಡ್ ತುದಿ ಏನಿದೆ, ಎರಡರದ್ದು ಟಿಪ್ ಏನಿದೆ ಅದು ನ್ಯಾರೋ ಆಗಿರುವಂಥದ್ದು. ಸೊ ಇಟ್ ಲುಕ್ಸ್ ಲೈಕ್ ದಿಸ್. ಸ್ಮೂತ್ ಮಸಲ್ ಸೆಲ್ ನೀವು ಹೀಗೆ ಡ್ರಾ ಮಾಡೋದು, ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ವೆರಿ ಗುಡ್, ವೆರಿ ಗುಡ್ ಹಿಂದುಶ್ರೀ. ವೆಜಿಟೇಟಿವ್ ಸೆಲ್ ಮುಂದೆ ಹೋಗಿ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆದಾಗ ಅದ್ರ ನ್ಯೂಕ್ಲಿಯಸ್ ಅನ್ನು ಟ್ಯೂಬ್ ನ್ಯೂಕ್ಲಿಯಸ್ ಅಂತ ಕರಿಬಹುದು. ಇಟ್ ಕಂಟ್ರೋಲ್ಸ್ ಪೋಲನ್ ಟ್ಯೂಬ್ ಫಾರ್ಮೇಷನ್. ವೆರಿ ಗುಡ್. ಕಂಟ್ರೋಲ್ಸ್ ಪೋಲನ್ ಟ್ಯೂಬ್ ಫಾರ್ಮೇಷನ್. ಓಕೆನಾ? ಜನರೇಟಿವ್ ಸೆಲ್ ಏನು ಮಾಡುತ್ತೆ? ಪ್ರೊಡ್ಯೂಸಸ್ ಮೇಲ್ ಗ್ಯಾಮೀಟ್. ಎಷ್ಟು? 2. ಪ್ರೊಡ್ಯೂಸಸ್ ಹೌ ಮೆನಿ ಮೇಲ್ ಗ್ಯಾಮೀಟ್ಸ್? 2 ಮೇಲ್ ಗ್ಯಾಮೀಟ್ಸ್. 2 ಮೇಲ್ ಗ್ಯಾಮೀಟ್ ಅನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಓಕೆ. ಲಾಸ್ಟ್ಲಿ ದಿಸ್ ಇಸ್ ಮೋರ್ ಲೈಕ್ ಸಿಮಿಲಾರಿಟಿ ಅಂತ ಹೇಳ್ಬಹುದು. ನೆನ್ಪಿಟ್ಕೊಳ್ಳಿ, ವೆಜಿಟೇಟಿವ್ ಸೆಲ್ ಇಸ್ ಆಲ್ಸೋ ಹ್ಯಾಪ್ಲಾಯ್ಡ್ ಆ್ಯಂಡ್ ಜನರೇಟಿವ್ ಸೆಲ್ ಇಸ್ ಆಲ್ಸೋ ಹ್ಯಾಪ್ಲಾಯ್ಡ್. ಓಕೆ, ಬೋತ್ ಆರ್ ಹ್ಯಾಪ್ಲಾಯ್ಡ್. ಇದು ಡಿಫ್ರೆನ್ಸ್ ಆಗಲ್ಲ, ಮೋರ್ ಲೈಕ್ ಸಿಮಿಲಾರಿಟಿ ಆಗುತ್ತೆ. ಬಟ್ ಫಸ್ಟ್ 3 ಪಾಯಿಂಟ್ಸ್ ಆರ್ ಡಿಫ್ರೆನ್ಸ್ ಬಿಟ್ವೀನ್ ದ 2. ಲಾಸ್ಟ್ ಆಗಿ ಒಂದು ಪಾಯಿಂಟ್ ಬರಿತಾ ಇದ್ದೀನಿ ನಾನು. ಐ ಆಮ್ ರೈಟಿಂಗ್ ಇಟ್ ಓನ್ಲಿ ಫಾರ್ ಜನರೇಟಿವ್ ಸೆಲ್. ಜನರೇಟಿವ್ ಸೆಲ್ ಏನಾಗುತ್ತೆ? ಫ್ಲೋಟ್ಸ್ ಇನ್ ದ ಸೈಟೋಪ್ಲಾಸಮ್ ಆಫ್ ವೆಜಿಟೇಟಿವ್ ಸೆಲ್. ವೆಜಿಟೇಟಿವ್ ಸೆಲ್ ಸೈಟೋಪ್ಲಾಸಮ್ ಏನಿದೆ ಅದರಲ್ಲಿ ಫ್ಲೋಟ್ ಆಗುತ್ತೆ. ಇಟ್ ಫ್ಲೋಟ್ಸ್ ಇನ್ ದ ಸೈಟೋಪ್ಲಾಸಮ್ ಆಫ್ ದ ವೆಜಿಟೇಟಿವ್ ಸೆಲ್ ಅಂತ ಹೇಳ್ತೀವಿ, ಬಿಕಾಸ್ ವೆಜಿಟೇಟಿವ್ ಸೆಲ್ ಇಸ್ ಲಾರ್ಜರ್. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. 2-celled ಸ್ಟೇಜ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ನಾವು ಲೆಟ್ಸ್ ಕಮ್ ಟು ದ 3-celled ಸ್ಟೇಜ್. 3-celled ಸ್ಟೇಜಲ್ಲಿ ಏನಾಗುತ್ತೆ? Now actually this happens once the pollen tube formation occurs. 3-celled stage, either 40% of the angiosperms will release the pollen at 3-celled stage only. Athava, pollen when it lands on the suitable stigma, is this going to give rise to? It is going to give rise to the male gametes there. Okay, okay, I'll just go a little back. Vegetative cell is rich in food, also a good point. Yes, stores food anta baribahudu. The cytoplasm is rich in food, whereas generative cell being small cannot store or does not store food anta helbahudu. Okay, 3-celled stage anna nodana. When pollens form pollen tube, ಏನಾಗುತ್ತೆ?
the generative cell undergoes division ಅಥವಾ undergoes equational or mitotic division to form male gametes. ಇದನ್ನು ಡಯಾಗ್ರಾಮ್ ಅಲ್ಲೇ ಕವರ್ ಮಾಡೋಣ. How? See here. ನಮ್ಮ ಹತ್ರ ಎಕ್ಸೈನ್ ಇದೆ, ಬಟ್ ವಿ ನೋ ಎಕ್ಸೈನ್ ಇಸ್ ಅ ಡಿಸ್ಕಂಟಿನ್ಯೂಸ್ ಲೇಯರ್ ಅಲ್ವಾ. ಇಂಟೈನ್ ಅನ್ನೋದು ಕಂಟಿನ್ಯೂಸ್ ಆಗಿರುತ್ತೆ. ಆ ಇಂಟೈನ್ ಅನ್ನ ಪುಷ್ ಮಾಡೋದು ಇಂಟು ಅ ಪೋಲನ್ ಟ್ಯೂಬ್. ಯಾರು? ಓಕೆ, ನಾವು ಹಿಯರ್ ಬೇಸಿಕ್ಲಿ ಪೋಲನ್ ಟ್ಯೂಬ್ ಫಾರ್ಮೇಶನ್ ಇಸ್ ಅಕರಿಂಗ್. ಓಕೆನಾ? ಪೋಲನ್ ಟ್ಯೂಬ್ ಫಾರ್ಮೇಶನ್ ಆದಾಗ ವಾಟ್ ವಿಲ್ ಯು ಸಿ? ನೀವು ಸೈಟೋಪ್ಲಾಸಮ್ ಅನ್ನ ಏನು ನೋಡ್ತೀರಾ? ದ ಎಂಟೈರ್ ಸೈಟೋಪ್ಲಾಸಮ್ ವಿಲ್ ಗೆಟ್ ಇನ್ ಟು ದ ಪೋಲನ್ ಟ್ಯೂಬ್. ಇಲ್ಲೇನು ಉಳಿಯಲ್ಲ. ದೇರ್ ಇಸ್ ನಥಿಂಗ್ ರಿಮೈನಿಂಗ್ ಹಿಯರ್. ಓಕೆ, ಎಕ್ಸೈನ್ ಇರುತ್ತೆ, ಅಫ್ಕೋರ್ಸ್ ಎಕ್ಸೈನ್ ಇದೆ, ಅಲ್ಲಿ ಇರೋವಂಥದ್ದು ಇಂಟೈನ್ ಕೂಡ ಇದೆ, ಬಟ್ ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಏನಿದೆ ಅದು ಯಾವುದು ಉಳಿಯಲ್ಲ ಇನ್ಸೈಡ್ ದ ಸೆಲ್. ಆ ಪೂರ್ತಿಯಾಗಿರುವಂಥ ಸೈಟೋಪ್ಲಾಸಮ್ ಕಮ್ಸ್ ಇನ್ ಟು ದ ಪೋಲನ್ ಟ್ಯೂಬ್. ಇಲ್ಲಿ ಏನು ಬಾಕಿ ಇರಲ್ಲ. ದೇರ್ ಇಸ್ ನಥಿಂಗ್ ಲೆಫ್ಟ್ ಹಿಯರ್. ಆ ಪೋಲನ್ ಟ್ಯೂಬ್ ಫಾರ್ಮೇಶನ್ ಅನ್ನ ಕಂಟ್ರೋಲ್ ಮಾಡೋದು ಯಾರು? ಆ ಇರ್ರೆಗ್ಯುಲರಿ ಶೇಪ್ಡ್ ನ್ಯೂಕ್ಲಿಯಸ್ ಇತ್ತಲ್ವಾ, ಅದು ಕಂಟ್ರೋಲ್ ಮಾಡೋವಂಥದ್ದು. ಅದನ್ನು ನಾವು ಟ್ಯೂಬ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅದನ್ನು ನಾವು ಟ್ಯೂಬ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ನೋಡಿ, ಸಮ್ವೇರ್ ಹಿಯರ್ ಇಟ್ ಡಿಜನರೇಟ್ಸ್ ಲೇಟರ್. ಪೋಲನ್ ಟ್ಯೂಬ್ ಫಾರ್ಮೇಶನ್ ಎಂಬ್ರಿಯೋ ಸ್ಯಾಕ್ ಒಳಗಡೆ ಪೋಲನ್ ಟ್ಯೂಬ್ ಹೋಗಬೇಕಾದ್ರೆ ಇದಿರಲ್ಲ. ಓಕೆ, ಇದನ್ನು ನಾವು ಟ್ಯೂಬ್ ನ್ಯೂಕ್ಲಿಯಸ್ ಅಂತ ಕರೆಯುವಂಥದ್ದು. ವಾಟ್ ಇಸ್ ಟ್ಯೂಬ್ ನ್ಯೂಕ್ಲಿಯಸ್? ಇಟ್ ವಾಸ್ ವೆಜಿಟೇಟಿವ್ ಸೆಲ್ಸ್ ನ್ಯೂಕ್ಲಿಯಸ್. ಇವಾಗ ಅದೇನು ಮಾಡ್ತಾ ಇದೆ? ಅದು ಪೋಲನ್ ಟ್ಯೂಬನ್ನು ಕಂಟ್ರೋಲ್ ಮಾಡ್ತಾ ಇದೆ, ಫಾರ್ಮೇಷನನ್ನು. ಅದಕ್ಕೆ ನೀವು ಇದನ್ನು ಟ್ಯೂಬ್ ನ್ಯೂಕ್ಲಿಯಸ್ ಅಂತ ಕರೆಯುವಂಥದ್ದು. ಜನರೇಟಿವ್ ಸೆಲ್ ಏನಿದೆ, ಆ ಜನರೇಟಿವ್ ಸೆಲ್ ಇತ್ತಲ್ವ ಸ್ಪಿಂಡಲ್ ಶೇಪ್, ಅದು ಡಿವೈಡ್ ಆಗಿದೆ ಬಿಕಾಸ್ ಆಫ್ ಮೈಟೋಸಿಸ್. ಆ್ಯಂಡ್ ನಮ್ಮ ಹತ್ರ ಇವಾಗ ಎರಡು ಚಿಕ್ಕದಾಗಿರುವಂಥ ಮೇಲ್ ಗೆಮೀಟ್ಸ್ ಇವೆ. There are two male gametes formed because of the mitotic division that converted generative cell into two male gametes. Okay na? So idu ಎರಡು male gametes. ಸರಿನಾ? ಅರ್ಥ ಆಯ್ತಾ? Is this clear? 3-celled stage idu actually, where you have male gametes and you have one tube nucleus ಅಥವಾ vegetative cell. So 2 male gametes. Pollen tube is lined by which layer? Plasma membrane, intine, exine. ಈ ಲೈನಿಂಗ್ ಇದೆಯಲ್ವಾ, ಇದು ಯಾವುದ್ರದ್ದು? ನೋಡಿ, ಇಲ್ಲಿ ಕೂಡ ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಸೊ ಆ ಪ್ಲಾಸ್ಮಾ ಮೆಂಬ್ರೇನ್ ಅಫ್ಕೋರ್ಸ್ ಲೈನ್ ಮಾಡಲೇಬೇಕು ಇಲ್ಲಿ. ಬಟ್ ದ ಔಟರ್ ಮೋಸ್ಟ್ ಲೇಯರ್ ಏನಿದೆ, ದ್ಯಾಟ್ ಈಸ್ ಇಂಟೈನ್. ಪೋಲನ್ ಟ್ಯೂಬ್ ಈಸ್ ಕವರ್ಡ್ ಬೈ ಇಂಟೈನ್, ನೆನ್ಪಿಟ್ಕೊಳ್ಳಿ. ಓಕೆ, ಪೋಲನ್ ಟ್ಯೂಬ್ ಇಸ್ ಕವರ್ಡ್ ಬೈ ಇಂಟೈನ್, ಅದನ್ನು ನೆನ್ಪಿಟ್ಕೊಳ್ಳಿ. ಇಂಟೈನ್, ಎಕ್ಸೈನ್ ಅಲ್ಲ. ಜರ್ಮ್ ಪೋರಿಂದ ಅಪಿಯರ್ ಆಗುತ್ತೆ ವಾಟ್? ಪೋಲನ್ ಟ್ಯೂಬ್. And the pollen tube is lined by the intine, not the exine. ನೆನ್ಪಿಟ್ಕೊಳ್ಳಿ. This entire thing is called as pollen tube. ಸರಿನಾ? It is known as pollen pistil interaction in 2-celled pollen grain. What about in 3-celled pollen grain? See, 2-celled pollen grain will land on the stigma. Okay na? ಆ ಸ್ಟಿಗ್ಮಾಕ್ ಲ್ಯಾಂಡ್ ಆಗಿ ದೆನ್ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗುತ್ತಲ್ವಾ, ದಟ್ ಟೈಮ್ ಜನರೇಟಿವ್ ಸೆಲ್ ವಿಲ್ ಕನ್ವರ್ಟ್ ಇಂಟು 2 ಮೇಲ್ ಗೆಮೀಟ್. ಸೊ ಆ ಪೋಲನ್ ಟ್ಯೂಬ್ ಉದ್ದ ಆಗ್ತಾ ಇದ್ದಂಗೆ ಅದರಲ್ಲಿ ಜನರೇಟಿವ್ ಸೆಲ್ ಕೂಡ ಡಿವೈಡ್ ಆಗಿ ಪೋಲನ್ ಟ್ಯೂಬ್ ಎಲ್ಲಿಗೆ ಹೋಗಬೇಕು? ಎಂಬ್ರಿಯೋ ಸ್ಯಾಕ್ ಒಳಗಡೆ ಹೋಗಬೇಕು. ಸೊ ಫ್ರಮ್ ದ ಪಾಯಿಂಟ್ ಆಫ್ ಲ್ಯಾಂಡಿಂಗ್ ಆನ್ ಟು ಸ್ಟಿಗ್ಮಾ till the pollen tube enters into embryo sac, irrespective of it being 2-celled or 3-celled, pollen pistil interaction ಹೇಳೋದು ಇದನ್ನ. ಸೊ ಅದು 3-celled ಆಗಿದೆಯಾ ಅಥವಾ 2-celled ಆಗಿದೆಯಾ, ಇಟ್ ಈಸ್ ಇರ್ರಿಲೆವೆಂಟ್.
ಓಕೆ, ಪೋಲನ್ ಲ್ಯಾಂಡ್ ಆಗಬೇಕು ಸ್ಟಿಗ್ಮದ ಮೇಲೆ, ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗಬೇಕು, ಅದು ಎಂಬ್ರಿಯೋ ಸ್ಯಾಕ್ ಒಳಗಡೆ ಹೋಗಬೇಕು. ಸೊ ಇಲ್ಲಿ ತನಕ ಇದನ್ನ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅಂತಾನೆ ಕರೆಯೋದು, ಇರ್ರೆಸ್ಪೆಕ್ಟಿವ್ ಆಫ್ ಇಟ್ ಬಿಂಗ್ 2 celled or 3 celled. ರೈಟ್. ಸೊ 3 celled ಸ್ಟೇಜ್ ಅರ್ಥ ಆಯ್ತು. ಓಕೆ, ಕ್ಲಿಯರ್? ನೋ ಡೌಟ್. ಶಲ್ ಐ ಪ್ರೊಸೀಡ್? ಮುಂದೆ ಹೋಗೋಣ. ಲೆಟ್ಸ್ ಗೋ ಫಾರ್ವರ್ಡ್. ಓಕೆ, ನೌ ಲೆಟ್ಸ್ ಟಾಕ್ ಅಬೌಟ್ ಪೋಲನ್ ವಯಬಿಲಿಟಿ. ಪೋಲನ್ ವಯಬಿಲಿಟಿ ಬಗ್ಗೆ ಇಲ್ಲಿ ಮಾತಾಡಬೇಕು ನಾವು. ಪೋಲನ್ ವಯಬಿಲಿಟಿ ಅಂತ ಹೇಳಿದ್ರೆ ಏನು? ಎಬಿಲಿಟಿ ಟು ಫಾರ್ಮ್ ಪೋಲನ್ ಟ್ಯೂಬ್. ಪೋಲನ್ ವಯಬಿಲಿಟಿ ಅಥವಾ ಡ್ಯೂರೇಷನ್ ಏನಿದೆ, ಸಾರಿ ಮ್ಯಾಮ್, ರಿಪೀಟ್ ಇಟ್ ಒನ್ಸ್ ಅಗೇನ್. ಐ ಥಿಂಕ್ ಯು ಆರ್ ಟಾಕಿಂಗ್ ಅಬೌಟ್ ದಿಸ್. ಸಿ ದೇರ್ ವಾಸ್ ಅ ಡೌಟ್ ಆಸ್ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಸೊ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಡೆಫಿನೇಷನ್ ಏನು? ಫ್ರಮ್ ದ ಪಾಯಿಂಟ್ ಆಫ್ ಲ್ಯಾಂಡಿಂಗ್ ಆಫ್ ಪೋಲನ್ ಆನ್ ದ ಸ್ಟಿಗ್ಮಾ, ಆಮೇಲೆ ಅಲ್ಲಿಂದ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗಿ ಪೋಲನ್ ಟ್ಯೂಬ್ ಎಂಟರ್ಸ್ ಇಂಟು ದಿ ಎಂಬ್ರಿಯೋ ಸ್ಯಾಕ್, ಅಲ್ಲಿ ತನಕ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ ಅಲ್ವಾ. ಆ ಪೋಲನ್ ಲ್ಯಾಂಡ್ ಆಗಿದೆ. ನಾವು ಇಟ್ ಕ್ಯಾನ್ ಹ್ಯಾವ್ 2 cells ಆರ್ ಇಟ್ ಕ್ಯಾನ್ ಹ್ಯಾವ್ 3 cells, ಇಟ್ ಡಸಂಟ್ ಮ್ಯಾಟರ್. ಪೋಲನ್ ಲ್ಯಾಂಡ್ ಆಯಿತು, ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಯಿತು, ಅಂಡ್ ದ್ಯಾಟ್ ಎಂಟರ್ಸ್ ಇಂಟು ದಿ ಎಂಬ್ರಿಯೋ ಸ್ಯಾಕ್. ಇದನ್ನ ಕಲೆಕ್ಟಿವ್ ಆಗಿ ನೀವು ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ನೇ ಕರೆಯೋದು. ಓಕೆ, ಎಸ್. ನೆಕ್ಸ್ಟ್, ಸೊ ಎಬಿಲಿಟಿ ಟು ಫಾರ್ಮ್ ಪೋಲನ್ ಟ್ಯೂಬ್, ಇದನ್ನ ನೀವು ಪೋಲನ್ ಟ್ಯೂಬ್ ಅಂತ, ಪೋಲನ್ ವಯಬಿಲಿಟಿ ಅಂತ ಹೇಳ್ತೀರಾ. ಓಕೆ, ಡ್ಯೂರೇಷನ್ ಆಫ್ ವಾಟ್? ಆಫ್ ಪೋಲನ್ viability is species specific. ಪ್ರತಿ ಸ್ಪೀಶಿಗೆ ಸ್ಪೆಸಿಫಿಕ್ ಆಗಿರೋ ಪೋಲನ್ ವಯಬಿಲಿಟಿ ಇರುತ್ತೆ. ಎಕ್ಸಾಂಪಲ್ ಆಗಿ ತಗೊಂಡ್ರೆ 30 minutes ಆಫ್ ವಯಬಿಲಿಟಿ ಇಸ್ ಸೀನ್ ಇನ್ ಪ್ಲಾಂಟ್ಸ್ ಸಚ್ ಆಸ್ ವೀಟ್ ಅಥವಾ ಗ್ರಾಸಸ್ ಅಥವಾ ರೈಸ್ ಅಲ್ಲಿ. ಮೊನೊಕಾಟ್ ಗ್ರಾಮಿನೆ ಫ್ಯಾಮಿಲಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ 30 minutes ಮಾತ್ರ, ಅಂದರೆ ಪೋಲನ್ ಫ್ಲವರ್ ಇಂದ ರಿಲೀಸ್ ಆಯಿತು ಆ್ಯಂಡ್ 30 ನಿಮಿಷದ ಒಳಗಡೆ ಇಟ್ ಹ್ಯಾಸ್ ಟು ಲ್ಯಾಂಡ್ ಆನ್ ಅ ಸೂಟಬಲ್ ಫ್ಲವರ್ ಆ್ಯಂಡ್ ಫಾರ್ಮ್ ಅ ಪೋಲನ್ ಟ್ಯೂಬ್ ಆ್ಯಂಡ್ ಇಟ್ ಹ್ಯಾಸ್ ಟು ಎಂಟರ್ ಇಂಟು ದಿ ಎಂಬ್ರಿಯೋ ಸ್ಯಾಕ್. ಇಲ್ದಿದ್ರೆ ಏನಾಗುತ್ತೆ? ವಯಬಿಲಿಟಿ ಲಾಸ್ಟ್ ಆಗುತ್ತೆ ವಿದಿನ್ 30 minutes. ಓಕೆ, ಫ್ಯೂ ಮಂತ್ಸ್ ಇರಬಹುದು ಫಾರ್ ಸಮ್ ಆಫ್ ದೆಮ್, ಫ್ಯೂ ಮಂತ್ಸ್. ಫ್ಯಾಮಿಲಿ ಸಚ್ ಆಸ್ ರೋಸೇಸಿ, ರೋಸ್ ಫ್ಯಾಮಿಲಿ, ಲೆಗ್ಯುಮಿನೋಸೆ, ಕಾಳುಗಳು, ಸ್ವೀಟ್ ಪೀ ಅಲ್ವಾ, ಅಥವಾ ಗಾರ್ಡನ್ ಪೀ, ಇದೆಲ್ಲ. ಆ್ಯಂಡ್ ಸೊಲೆನೇಸಿ, ಪೊಟ್ಯಾಟೊ ಫ್ಯಾಮಿಲಿ. ಇದು 3 ಫ್ಯಾಮಿಲಿಗೆ ಫ್ಯೂ ಮಂತ್ಸ್, ಕೆಲವೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಫ್ಯೂ ಮಂತ್ಸ್ ಇರುತ್ತೆ ಪೋಲನ್ ವಯಬಿಲಿಟಿ. ಆ ವಯಬಿಲಿಟಿ ಆದ ನಂತರ ದೆರ್ ಇಸ್ ನೋ ಫಾರ್ಮೇಷನ್ ಆಫ್ ಪೋಲನ್ ಟ್ಯೂಬ್. 30 minutes ಒಳಗಡೆ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗಬೇಕು. ಇವಾಗ ವೀಟ್ ಅಥವಾ ಗ್ರಾಸ್ ಇದೆ, ಇಟ್ ರಿಲೀಸಸ್ ದ ಪೋಲನ್. ಪೋಲನ್ ರಿಲೀಸ್ ಆಯಿತು, ಗಾಳಿಯಲ್ಲಿ ತೇಲಾಡ್ಕೊಂಡು ಹೋಗ್ತಾ ಇದೆ. ವಿದಿನ್ 30 minutes ಇಟ್ ಹ್ಯಾಸ್ ಟು ಲ್ಯಾಂಡ್ ಆನ್ ಅ ಸೂಟಬಲ್ ಸ್ಟಿಗ್ಮಾ. ಫೀಮೇಲ್ ಫ್ಲವರ್ ಮೇಲೆ ಲ್ಯಾಂಡ್ ಆಗಿ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗಬೇಕು 30 ನಿಮಿಷದ ಒಳಗಡೆ. ಇಲ್ಲಾಂದರೆ ಅದಾದ ನಂತರ ಪೋಲನ್ ವೇಸ್ಟ್ ಸತ್ತೋದಂಗೆ, ಅದು ಇಟ್ ಇಸ್ ಡೆಡ್. ಕೆಲವು ಫ್ಯಾಮಿಲೀಸಲ್ಲಿ ಫಾರ್ ಸಮ್ ಮಂತ್ಸ್ ಪೋಲನ್ ವಯಬಿಲಿಟಿ ಇಸ್ ದೇರ್, 1-2-3 ತಿಂಗಳು ಇರುತ್ತೆ. ಪೋಲನ್ ರಿಲೀಸ್ ಆದ ನಂತರ 2-3 ತಿಂಗಳು ಟೈಮ್ ಇದೆ ಅದಕ್ಕೆ ಟು ಲ್ಯಾಂಡ್ ಆನ್ ಅ ಸೂಟಬಲ್ ಫ್ಲವರ್ ಆ್ಯಂಡ್ ಪ್ರೊಡ್ಯೂಸ್ ಪೋಲನ್ ಟ್ಯೂಬ್. ಇದನ್ನ ಪೋಲನ್ ವಯಬಿಲಿಟಿ ಅಂತ ಕರೆಯುವಂಥದ್ದು. ಆಲ್ ರೈಟ್, ಇದನ್ನ ಪೋಲನ್ ವಯಬಿಲಿಟಿ ಅಂತ ಕರೆಯುವಂಥದ್ದು. ಇಲ್ಲೇ ಐ ವುಡ್ ಲೈಕ್ ಟು ಆ್ಯಡ್ ಅನದರ್ ಸ್ಮಾಲ್ ಟಾಪಿಕ್. ಪೋಲನ್ಸ್ ಇದು ಇಂಪಾರ್ಟೆನ್ಸ್ ಏನು? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಪೋಲನ್? ಓಕೆ, ಒಂದು ನಿಮಿಷ. ಓಕೆ, ಇಲ್ಲಿ ಪೋಲನ್ ಆಸ್ ಸಪ್ಲಿಮೆಂಟ್ ಅಂತ. What is viability of hibiscus? Hibiscus is again Malvaceae family. There are also few months. Okay na? Pollens is the importance anna nodana. As a food supplement,
ಆಸ್ ಸಿರಪ್ ಆ್ಯಂಡ್ ಟ್ಯಾಬ್ಲೆಟ್ಸ್ ತುಂಬ ಪಾಪ್ಯುಲರ್ ಆಗಿದೆ ಪೋಲನ್. ಏನು ಮಾಡ್ತಾರೆ, ಪೋಲನ್ಸನ್ನು ಟ್ರೀಟ್ಮೆಂಟ್ ಕೊಟ್ಟು ಸಿರಪ್ ಅಥವಾ ಇದಕ್ಕೆ ಯಾವುದಕ್ಕೆ ಟ್ಯಾಬ್ಲೆಟಿಗೆ ಫಾರ್ಮಿಗೆ ಕನ್ವರ್ಟ್ ಮಾಡ್ತಾರೆ. ಸೊ ನೀವು ಹೇಗೆ ವಿಟಮಿನ್ ಕ್ಯಾಪ್ಸ್ಯೂಲ್ಸನ್ನು ತಗೊತೀರಾ, ಹಾಗೆ ಪೋಲನ್ ಕ್ಯಾಪ್ಸ್ಯೂಲ್ಸನ್ನು ಕೂಡ ತಗೊಬೋದು. ಇಟ್ ಈಸ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ. ಓಕೆ, ಸೊ ಆ್ಯಸ್ ಫುಡ್ ಸಪ್ಲಿಮೆಂಟ್, ಫುಡ್ಡನ್ನು ರೀಪ್ಲೇಸ್ ಮಾಡಲ್ಲ, ಫುಡ್ ಜೊತೆ ಇದನ್ನು ಸಪ್ಲಿಮೆಂಟ್ ಆಗಿ ತಗೊಬೋದು ಆ್ಯಸ್ ಫುಡ್ ಸಪ್ಲಿಮೆಂಟ್ಸ್. ಓಕೆ, ಪೋಲನ್ ಅಲರ್ಜಿ ಮಾಡ್ತೀನಿ, ಇದಾದ ನಂತರ ಮಾಡ್ತೀನಿ ನಾನು. ಓಕೆ, ಇನ್ನೊಂದು ಟು ಇನ್ಕ್ರೀಸ್ ಸ್ಟ್ಯಾಮಿನಾ ಆಫ್ athletes and race horses. ಎರಡಕ್ಕೂ ಅಥ್ಲೀಟ್ಸ್ ಆಗಲಿ ವೆನ್ ರೇಸ್ ಹಾರ್ಸಸ್ ನೀಡ್ ಮಸ್ಕ್ಯುಲರ್ ಸ್ಟ್ರೆಂತ್, ಮಸಲ್ ಸ್ಟ್ರೆಂತ್ ಇಡಬೇಕು ಅಲ್ವಾ ಓಡಕ್ಕೆ. ಸೊ ದ್ಯಾಟ್ ಕ್ಯಾನ್ ಬಿ ಎನ್ಹ್ಯಾನ್ಸ್ಡ್ ಗಿವಿಂಗ್ ಪೋಲನ್ ಸಪ್ಲಿಮೆಂಟ್ಸ್ ಅಂತ. ಎಸ್, ಆಲ್ ರೈಟ್. ಸೊ ಸ್ಟ್ಯಾಮಿನಾವನ್ನು ಎನ್ಹ್ಯಾನ್ಸ್ ಮಾಡುತ್ತೆ, ಪೋಲನ್ಸನ್ನು ಆಸ್ ಅ ಸಪ್ಲಿಮೆಂಟ್ ತಗೊಬಹುದು. ಓಕೆ, ಪೋಲನ್ ಅಲರ್ಜಿ ಬಗ್ಗೆ ಒಂದೇ ಎಕ್ಸಾಂಪಲ್ ಕೊಟ್ಟಿರೋದು. ಇನ್ ಪೋಲನ್ ಅಲರ್ಜಿ ಓನ್ಲಿ ಒನ್ ಎಕ್ಸಾಂಪಲ್ ಇಸ್ ಗಿವೆನ್ ಆಫ್ ದ ಪ್ಲಾಂಟ್ and that is ಪಾರ್ಥೇನಿಯಂ. ಇದನ್ನು ನಾವು ಕ್ಯಾರೆಟ್ ಗ್ರಾಸ್ ಅಂತ ಕೂಡ ಕರಿತೀವಿ. ಸೊ ಇದ್ರ ಪೋಲನ್ಸ್ ಎಷ್ಟು ಚಿಕ್ಕದಂತ ಹೇಳಿದ್ರೆ ಇಟ್ ಕ್ಯಾನ್ ರೀಚ್ ದ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತೀವಿ. ಓಕೆ, ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇಟ್ ಕ್ಯಾನ್ ರೀಚ್ ಅಂತ ಅಂತೀವಿ. ಆಲ್ ರೈಟ್. ಸೊ ಕಾಸಸ್ ಪೋಲನ್ ಅಲರ್ಜಿ. ಆ್ಯಕ್ಚುಲಿ ಇನ್ನು 2-3 ಪ್ಲಾಂಟ್ ಇದೆ, ಬಟ್ NCERTಯಲ್ಲಿ ಪಾರ್ಥೇನಿಯಂ ಮಾತ್ರ ಕೊಟ್ಟಿರೋದು. ಚೀನೋಪೋಡಿಯಂ ಅಂತ ಇನ್ನೊಂದು ಪ್ಲಾಂಟ್ ಇದೆ. ಎಸ್, ಸೊ ಇಟ್ ಕಾಸಸ್ ಪೋಲನ್ ಅಲರ್ಜಿ ಲೀಡಿಂಗ್ ಟು ಆಸ್ತಮಾ ಇದ್ದವರಿಗೆ. ಇಫ್ ಯು ಆರ್ ಅ ಪರ್ಫೆಕ್ಟ್ಲಿ ನಾರ್ಮಲ್ ಹೆಲ್ದಿ ಇಂಡಿವಿಜುವಲ್, ಪೋಲನ್ ಇನ್ಹೇಲ್ ಮಾಡಿದ ತಕ್ಷಣ ಆಸ್ತಮಾ ಆಗಲ್ಲ. ದೋಸ್ ಹು ಆರ್ ಆಲ್ರೆಡಿ ಸಫರಿಂಗ್ ವಿತ್ ದಿಸ್ ಕಂಡೀಷನ್ ಅದರಲ್ಲಿ ಅಗ್ರವೇಟ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಲೀಡಿಂಗ್ ಟು ಆಸ್ತಮಾ ಅಥವಾ ಬ್ರಾಂಕೈಟಿಸ್, ಬ್ರಾಂಕಿಯೋಲ್ಸ್ ಇದೆ ಇನ್ಫ್ಲಮೇಷನ್. ಸೊ ವೀಸಿಂಗ್ ಸೌಂಡ್ ಬರೋದು ಅಥವಾ ಸ್ನೀಸಿಂಗ್ ಅಲ್ವಾ, ಅಥವಾ ಕಣ್ಣಲ್ಲಿ ನೀರು ಇಳಿಯೋದು, ಮೂಗು ಕೆಂಪಾಗೋದು. ಸಿವಿಯರ್ ಆಗಿ ಅಲರ್ಜಿ ಇದ್ದರೆ ಜ್ವರ ಕೂಡ ಬರಬಹುದು. ಓಕೆ, ಇವನ್ ಫೀವರ್ ಕ್ಯಾನ್ ಬಿ ಸೀನ್. ಆಲ್ ರೈಟ್. ರೈಟ್, ನೆಕ್ಸ್ಟ್. ಓಕೆ, ಪೋಲನ್ ಅಲರ್ಜಿಲಿ ಪಾರ್ಥೇನಿಯಂ ಅನ್ನ ನೆನ್ಪಿಟ್ಕೊಳ್ಳಿ. ಪೋಲನ್ ಐ ವಿಲ್ ಕಮ್ ಟು ದ್ಯಾಟ್ ಹಿಂದುಶ್ರೀ. ಇನ್ನೊಂದು ಸ್ಟೋರೇಜ್ ಆಫ್ ಪೋಲನ್ಸ್. ಪೋಲನ್ಸ್ ಅನ್ನ ಸ್ಟೋರ್ ಮಾಡೋದು ಹೇಗೆ? ವೈ ಶುಡ್ ಯು ಸ್ಟೋರ್ ಪೋಲನ್ಸ್ ಫಸ್ಟ್ ಆಫ್ ಆಲ್? ಕೆಲವೊಮ್ಮೆ ಏನಾಗುತ್ತೆ, ತುಂಬ ಕಷ್ಟಪಟ್ಟು ನೀವು ಒಂದು ಪರ್ಟಿಕ್ಯುಲರ್ ಟೈಪ್ ಇದು ಪೋಲನ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿರ್ತೀರ, ಪದೇ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಕಷ್ಟ. ಸೊ ಏನು ಮಾಡ್ತಾರೆ, ಅದನ್ನು ಕ್ರಯೋ ಪ್ರಿಸರ್ವೇಷನ್ ಅಂತ ಬ್ರೀಡಿಂಗ್ ಟೆಕ್ನಿಕ್ಗೆ ಆಸ್ ಯು ಸೆಡ್ ಇಟ್ ಈಸ್ ಯೂಸ್ಡ್. ಸೊ ಪೋಲನ್ಸ್ ಕ್ಯಾನ್ ಬಿ ಪ್ರಿಸರ್ವ್ಡ್. ಇವಾಗ ಡೈರೆಕ್ಟಾಗಿ ನೀವು ಅದನ್ನು ಪ್ರಿಸರ್ವ್ ಮಾಡಿದ್ರೆ, ಲೆಟ್ ಅಸ್ ಸೇ ಸಮ್ ಫ್ಯಾಮಿಲಿ ಶೋ ವಯಬಿಲಿಟಿ ಫಾರ್ 3 months. ಸೊ 3 months ನೀವು ರೂಮ್ ಟೆಂಪ್ರೇಚರಲ್ಲಿ ಹೇಗಾದರೂ ಸ್ಟೋರ್ ಮಾಡಿದ್ರಿ, ಅದಾದ ನಂತರ ಏನು, ಯು ವಾಂಟ್ ಟು ಸ್ಟೋರ್ ಇಟ್ ಫಾರ್ 2-3 years ಅಂತ ಅಂದ್ಕೊಳ್ಳಿ. ದೆನ್ ಇನ್ ದ್ಯಾಟ್ ಕೇಸ್ ವಾಟ್ ವಿ ಡೂ, ವಿ ಪ್ರಿಸರ್ವ್ ಇಟ್ ಇನ್ ಲಿಕ್ವಿಡ್ ನೈಟ್ರೋಜನ್. ಇದನ್ನು ಕ್ರಯೋ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಡೈರೆಕ್ಟಾಗಿ ನೀವು ಏನು ಮಾಡ್ತೀರಿ, -196 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದನ್ನು ಪ್ರಿಸರ್ವ್ ಮಾಡುವಂಥದ್ದು. ಸೊ ಯು ಟೇಕ್ ಲಿಕ್ವಿಡ್ ನೈಟ್ರೋಜನ್ ಹೂಸ್ ಟೆಂಪ್ರೇಚರ್ ಇಸ್ -196 ಡಿಗ್ರಿ ಸೆಲ್ಸಿಯಸ್, ಅದಕ್ಕೆ ಪೋಲನನ್ನು ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರಿ. ವೆನ್ ಯು ನೀಡ್ ಇಟ್, ಸಪೋಸ್ ನಿಮಗೆ ಏನಾದರೂ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮಾಡಬೇಕು ಅಂತ ಹೇಳಿದರೆ ಇಮ್ಯಾಸ್ಕ್ಯುಲೇಷನ್ ಮಾಡಿ, ಕ್ರಾಸ್ ಪಾಲಿನೇಷನ್, ಬ್ಯಾಗಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ, ಅದಿಲ್ಲಿ ಕಲಿತೀವಿ ನಾವು ಲಿಟಲ್ ಲೇಟರ್. ಸೊ ಅದು ಆವಾಗ ನಿಮಗೆ ಪೋಲನ್ ಬೇಕು ಅಂತ ಹೇಳಿದ್ರೆ ಪೋಲನನ್ನು ಥಾ ಮಾಡೋದು. ನಾವು ಡೋಂಟ್ ಥಿಂಕ್ ದಟ್ ದ ಪೋಲನ್ ಆರ್ ಸಸ್ಪೆಂಡೆಡ್ ಇನ್ ಲಿಕ್ವಿಡ್ ನೈಟ್ರೋಜನ್. ಹಾಗಲ್ಲ, ಒಂದು ದೊಡ್ಡ ಕವರಲ್ಲಿ ಲಿಕ್ವಿಡ್ ನೈಟ್ರೋಜನ್ ಇರುತ್ತೆ ಗ್ಲಾಸಲ್ಲಿ, ಅದ್ರ ಒಳಗಡೆ ಪೋಲನ್ಸನ್ನು ಹೇಗೆ ಸ್ಟೋರ್ ಮಾಡ್ತೀರಾ, ಟೆಸ್ಟ್ ಟ್ಯೂಬ್ ಅಥವಾ ಗ್ಲಾಸ್ ವಯಲಲ್ಲಿ ಪೋಲನ್ ಹಾಕ್ತೀರಾ, ಆ ವಯಲನ್ನು ಲಿಕ್ವಿಡ್ ನೈಟ್ರೋಜನಿಗೆ ಹಾಕಬೇಕು, ಪೋಲನನ್ನು ಲಿಕ್ವಿಡ್ ನೈಟ್ರೋಜನಿಗೆ ಹಾಕೋದಲ್ಲ. ಓಕೆನಾ, ದ್ಯಾಟ್ಸ್ ಹೌ ಇಟ್ ಈಸ್ ಡನ್. ಸೊ ಇದನ್ನು ನಾವು ಕ್ರಯೋ ಪ್ರಿಸರ್ವೇಷನ್ ಅಂತ ಹೇಳೋವಂಥದ್ದು. ದಿಸ್ ಇಸ್ ಕಾಲ್ಡ್ ಆಸ್ ಕ್ರಯೋ
ಪ್ರಿಸರ್ವೇಷನ್. ಯಾಕೆ ಇದನ್ನು ಪ್ರಿಸರ್ವ್ ಮಾಡ್ತಾ ಇದ್ದೀರಾ? ಸಚ್ ಪೋಲನ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಆ್ಯಂಡ್ ಇದು ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ಸಿಗೆ ಹೆಲ್ಪ್ ಆಗುತ್ತೆ. ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ಸಿಗೆ ಹೆಲ್ಪ್ ಆಗುವಂಥದ್ದು. ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್ ಅಥವಾ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ಸಿಗೆ ಹೆಲ್ಪ್ ಆಗುತ್ತೆ. ಹೈಬ್ರಿಡ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ, ಪ್ರೊಡಕ್ಷನ್ ಆಫ್ ಹೈಬ್ರಿಡ್ಸ್, ಯು ಕ್ಯಾನ್ ಯೂಸ್ ದಿಸ್ ಪರ್ಟಿಕ್ಯುಲರ್ ಪೋಲನ್. ಅರ್ಥ ಆಯ್ತಾ? ಆಲ್ ಆಫ್ ದಿಸ್ ಇಸ್ ಗುಡ್. ಪೋಲನ್ ಅಲರ್ಜಿ ಸಿಂಪಲ್, ಐ ಫೀಲ್. ವಯಬಿಲಿಟಿನೂ ಸಿಂಪಲ್ ಆಗಿತ್ತು. ಇಂಪಾರ್ಟೆನ್ಸ್ ಇಸ್ ಆಲ್ಸೋ ಆಫ್ ಕೋರ್ಸ್ ಸಿಂಪಲ್. ಸೊ ದಿಸ್ ಇಸ್ ಅಬೌಟ್ ಪೋಲನ್ ಟ್ಯೂಬ್. ಇಲ್ಲಿ ಲಾಸ್ಟ್ 2 minutes ತಗೊತಾ ಇದ್ದೀನಿ ನಾನು. ವಿತ್ ರೆಸ್ಪೆಕ್ಟ್ ಟು ಪೋಲನ್ ಟ್ಯೂಬ್ ಒಂದು ಎಕ್ಸ್ಪೆರಿಮೆಂಟ್ ಇದೆ, ಅದನ್ನು ನೀವು ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ ಎಕ್ಸ್ಪೆರಿಮೆಂಟ್ ಇದು ಟೆಕ್ನಿಕನ್ನು ಹ್ಯಾಂಗಿಂಗ್ ಡ್ರಾಪ್ ಮೆಥಡ್ ಅಂತ ಹೇಳ್ತೀವಿ ಅಲ್ವಾ? ಸೊ ಹ್ಯಾಂಗಿಂಗ್ ಡ್ರಾಪ್ ಮೆಥಡಲ್ಲಿ ಏನು ಮಾಡ್ತೀರಾ ನೀವು? ಪೋಲನ್ಸನ್ನು ಕಲೆಕ್ಟ್ ಮಾಡಬೇಕು. ಯಾವ ಪ್ಲಾಂಟ್? ವಿಂಕಾ ರೋಸಿಯಾ, ಸದಾ ಪುಷ್ಪ ಅಂತಾರೆ ಕನ್ನಡದಲ್ಲಿ ಅಲ್ವಾ, ಅಥವಾ ಹೈಬಿಸ್ಕಸ್. ಇವನ್ ಪಾರ್ಥೇನಿಯಮ್ ಇದು ಪೋಲನ್ ಕೂಡ ತಗೊಬೋದು, ಬಟ್ ವಿ ಅವಾಯ್ಡ್ ಇಟ್. ವಿಂಕಾ ತುಂಬ ಈಸಿಯಾಗಿ ಸಿಗುತ್ತೆ ನಮಗೆ. ಈ ಪೋಲನ್ಸನ್ನು ಕಲೆಕ್ಟ್ ಮಾಡಿ ಡಸ್ಟ್ ಇಟ್ ಆನ್ ಟೆಸ್ಟ್ ಸ್ಲೈಡ್, ಗ್ಲಾಸ್ ಸ್ಲೈಡ್ ಇದೆಯಲ್ವಾ ಅದ್ರ ಮೇಲೆ ಡಸ್ಟ್ ಮಾಡೋದು. ಬ್ರಷಿಂದ ಪೋಲನನ್ನು ತೆಗೆದು ಗ್ಲಾಸ್ ಸ್ಲೈಡ್ ಮೇಲೆ ಹಾಕೋದು. ಆ್ಯಂಡ್ ಇದ್ರ ಮೇಲೆ ನೀವು ಸುಕ್ರೋಸ್ ಸೊಲ್ಯೂಷನ್ ಹಾಕಬೇಕು. ಸುಕ್ರೋಸ್ ಸೊಲ್ಯೂಷನ್ ಎಷ್ಟು ಪರ್ಸೆಂಟ್? 10%. ವಿತ್ ಬೋರಾನ್. ಇದ್ರಲ್ಲಿ ಬೋರಾನ್ ಇರಬೇಕು. ಯಾಕಂತ ಹೇಳಿದ್ರೆ ಬೋರಾನ್ ಪ್ರಮೋಟ್ಸ್ ಪೋಲನ್ ಟ್ಯೂಬ್ ಜರ್ಮಿನೇಷನ್. ಮಿನರಲ್ ನ್ಯೂಟ್ರಿಷನ್ ಕ್ಲಾಸ್ 11th ಚಾಪ್ಟರ್. ಓಕೆನಾ? ದೆನ್ ವೇಟ್ ಫಾರ್ 10 minutes ಅಥವಾ 20 ಟು ಬಿ ಆನ್ ಅ ಸೇಫರ್ ಸೈಡ್. 20, ಸೊ 10 to 20 minutes. ಆಮೇಲೆ ವಿದೌಟ್ ಪುಟ್ಟಿಂಗ್ ಕವರ್ ಸ್ಲಿಪ್, ಒಬ್ಸರ್ವ್ ಅಂಡರ್ ಮೈಕ್ರೋಸ್ಕೋಪ್. ಒಬ್ಸರ್ವ್ ಅಂಡರ್ ಮೈಕ್ರೋಸ್ಕೋಪ್. ಏನನ್ನು ಒಬ್ಸರ್ವ್ ಮಾಡ್ತೀರಾ ನೀವು? ವಾಟ್ ಡು ಯು ಒಬ್ಸರ್ವ್? ಯು ವಿಲ್ ಒಬ್ಸರ್ವ್ ವಾಟ್? ಪೋಲನ್ ಟ್ಯೂಬ್ಸ್ ಒಬ್ಸರ್ವ್ಡ್ ಅಂಡರ್ ಮೈಕ್ರೋಸ್ಕೋಪ್. ಸರಿನಾ? ಹ್ಯಾಂಗಿಂಗ್ ಡ್ರಾಪ್ ಅಂತ ಯಾಕೆ ಹೇಳ್ತೀರಾ ನೀವು? ಯಾಕಂತ ಹೇಳಿದ್ರೆ ನೀವು ಕವರ್ ಸ್ಲಿಪ್ ಹಾಕ್ತಿಲ್ಲ. ವಿದೌಟ್ ಕವರ್ ಸ್ಲಿಪ್ ನೀವು ಎಕ್ಸ್ಪೆರಿಮೆಂಟ್ ಮಾಡೋದು. ಇದನ್ನ ಹ್ಯಾಂಗಿಂಗ್ ಡ್ರಾಪ್ ಮೆಥಡ್ ಅಂತ ಕರಿತೀವಿ. ಇನ್ನೊಂದು ಪ್ಲಾಂಟ್ ಆ್ಯಡ್ ಮಾಡ್ತೀನಿ ನಾನು, ಬಾಲ್ಸಮ್. ನಾವು ಜನರಲ್ ಆಗಿ ಲ್ಯಾಬಲ್ಲಿ ವಿಂಕಾ ರೋಸಿಯಾ, ಸದಾ ಪುಷ್ಪ 11th ಪ್ರಾಕ್ಟಿಕಲ್ 12th ಅಲ್ವಾ? ಐ ಥಿಂಕ್ ಇಟ್ ಇಸ್ 12th. ಐ ಆಮ್ ನಾಟ್, ಇವಾಗ ಕನ್ಫ್ಯೂಸ್ ಆಗ್ತಾಯಿದೆ. ಐ ಥಿಂಕ್ ಇಟ್ ಇಸ್ 12th ಪ್ರಾಕ್ಟಿಕಲ್ ಬಿಕಾಸ್ ಇದು ಮೇಜರ್ ಪ್ರಾಕ್ಟಿಕಲ್, ದಟ್ಸ್ ವೈ. ಓಕೆ, ರೈಟ್. ಸೊ ದಿಸ್ ಇಸ್ ಬೇಸಿಕ್ಲಿ ಹ್ಯಾಂಗಿಂಗ್ ಡ್ರಾಪ್ ಮೆಥಡ್. ಸರಿನಾ? ರೈಟ್. ಸೊ ಆಲ್ ಆಫ್ ದಿಸ್ ಇಸ್ ಕ್ಲಿಯರ್? ಏನೂ ಡೌಟ್ ಇಲ್ಲ. ಈ ಕ್ವೆಶನ್ ಆಲ್ರೆಡಿ ಆಗಿದೆ. ಟ್ರೈ ಟು ಆನ್ಸರ್ ದಿಸ್ ಕ್ವೆಶನ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಮೋನೋಥೀಕಸ್ ಫ್ಲವರ್? ಆಲ್ರೆಡಿ ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಮೋನೋಥೀಕಸ್ ಇದರಲ್ಲಿ ಒಂದೇ ಇರೋದು, ದಟ್ ಈಸ್ ಹೈಬಿಸ್ಕಸ್. ಸಿಂಗಲ್ ಲೋಬ್ ಆ್ಯಂಡ್ 2 ಮೈಕ್ರೋಸ್ಪೊರಾಂಜಿಯಾ ಇರುವಂಥದ್ದು, 4 ಅಲ್ಲ 2 ಇರುವಂಥದ್ದು ಮೋನೋಥೀಕಸ್ಗೆ ಇದು ಎಕ್ಸಾಂಪಲ್ ಆಗುತ್ತೆ. ಹೈಬಿಸ್ಕಸ್ ಅಲ್ವಾ? ವಿಚ್ ಆಫ್ ದ ಫಾಲೋವಿಂಗ್ ಬಿಲಾಂಗ್ಸ್ ಟು ಸ್ಪೋರೋಫೈಟ್ ಜನರೇಷನ್? ಸ್ಪೋರೋಫಿಟಿಕ್ ಜನರೇಷನ್ ಯಾವ ಬಿಲಾಂಗ್ ಆಗುತ್ತೆ? ಇದ್ರಲ್ಲಿ ಸ್ವಲ್ಪ ನಾನು ಬೇರೆ ಬೇರೆ ಟರ್ಮಿನಾಲಜೀಸ್, ಐ ಹ್ಯಾವ್ ನಾಟ್ ಡನ್ ನ್ಯೂಸೆಲ್ಲಸ್ ಯೆಟ್. ಸೊ ನೋಡಿ, ನಾನು ಪ್ಲಾಯ್ಡಿ ಬರಿತಾ ಇದ್ದೀನಿ. ರಿಮೆಂಬರ್, ಸ್ಪೋರೋಜಿನಸ್ ಟಿಶ್ಯೂ ಅಂದ ತಕ್ಷಣ, ಅಥವಾ ಸ್ಪೋರೋಫಿಟಿಕ್ ಜನರೇಷನ್ ಅಂದ ತಕ್ಷಣ ನ್ಯೂಸೆಲ್ಲಸ್. ನಿಮಗೆ ನ್ಯೂಸೆಲ್ಲಸ್ ಓವ್ಯೂಲಲ್ಲಿ ನೋಡೋಕೆ ಸಿಗುವಂಥದ್ದು, ವಿಚ್ ವಿಲ್ ಡೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ಇಲ್ಲಿ ಆನ್ಸರ್ ಓವ್ಯೂಲ್ ಆಗುತ್ತೆ. ಸ್ಪೋರೋಫಿಟಿಕ್ ಜನರೇಷನ್ ಇಸ್ ಆಲ್ವೇಸ್ ಡಿಪ್ಲಾಯ್ಡ್. ಎನಿಥಿಂಗ್ ದಟ್ ಇಸ್ ಹ್ಯಾಪ್ಲಾಯ್ಡ್ ಇಸ್ ಗ್ಯಾಮಿಟೋಫಿಟಿಕ್ ಜನರೇಷನ್ ಅಂತೀವಿ ಅಲ್ವಾ? ಓಕೆ, ದಟ್ಸ್ ಇಟ್ ಫಾರ್ ಟುಡೇ. ದಿಸ್ ವಾಸ್ our class for today and I will see you in the next class, which is tomorrow. ನಾಳೆ ನಾವು ಗೈನೀಷಿಯಮ್ ಅಥವಾ ಪಿಸ್ಟಲ್ ಅನ್ನು ಕವರ್ ಮಾಡೋಣ. ಏನಾದರೂ ಡೌಟ್ ಇದ್ದರೆ
ಯು ಕ್ಯಾನ್ ಆಸ್ಕ್. ಓಕೆ, ಕನ್ಸ್ಟ್ರಕ್ಟಿವ್ ಆ್ಯಂಡ್ ಗುಡ್ ಫೀಡ್ಬ್ಯಾಕ್ ಇದ್ದರೆ ಅಂತ ಹೇಳಿದರೆ, ಮ್ಯಾಮ್ ಸ್ವಲ್ಪ ಸ್ಪೀಡ್ ಆಯಿತು, ಸ್ಲೋ ಆಯಿತು, ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ತಿಲ್ಲ, ಇದೆಲ್ಲ ಹೇಳಿದ್ರೆ 100% ಅದನ್ನು ನಾನು ಇನ್ಕಾರ್ಪೊರೇಟ್ ಮಾಡ್ತೀನಿ. ಓಕೆನಾ? ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಚ್ ಇಸ್ ಟುಮಾರೋ ಅಗೇನ್ at 4 o'clock. Right? Thank you so much.